ಶುಭೋದಯ, ಶುಭ ಮುಂಜಾನೆ, ಶುಭ ಸುಪ್ರಭಾತ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ದೀರಾ ನೀವು 92.7 ಬಿಗ್ FM ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನ್ ನಾಯನ. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬ ತಂದೆ ಹೀರೋ ಆಗಿರ್ತಾನೆ. ಆ ಫ್ಯಾಮಿಲಿಯಲ್ಲಿ ಅವ್ನು ಎಷ್ಟು ಕಷ್ಟಪಡ್ತಾನೆ ಬೆಳಿಗ್ಗೆಯಿಂದ. ಮಕ್ಳಿಗೆ ಗೊತ್ತಿರುತ್ತ ಅವ್ನು ಏನ್ ಕಷ್ಟಪಟ್ಟಿರ್ತಾನೆ, ಏನ್ ಮಾಡ್ತಿರ್ತಾನೆ ಅಂತ. ಅವರೆಲ್ಲ ಸ್ಟೋರಿಗಳನ್ನ ಹೇಳ್ತಾರೆ. ನಾವೀಗ ಆಟೋದಲ್ಲಿ ಟ್ರಾವೆಲ್ ಮಾಡುವಾಗ ಆಟೋ ಡ್ರೈವರ್ ಜೊತೆ ಮಾತಾಡಿದ್ರೆ ಎಷ್ಟು ಸ್ಟೋರಿಗಳು ಬಂದ್ಬಿಡ್ಬೋದು. ದೇವ್ರು ನಮ್ಮನ್ನು ಸೃಷ್ಟಿ ಮಾಡ್ಬಿಟ್ಬಿಟ್ಟಿದ್ದಾನೆ. ಹಣ್ಣುಗಳನ್ನ ಕೊಟ್ಟಿದ್ದಾನೆ, ನದಿ ಕೊಟ್ಟಿದ್ದಾನೆ, ಸೂರ್ಯ ಕೊಟ್ಟಿದ್ದಾನೆ, ಚಂದ್ರ ಕೊಟ್ಟಿದ್ದಾನೆ. ಪ್ರಕೃತಿ ಎಷ್ಟು ಅದ್ಭುತ, ನಮ್ಗೆ ಬಹಳ ಖುಷಿ ಕೊಡುವಂಥದ್ದು. ಸಾಧ್ಯ ಆದ್ರೆ ಪ್ರಕೃತಿ ಮಾಡಲಿ ಎಷ್ಟು ಟೈಮ್ ಕಳೆಯೋದಕ್ಕಾಗುತ್ತೆ ಅಷ್ಟು ಟೈಮ್ ಕಳೆಯೋದಿದೆ ಅಲ್ವಾ, ಸಾರ್ಥಕ. ಅಂಡ್ ವಾಪಸ್ ಕೊಡೋದು ಕೂಡ. ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರ. ಮಂಗಳೂರವರಿಗೆ ಇವರ ಧ್ವನಿ ಕೇಳಿದ್ಮೇಲೆ ಬೆಳಗಾಗೋದು. ಯಾಕಂತ ಹೇಳಿದ್ರೆ ಇವರ ಧ್ವನಿಯಲ್ಲಿ ಒಂದು ಪ್ರೀತಿ ಇದೆ, ಕಾಳಜಿ ಇದೆ, ಮಮತೆ ಇದೆ. ಜೊತೆಗೆ ನಮಗೆ ಬೆಳಗ್ಗೆಯಿಂದ ಸಂಜೆಗೆ ಬೇಕಾಗುವಂತಹ ಒಂದು ಎನರ್ಜಿಯನ್ನ ನೀಡುವವರು ಅಂತ ಹೇಳ್ಬೋದು. ಹಾಗೆ ನಿರೂಪಕರು ಕೂಡ, ಜೊತೆಗೆ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು. ಅನೇಕ ದಿಗ್ಗಜರ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನ ಮಾಡಿದಂತವರು. ನಮ್ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ RJ ನಯನ ಅವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ತೆ. ನಮಸ್ತೆ. ಬಹುಶಃ ಈ ಶೋ ಅನ್ನ ನಿಮ್ಮ ವಾಯ್ಸ್ ಅಲ್ಲಿ ರೇಡಿಯೋ ಸ್ಟೈಲ್ ಅಲ್ಲಿ ಪ್ರಾರಂಭ ಮಾಡಿದ್ರೆ ಒಂದು ಅದಕ್ಕೊಂದು ಕಿಕ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೀವೇ ಆರಂಭ ಮಾಡ್ಬೋದು. ನೋಡ್ತಾ ಇದ್ದೀರಾ ಪ್ರಣವ್ ಭಟ್ ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ. ನಾವು ಯಾವಾಗ್ಲೂ 92.7 ಬಿಗ್ FM ಅನ್ನ ಕೇಳ್ತಾ ಇದೀರಂತ ಶುರುದಾದ್ರೆ ಈಗ ಬೆಳಗಿನ ಶೋ ಹೀಗಾಗುತ್ತೆ. ಶುಭೋದಯ, ಶುಭ ಮುಂಜಾನೆ, ಶುಭ ಸುಪ್ರಭಾತ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೇಳ್ತಾ ಇದ್ದೀರಾ ನೀವು 92.7 ಬಿಗ್ FM ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನ್ ನಾಯನ. ಇವತ್ತಿನ ದಿನವನ್ನ ಶುರು ಮಾಡುವಂತ ಟೈಮ್ ಆಗಿದೆ. ಅಂಡ್ ಇವತ್ತಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನನ್ ಜೊತೆ ಒಬ್ರು ಯಂಗ್ ಅಂಡ್ ಇನ್ಸ್ಪೈರಿಂಗ್ ಆಂಟ್ರಪ್ರನರ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವಂತಹ ಪ್ರಣವ್ ಭಟ್ ಪುತ್ತೂರು ಇದ್ದಾರೆ. ಅವರನ್ನ ನಿಮಗೆ ಪರಿಚಯ ಮಾಡಿಸ್ತಾ ಅವ್ರ ಜೊತೆ ಬಹಳಷ್ಟು ಮಾತಾಡೋದಿದೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಲೈಫಲ್ಲಿ ಏನಾದ್ರೂ ತಪ್ಪುಗಳನ್ನ ಮಾಡ್ಬೇಕು ಅಂತಂದ್ರೆ ಅತಿ ಚಿಕ್ಕ ವಯಸ್ಸಲ್ಲಿ ಮಾಡಿ ಅದರಿಂದ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ಬೇಕು. ತುಂಬಾ ಲೇಟ್ ಆಗಿ ತಪ್ಪುಗಳನ್ನ ಮಾಡೋದಕ್ಕೆ ಹೋದಾಗ ಕಾಲ ಮಿಂಚೋಗಿರುತ್ತೆ ಅಂತ. ಅರ್ಲಿ ಏಜ್ ಅಲ್ಲಿ ಯಂಗೆಸ್ಟ್ ಆಗಿರುವಾಗ್ಲೇ ಈ ಮಾಧ್ಯಮ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೊರಟಿರುವಂತಹ ಪುತ್ತೂರಿನ ಈ ಹುಡುಗನಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ ಅಲ್ವಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿ. ಬಹುಶಃ ಆ ಧ್ವನಿಯೇ ಬೆಳಗ್ಗೆ ಏನ್ ಹೇಳೋದು, ಖಂಡಿತವಾಗಿ ಒಂದು ಎನರ್ಜಿ ಅಂತ ಹೇಳ್ಬೋದು ಆ ಧ್ವನಿ. ಹಾಗೆ ಪ್ರತಿಯೊಂದು ಕಡೆ ಕೂಡ ನೀವು ಭಾಷಣಕ್ಕೆ ಹೋದಾಗ ನಾವು ಕೇಳ್ತಾ ಇರ್ತೇವೆ, ನಿಮ್ಮ ಮಾತುಗಳು ಅಂತ ಹೇಳುವಂಥದ್ದು ಎಷ್ಟೋ ಜನಕ್ಕೆ ಅದು ಪ್ರೇರಣೆಯಾಗಿ, ಖಂಡಿತವಾಗಿ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಪ್ರೇರಣೆ ಅಂತ ಹೇಳ್ಬೋದು. ಈ ಒಂದು RJ ಆಗ್ಬೇಕು ಅಂತ ಮೊದ್ಲೇ ಆಸೆ ಇತ್ತ, ಅಥವಾ ಯಾವ ತರ, ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಈ ಒಂದು ಜರ್ನಿ? ರೇಡಿಯೋ ಜಾಕಿ ಅನ್ನುವಂತಹ ಪ್ರೊಫೆಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾನು ಇರ್ಲಿಲ್ಲ. ಮಂಗಳೂರಿಗೆ FM ಬಂದಾಗ ನಾನು FM ಕೇಳೋದಕ್ಕೆ ಶುರು ಮಾಡಿದ್ದೆ. ಅದಕ್ಕಿಂತ ಮೊದ್ಲು ನಾನು ಟಿವಿ ನೋಡ್ತಾ ಇರ್ಲಿಲ್ಲ. ಅಂದ್ರೆ ಟಿವಿ ನೋಡ್ತಾ ಇರ್ಲಿಲ್ಲ ಕಾರಣ ಏನು ಅಂತಂದ್ರೆ, ನಮ್ ತಂದೆಗೊಂದು ದೊಡ್ಡ ನಂಬಿಕೆ, ಟಿವಿ ಇದ್ರೆ ಮಕ್ಳು ಓದೋದಿಲ್ಲ ಅಂತ. ಮನೆಯಲ್ಲಿ ಟಿವಿ ಇಲ್ಲ, ಸಾಧ್ಯವೇ ಇಲ್ಲ. ಡಿಗ್ರಿ ಕಂಪ್ಲೀಟ್ ಆಗೋ ತನಕ ನಾನು ಟಿವಿ ಹಾಕಲ್ಲ ಅಂತ ಅವ್ರು ನಿರ್ಧಾರ ಮಾಡ್ಬಿಟ್ಟಿದ್ರು. ಸೊ ನನಗೆ ಬುಕ್ ಬಿಟ್ರೆ ನಮ್ಮ ಅಜ್ಜಿ ಕೇಳ್ತಾ ಇದ್ದಂತ ರೇಡಿಯೋ. ಅಲ್ಲಿ ನಾನು ಹಾಡುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೇಳಿಸ್ಕೊತಾ ಇದ್ದೆ. ಆದ್ರೆ FM ಅಂತ ಬಂದಾಗ ಹಾಡುಗಳನ್ನ FM ಮೂಲಕ ಕೇಳೋದಕ್ಕೆ ಶುರು ಮಾಡಿದೆ. ಮಂಗಳೂರಲ್ಲಿ FM ಶುರುವಾದಾಗ ಮೊದಲನೇ ದಿನ ಕಾಲರ್ ಕೂಡ ಆಗಿದ್ದೆ ನಾನು ರೆಡ್ FMಗೆ. ಫಸ್ಟ್ ಡೇನೆ ನನ್ನ ಫ್ರೆಂಡ್ ಇದು, ನನ್ನ ಸೀನಿಯರ್ ಒಬ್ರು ಅದರಲ್ಲಿ RJ ಆಗಿ ಕೆಲಸ ಮಾಡಿದ್ರು. ಸೊ ನಾನು ಒಬ್ಬ ಕಾಲರ್ ಆಗಿ ಕಾಲ್ ಮಾಡಿದ್ದೆ. ಅಷ್ಟೇ ನಂಗೆ ಗೊತ್ತಿದ್ದು RJ ಆಗೋದು ಹೇಗೆ, RJ ಆಗೋದಕ್ಕೆ ಏನ್ ಮಾಡ್ಬೇಕು ಏನು ಗೊತ್ತಿರ್ಲಿಲ್ಲ. ಆದ್ರೆ ಕಾಲೇಜ್ ಡೇಸ್ ಅಲ್ಲೆಲ್ಲ ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿದೆ, ಕಾಂಟೆಂಟ್ ಕ್ರಿಯೇಷನ್ ಇಂದ ಹಿಡಿದು, ಅಂದ್ರೆ ಸ್ಕ್ರಿಪ್ಟ್ ನಾವೇ ಮಾಡ್ಬೇಕು, ಏನಾದ್ರೂ ಕಾರ್ಯಕ್ರಮ ಬಂದಾಗ ನಿರೂಪಣೆಯಿಂದ ಹಿಡಿದು ಬೇರೆ ಬೇರೆ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆಮೇಲೆ ಸ್ಪೀಚ್ ಅಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇದೆ. ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಸಹ ನನ್ಗೆ ಆಸಕ್ತಿ ಇದ್ರ ಬಗ್ಗೆನೆ. ಸೊ ಅಲ್ಲಿ ಯಾರು ನನ್ಗೆ ಜರ್ನಲಿಸಂ ಮಾಡುವಂತಾನೂ ಹೇಳಿರ್ಲಿಲ್ಲ. ಅದೆಲ್ಲ ನನ್ ಕರಿಯರ್ ಆಯ್ಕೆಗಳೇ ಆಗಿರ್ಲಿಲ್ಲ. ನನ್ಗೇನಂತಂದ್ರೆ, ನನಗೆ ಆಕ್ಚುಲಿ PU ಮುಗಿದ ತಕ್ಷಣ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಆಸೆ ಇತ್ತು. ಆದ್ರೆ ನಮ್ಮ ಅಜ್ಜಿಗೆ ಬಹಳ ಮುದ್ದು,
ಅಯ್ಯೋ ಬೆಂಗಳೂರಿಗೆ ಕಳಿಸ್ಬೇಕಲ್ಲ ಅನ್ನೋದೊಂದು ರೀಸನ್ ಇತ್ತು ಅವ್ರಿಗೆ. ಸೊ ನೀನು ಇಂಜಿನಿಯರಿಂಗ್ ಮಾಡೋದಾದ್ರೂ ಪರವಾಗಿಲ್ಲ ಇಲ್ಲೇ ಮಾಡುವಂತ, ಬಟ್ ಹತ್ತಿರದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ನನ್ಗೆ ಇರ್ಲಿಲ್ಲ ಅವಾಗ. ಆಗ ನನ್ಗೆ ಏನಾಯ್ತು, ಇದ್ದ ಒಂದು ಆಪ್ಷನ್ ಅಂತಂದ್ರೆ ನೀನು ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು ಅಂತ. ಅಲ್ಲಿ ಸಹ ಒಂದು ಗುರಿ ಇತ್ತು, BCA ಮಾಡಿ ಆಮೇಲೆ MCA ಮಾಡಿದ್ರೆ ಮತ್ತೆ ಪುನಃ ಅದು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಅಂತ. ಸೊ ಇದ್ರಲ್ಲಿ ದಿ ಬೆಸ್ಟ್ ಅಲ್ವಾ ಅಂತ ಅನ್ಕೊಂಡು BCA ತಗೊಂಡಿದ್ದು. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಆ ಟೈಮಲ್ಲಿ ನನಗೆ ಬರಿಬೇಕು ಅಂತ ಅನಿಸ್ತು. IAS ಮಾಡೋದು, KAS ಮಾಡೋದು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ತಗೊಂಡಾದ್ಮೇಲೆ ಓಕೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ನಾನು ಟೀಚಿಂಗ್ ಜಾಬ್ಗೆ ಹೋಗ್ತೀನಿ, ಮತ್ತೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ಕೋತೀನಿ. ಒಂದ್ಸಲ ಓದೋದಕ್ಕೆ ಶುರು ಮಾಡಿದ್ಮೇಲೆ ಫುಲ್ ಹಿಡಿತ ಬಂದ್ಮೇಲೆ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ, ಈ ತರದೊಂದು ತಲೆಯಲ್ಲಿತ್ತು. ಸೊ BCA ಮಾಡ್ತಾ ಮಾಡ್ತಾ ಹೋಗ್ತಿದ್ದಾಗೆ ನನ್ಗೆ ಒಂದು ಕನ್ಫರ್ಮ್ ಆಯ್ತು, ನನಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದೇ ಸಿಸ್ಟಮ್ ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡಿರ್ಬೇಕು, ಮುಂದೆ MCA ಮಾಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಲೈಫ್ ಟೈಮ್ ಹಾಗೆ ಇರ್ಬೇಕಲ್ಲ ಅಂತ. ಮನುಷ್ಯರ ಜೊತೆ ಮಾತಾಡೋದು ಹೇಗೆ, ಇಂಟ್ರಾಕ್ಷನ್ ಹೇಗೆ, ನನಗೆ ಒಟ ಅಂತ ಅಭ್ಯಾಸ ಆಯ್ತಾ. ಹೀಗಿರುವಾಗ ನಾನು ಅನ್ಕೊಂಡೆ MBA ಮಾಡ್ತೀನಿ ಅಂತ. ಸರಿ MBA ಮಾಡಿದೆ. MBA ಮಾಡಿ ಆದ್ಮೇಲೆ ಓದೋದಕ್ಕೂ ಶುರು ಮಾಡಿದ್ದೆ ನಾನು ಎಕ್ಸಾಮ್ಸಿಗೆಲ್ಲ. ಅದರ ಮಧ್ಯದಲ್ಲಿ ಜಾಬ್ ಹುಡುಕ್ತಾ ಇದ್ದೆ. ನಾನು ಹುಡುಕ್ತಾ ಇದ್ದಿದ್ದು ಟೀಚಿಂಗ್ ಜಾಬ್. ಬೆಂಗಳೂರಲ್ಲಿ ನಾನು MBA ಮಾಡಿದ್ದು. ಮಂಗಳೂರಿಗೆ ಬಂದಾದ್ಮೇಲೆ ನಾನು ಇಲ್ಲಿ ಜಾಬ್ ಅನ್ನ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಟೀಚಿಂಗಿಗೆ ನಾನು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೆ. MBA HR ಆದ್ರಿಂದ MBA ಕಾಲೇಜಸ್ಗೆಲ್ಲ 1-2-3 ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ಆಗ್ಲಿಲ್ಲ ನನಗೆ. ಆ ಟೈಮಲ್ಲಿ ನಾನು ಹೇಳ್ದೆ ಅಲ್ಲ ನನ್ಗೆ FM ಕೇಳೋ ಅಭ್ಯಾಸ. ಸೊ ಹೀಗೆ ಒಂದಿನ ಕೇಳ್ತಾ ಇದ್ದಾಗ ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್, ನೀವು ಕೂಡ RJ ಆಗ್ಬಹುದು, ನೀವು ಚೆನ್ನಾಗಿ ಮಾತಾಡ್ತೀರಿ ಅಂತಂದ್ರೆ ಅಥವಾ ನಿಮ್ಗೂ ಆಸಕ್ತಿ ಇದೆ ಅಂತಂದ್ರೆ, ಈ ಕೆಲವು ಕ್ವಾಲಿಟೀಸ್ ನಿಮ್ಮಲ್ಲಿದೆ ಅಂತಂದ್ರೆ ನೀವು ಟ್ರೈ ಮಾಡಿ ಅಂತ. ತಕ್ಷಣ ನಂಬರ್ ನೋಟ್ ಮಾಡ್ಕೊಂಡು ಕಾಲ್ ಮಾಡಿದ್ದೆ ನಾನು ಮಂಗಳೂರಲ್ಲಿ ರೇಡಿಯೋ ಮಿರ್ಚಿಗೆ. ಅವ್ರು ಇವತ್ತು ಸಂಜೆನೆ ಬನ್ನಿ ಅಂತ ಹೇಳಿದ್ರು 5 ಗಂಟೆಗೆ. ಬೆಳಿಗ್ಗೆ ನಾನು ಕಾಲ್ ಮಾಡಿದ್ದು, ಸಂಜೆ ಹೋದೆ. ಫಸ್ಟ್ ರೌಂಡ್ ಇಂಟರ್ವ್ಯೂ ಫೇಸ್ ಟು ಫೇಸ್ ಅಂಡ್ ಇದು ಟಾಪಿಕ್ ಕೊಡ್ತಾರೆ, 4 ಟಾಪಿಕ್ ಕೊಟ್ಟು ನಾವೇ ಸ್ಕ್ರಿಪ್ಟ್ ಮಾಡಿ, ಇದೆಲ್ಲ ಹೇಗೆ ಅಂತ ಕೇಳಿದ್ರೆ ಕಾಲೇಜ್ ಡೇಸ್ ಅಲ್ಲೆಲ್ಲ ಮಾಡಿದ್ದೆ. ಮತ್ತೆ ನಾನು ಓದ್ತಾ ಇದ್ದೆ ಅಲ್ವಾ, ನಾನು ಸ್ಟೋರಿ ಬರೆಯುವ ಅಭ್ಯಾಸ ಎಲ್ಲ ಆಲ್ರೆಡಿ ಇತ್ತು ನಂಗೆ. ಸ್ಟೋರಿ, ಎಸ್ಸೆ, ರೈಟಿಂಗು. ಕಾಲೇಜ್ ಅಲ್ಲಿ ಇರುವಾಗ ಬಂಡಕಸ್ ಕಾಲೇಜಲ್ಲಿ ಕಾಂಪಿಟಿಷನ್ ಅಲ್ಲೂ ಪ್ರೈಸ್ ಎಲ್ಲ ಬಂದಿತ್ತು. ಸ್ಟೋರಿ ರೈಟಿಂಗ್ ಅಲ್ಲಿ ಕವನ ಬರೆಯುವುದು, ಇದೆಲ್ಲ ಸಾಹಿತ್ಯದ ಹುಚ್ಚು. ಶಿವರಾಮ್ ಕಾರಂತರ ಹೆಚ್ಚಿನ ಕಾದಂಬರಿಗಳನ್ನ ಓದಿ ನಾನು ವಿಮರ್ಶೆ ಮಾಡಿದ್ದೆ. ಅವರ ಆಲ್ಮೋಸ್ಟ್ 70% ಕಾದಂಬರಿಗಳನ್ನ ಓದಿದೆ. ಕಾರಂತ ಅಧ್ಯಯನ ಕೇಂದ್ರ ಇತ್ತು ಕಾಲೇಜಲ್ಲಿ. ಸೊ ಅದಕ್ಕೆ ನನಗೆ ಕಾರಂತರ ಕಾದಂಬರಿಗಳಲ್ಲಿ ವಿಡಂಬನೆ ಮತ್ತು ಕಾರಂತರ ಕಾದಂಬರಿಗಳಲ್ಲಿ ಪ್ರಯೋಗಶೀಲತೆ ಅನ್ನುವಂತಹ 2 ವಿಚಾರಕ್ಕೆ ನನಗೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನನಗೆ ಪ್ರೈಸ್ ಕೂಡ ಬಂದಿತ್ತು ನಾನು ಬರ್ದಿದ್ದಕ್ಕೆ. ಅಲ್ಲಿ ಕಂಟೆಂಟ್ ಮಾಡ್ಬಿಟ್ಟೆ. ಆಮೇಲೆ ರೆಕಾರ್ಡ್ ಮಾಡುವಾಗ ನಮ್ಗೆ ಗೊತ್ತಿಲ್ಲ, ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಅರಿವು ಇರಲಿಲ್ಲ. ಸ್ಟ್ರೈಟ್ ಆಗಿ ರೆಕಾರ್ಡ್ ಮಾಡಿದೆ. 4 ಕ್ವೆಶನ್ಸ್ ಈಗ್ಲಿಗೂ ನೆನಪಿದೆ. ಏನು ಅಂತಂದ್ರೆ, ನೀವು ನೋಡಿದ ಸಿನಿಮಾ ಯಾವುದು, ಅದ್ರ ಬಗ್ಗೆ ಬರೀರಿ ಅಂತ. ಆಮೇಲೆ ನಿಮ್ಮ ಫೇವ್ರೇಟ್ ಹಾಡು. ಆಮೇಲೆ ರೀಸೆಂಟ್ ಆಗಿ ನಿಮ್ಮನ್ನ ಕಾಡಿದಂತಹ ಒಂದು ಪೊಲಿಟಿಕಲ್ ಅಥವಾ ಯಾವ್ದೋ ಒಂದು ನ್ಯೂಸ್. ಅದಾದ್ಮೇಲೆ 4ನೇದು ಏನಪ್ಪಾ ಅಂತಂದ್ರೆ, ಮದುವೆ ಯಾಕೆ ಆಗ್ಬೇಕು. ಈ ತರ ಕ್ವೆಶನ್ಸ್ ಇತ್ತು. ಅಂದ್ರೆ ಡಿಫ್ರೆಂಟ್ ವಿಭಾಗ. ಅದಕ್ಕೆಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡು 1 ನಿಮಿಷದ ಲಿಂಕ್ ಅಂತ ಹೇಳ್ತೀವಿ ನಾವು ರೇಡಿಯೋ ಭಾಷೆಯಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಬಂದೆ. ಮತ್ತೆ ಏನಾಯ್ತು ಅಂತ ಗೊತ್ತಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕಾಲ್ ಬಂತು. ಆಮೇಲೆ ಅದ್ರಲ್ಲಿ ಆ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಯ್ತು. ಹೀಗೆ ಎಲ್ಲ ಆಗಿ FM ಗೆ ಬಂದ್ಬಿಟ್ಟೆ. ಅಲ್ಲಿ ಲ್ಯಾಂಡ್ ಆಗುವ ತನಕ ನಂಗೆ ನಿಜವಾಗ್ಲೂ ಐಡಿಯಾ ಇರ್ಲಿಲ್ಲ, ರೇಡಿಯೋ ಹೀಗ್ ವರ್ಕ್ ಆಗುತ್ತೆ, RJಗಳು ಹೀಗ್ ಮಾತಾಡ್ತಾರೆ ಅಂತ. ಸೊ ಇದು ಕನ್ಸಾಗಿರ್ಲಿಲ್ಲ, ಪಯಣ ಆಗಿತ್ತು ಅಂತ ಹೇಳ್ಬೋದು. ಬಹುಶಃ ಅಲ್ಲಿಂದ ಆರಂಭವಾದಂತ ಜರ್ನಿ ಇವತ್ತು ಬೇರೆ ಲೆವೆಲ್ಗೆ ರೀಚ್ ಆಗಿದೆ. ಮೇ ಬಿ ಡೆಸ್ಟಿನಿ. ನನಗ್ ನೋಡಿ, ಮೊದ್ಲಿಂದ ನನ್ಗೆ ಗೊತ್ತಿರೋದು ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋದೊಂದು ಆ ಅರ್ಜೊಂದು ಯಾವಾಗ್ಲೂ ಇರ್ತಾ ಇತ್ತು. ಏನಾದ್ರೂ ಒಂದು ಗೊತ್ತಾದ್ರೆ, ಈಗ ಸ್ಕೂಲಲ್ಲಿ ಕಾಲೇಜಲ್ಲಿ ಏನಾಯ್ತು ಅಂತ ಅಜ್ಜಿಗ್ ಬಂದಾದ್ರೂ ಹೇಳ್ಬೇಕು ಅಟ್ಲೀಸ್ಟ್. ಅಂಡ್ ಅವ್ರಿಗೆ ಪೇಷನ್ಸ್ ಇತ್ತು. ಎಷ್ಟೋ ಸಲ ಅನ್ಸುತ್ತೆ, ನಮ್ಮ ಮಾತುಗಳನ್ನ ಎದುರುಗಡೆ ಇರೋರು ಕೇಳ್ತಾ ಇದ್ರೆ ನಮಗೂ ಹೇಳುವಂತ ಉತ್ಸಾಹ ಬರುತ್ತೆ, ಯಾರೋ ಒಬ್ರು ಕೇಳೋರಿದ್ದಾರೆ ಅಂತ. ಒಂದು ಮೂವಿ ನೋಡಿ ಬಂದ್ರೆ ಆ ಸ್ಟೋರಿಯನ್ನ ನನ್ನ ಅಜ್ಜಿಗೆ ಹೇಳ್ತಿದ್ದೆ ನಾನು. ಇಡೀ ಮೂವಿ ಸ್ಟೋರಿ ಕೇಳ್ತಾ ಇದ್ರು ಅವರು. ಅವರಿಗೆ ನಾವೆಲ್ಗಳನ್ನ ಓದಿ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಅದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್. ಅಂಡ್ ಅವ್ರಿಗೆ ಓದಿ ಹೇಳ್ತಾ ನನ್ನ ಭಾಷಾ ಸ್ಪಷ್ಟತೆ ಏನೋ ಮೇ ಬಿ ಅದರಿಂದ ಬಂದಿರ್ಬೋದು. ಖಂಡಿತ ಓದುವಿಕೆ ಅಭ್ಯಾಸ ಆಗಿದೆ. ಖಂಡಿತ ಅದೊಂದು ಲಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಜ್ಜಿ ಜೊತೆ ಅದು ಅನಿವಾರ್ಯತೆಯಿಂದ ಆದದ್ದು. ಬಟ್ ಅದು ನಿಜವಾಗಿಯೂ ಈಗ ಸಿಗ್ತಾ ಇರ್ಲಿಲ್ಲ. ಮೇ ಬಿ ಮನೇಲಿ ನಾನು ಹೇಳಿದಲ್ಲ, ಟಿವಿ ಅನ್ನುವಂತ ಆಪ್ಷನ್, ಮೊಬೈಲ್ ಅನ್ನುವಂತ ಆಪ್ಷನ್ ಇದ್ದಿದ್ರೆ ನಾನು ಬುಕ್ಸ್ ಕಡೆ ಹೋಗ್ತಿರ್ಲಿಲ್ಲ. ನನಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಹೇಳ್ಕೋಬೇಕು ಅನ್ನೋದು ತುಡಿತನ ನನಗೆ ಬರ್ತಿರ್ಲಿಲ್ಲ. ನಾನು ಯಾವಾಗ್ಲೂ ನನಗೆ ಎಂಟರ್ಟೈನ್ಮೆಂಟ್ ಇದೆಯಲ್ಲ ಆಪ್ಷನ್ಸ್. ಖಂಡಿತ ಬಹುಶಃ ಇವತ್ತಾಗಿದ್ರೆ ನೀವ್ ಹೇಳ್ದಂಗೆ ನಾವು ಮೊಬೈಲ್ ಅಥವಾ ಟಿವಿ, ಅದೇ ಕೆಲವೊಂದ್ಸಲ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಅದಿರ್ಲಿಲ್ಲ ಇದಿರ್ಲಿಲ್ಲ ಅಂತ. ಆದ್ರೆ ಕೊರತೆಗಳು ಒಬ್ಬ ನಾಯಕನನ್ನ ಸೃಷ್ಟಿ ಮಾಡಬಹುದು, ಒಬ್ಬ ವ್ಯಕ್ತಿಯನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಅವನಿಗೆ ಇರ್ಬಾರ್ದು, ಆಗ್ಲೇ ಅವ್ನ್ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾನೆ. ಇದ್ರೆ ಅವನಿಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇನಿಲ್ಲ, ಎಲ್ಲ ಸಿಗುತ್ತಲ್ಲ ಇಲ್ಲೆಲ್ಲ ರೆಡಿಮೇಡ್ ಆಗಿ, ಯಾಕೆ ಕ್ರಿಯೇಟ್ ಮಾಡ್ಬೇಕು. ಖಂಡಿತ ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದೆ.
ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೋದು. ಆ ದಿನಗಳು ಹೇಗಿತ್ತು? ಅವಾಗ ನೀವು ತುಂಬಾ ಅಂದ್ರೆ ಚೂಟಿಯಾಗಿದ್ರ ಅಥವಾ ಯಾವ ತರ ಇದ್ರಿ ಅಂತ ಹೇಳಿ? ಬಾಲ್ಯದಲ್ಲಿ ಟಾಮ್ ಬಾಯ್ ಕ್ಯಾರೆಕ್ಟರ್ ನಮ್ದು. ಹುಡುಗರಿಗೆ ಸಹ ಜೋರ್ ಮಾಡೋದಕ್ಕೆ ಹೋಗುವಷ್ಟು ಜೋರಿದ್ದೆ ನಾನು. ಈಗ್ಲೂ ಸಹ ನನ್ನ ಪ್ರೈಮರಿ ಸ್ಕೂಲ್ ಹುಡುಗರಿ ಅಂದ್ರೆ ನಾನು ಅವಾಗ ನಡ್ಕೋತಾ ಇದ್ದಂತ ರೀತಿ ನಯನ ಅಂದ್ರೆ ಜೋರು ಅಂತಾನೆ. ಈವನ್ ಹೈಸ್ಕೂಲ್ ತನಕ 10th ತನಕ ಹಾಗೆ ಇದ್ದೆ ನಾನು. ಅಂದ್ರೆ ಎಲ್ಲ ಹೆದರ್ತಾ ಇದ್ರೆ? ಅಯ್ಯೋ, ಕ್ಲಾಸ್ ಲೀಡರ್ ಆದ್ರೆ ನಾನ್ ಒಂದ್ ರೀತಿಯಲ್ಲಿ ಏನ್ ಹೇಳುದು, ತುಂಬಾ ದಬ್ಬಾಳಿಕೆ ಆ ತರದ್ ಕ್ಯಾರೆಕ್ಟರ್ ಒಂದಿತ್ತು ನಂದು. ಅಂದ್ರೆ ಸರಿ ಅಂದ್ರೆ ಹೀಗೆ ಮಾಡ್ಬೇಕು, ತಪ್ಪು ಮಾಡ್ಲಿಕ್ಕಿಲ್ಲ, ತಪ್ಪಾದ್ರೆ ಒಂದು ಪನಿಷ್ಮೆಂಟ್, ಆ ತರದೊಂದು ಕ್ಯಾರೆಕ್ಟರ್. പക്ഷെ ಹೆಣ್ಮಕ್ಳೆಲ್ಲ ಹಂಗಿರೋದಿಲ್ಲ ಅಂತ ಹೇಳ್ತಾರಲ್ಲ, ಆ ತರದ್ದು. ಬಟ್ PUC ಬಂದ್ಮೇಲೆ ನಾನು ಸ್ವಲ್ಪ ಸೈಲೆಂಟ್ ಆದದ್ದು ಅಂತ ಹೇಳ್ಬೋದು. ಮೊದ್ಲಿನ ತರ ಇರ್ಲಿಲ್ಲ. ಅವಾಗೆಲ್ಲ ಚೈಲ್ಡ್ಹುಡ್ ಡೇಸ್ ತುಂಬಾ ಚೆನ್ನಾಗಿರ್ತಿತ್ತು. ಅಂದ್ರೆ ನನ್ಗೆ ಸಿಟಿ ಮತ್ತೆ ಹಳ್ಳಿ ಲೈಫ್ ಎರಡು ಚೈಲ್ಡ್ಹುಡ್ ಡೇಸ್ ಅಲ್ಲಿ. ನಿಮ್ಮ ಊರಿನ ಬಗ್ಗೆ ಹೇಳ್ಬೋದು? ನನ್ನ ಅಮ್ಮನ ಊರು ಅಂತಂದ್ರೆ ನಮ್ಮಲ್ಲಿ ಅಳಿಯ ಸಂತಾನ ಅಂತ ಹೇಳಿದ್ರು. ಹೆಚ್ಚಾಗಿ ನಾವು ಅಮ್ಮನ ಮನೇಲೇ ಇರೋದ್ರಿಂದ ನಾವು ಸೆಟ್ಲ್ ಆದದ್ದು ಅಮ್ಮನ ಮನೇಲಿ. ಸೊ ಅಲ್ಲಿ ವಾತಾವರಣ ಹೇಗಿತ್ತು ಅಂತಂದ್ರೆ, ನಾನು 5 ವರ್ಷ ತನಕ ಅಜ್ಜಿ ಮನೆಯಲ್ಲೇ ಇದ್ದೆ. ಬ್ಯೂಟಿಫುಲ್ ಆದಂತಹ ಒಂದು ಪುಟ್ಟ ಊರು. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಮನೆ ಎದುರುಗಡೆ ತೋಟ ಆದ್ಮೇಲೆ ಹೊಳೆ, ಒಂದು ಚಿಕ್ಕ ಹೊಳೆ ಹರಿಯುತ್ತು. ಅಲ್ಲಿ ಆಟ ಆಡುದು, ಆಮೇಲೆ ಅದಕ್ಕೆ ಸೇರ್ಕೊಂಡಿರೋ ಕಾಡು ಅಂಡ್ ವೆಸ್ಟರ್ನ್ ಘಾಟ್ಸ್, ಕೊಡಚಾದ್ರಿ ಎಲ್ಲ ಆ ತರದೊಂದು ಮಳೆ ಯಾವಾಗ್ಲೂ ನಾರ್ಮಲಿ ಇರುವಂತದ್ದು. ನಮ್ಗೆ ಬೀಚೇ ಸ್ವಲ್ಪ ದೂರ ಅಂತ ಹೇಳ್ಬೋದು ಅಜ್ಜಿ ಮನೆಗೆ. ಮತ್ತೆ ನಾನು ಸ್ಕೂಲಿಗೆ ಶಿಫ್ಟ್ ಆದದ್ದು ಸ್ವಲ್ಪ ಸಿಟಿಗೆ. ಅಲ್ಲಿ ನಮ್ಗೆ ಬೀಚ್ ಸೈಡ್ ಜಾಸ್ತಿ. ನನ್ನ ಹುಟ್ಟಿದ ಊರು ಯರಕೋಣೆ ಅಂತ, ಬೈಂದೂರು ತಾಲೂಕಲ್ಲಿ ಬರುತ್ತೆ. ಓದಿದ್ದು ಸ್ಕೂಲ್ ಎಲ್ಲ ನಾವಂದ. ಯಾಕಂದ್ರೆ ಕೆಲವರು ನೀವು ಮಂಗಳೂರಿನವರೇ ಅಂತ ಮಾಡಿದ್ದಾರೆ. ಈಗ ಮಂಗಳೂರವಳೆ ಆಗ್ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನನ್ಗೆ ಆಯ್ತು 14 years ಮಂಗಳೂರಲ್ಲಿ ಆಯ್ತು. ಒಂದ್ ರೀತಿ ಎರಡು ಕೂಡ ನನ್ನೂರು ಅನ್ನೋ ತರನೇ ಆಗಿದೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಏನ್ ಗೊತ್ತಾ, ನಾವು ಮಾತಾಡ್ತಾ ಕರಾವಳಿ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ರಿಸರ್ಚ್ ಮಾಡೋದು, ಎಲ್ಲ ಹಬ್ಬ ಹರಿದಿನಗಳ ಬಗ್ಗೆ ಸ್ಟಡಿ ಮಾಡೋದು. ಅಂಡ್ ಅದೆಲ್ಲ ತಿಳ್ಕೊಂಡಾದ ಮೇಲೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಒಂದು ಡಿಫ್ರೆನ್ಸ್ ಅಂತಂದ್ರೆ ಲ್ಯಾಂಗ್ವೇಜ್. ಅಲ್ಲಿ ಕುಂದಕನ್ನಡ ಮಾತಾಡ್ತಾರೆ, ಇಲ್ಲಿ ತುಳು ಮಾತಾಡ್ತೀವಿ. ಆ ಒಂದು ಡಿಫ್ರೆನ್ಸ್ ಬಿಟ್ರೆ ಆಚರಣೆ, ಎಷ್ಟೋ ವಿಷಯಗಳು ಸೇಮ್, ಒಂದೇ ರೀತಿ ಇರುವಂತದ್ದು. ನನ್ಗೆ ಎಲ್ಲಿಯೂ ಡಿಫ್ರೆನ್ಸ್ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಎಂಟೈರ್ ಕರಾವಳಿಯ ಒಂದು ಸಂಸ್ಕೃತಿ, ಇಲ್ಲಿನ ಆಚಾರ ವಿಚಾರ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದು ಕೂಡ ನಮ್ಗೆ ರೇಡಿಯೋ. ನಾವು ತಿಳ್ಕೊಳ್ಳೇಬೇಕಲ್ವಾ, ರೇಡಿಯೋದಲ್ಲಿ ಮಾತಾಡುವಾಗ ನಿಮ್ಗೆ ಅಲ್ಲಿ ನಾವು ಕಾಂಟೆಂಟ್ ಕೊಡ್ಬೇಕು. ಬಿಟ್ರೆ ನಾವು ಸುಮ್ಮನೆ ನಮ್ಮ ಮುಖ ತೋರಿಸ್ತಾ ಸ್ಮೈಲ್ ಮಾಡ್ತಾ ಇದ್ರೆ ಏನು ವರ್ಕ್ ಆಗೋದಿಲ್ಲ. ಹೇಳಲೇಬೇಕು ನಾವು, ಯಾಕಂದ್ರೆ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್, ಅದು ಮೈಂಡ್ ಟು ಮೈಂಡ್. ಎದುರುಗಡೆ ಕೇಳಿಸ್ಕೊತಾ ಇರುವಂತ ವ್ಯಕ್ತಿಗೆ ಗೊತ್ತಿಲ್ಲ ನಾವ್ ಯಾರು ಅಂತ, ಅದು ಮ್ಯಾಟರ್ ಆಗಲ್ಲ. ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾವ ಟೋನಲ್ಲಿ ಮಾತಾಡ್ತಾ ಇದ್ದೀನಿ, ಅಂಡ್ ಆ ವಿಚಾರಗಳು ಅವನಿಗೆ ಎಷ್ಟು ಖುಷಿ ಕೊಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅಂದ್ರೆ ಸ್ಕೂಲ್ ಆದ ನಂತರ ನೇರ PUC ಅಲ್ಲಿ ಬಂಡಾರ್? ಇಲ್ಲ, PUC ನಾವೊಂದದಲ್ಲೇ ಆಯ್ತು, ಸೈನ್ಸ್ PCMB. ಆಮೇಲೆ ಮತ್ತೆ ಡಿಗ್ರಿಯಲ್ಲಿ ಬಂಡಾಕರ್ಸ್. ಹೈಸ್ಕೂಲ್ ಅಲ್ಲಿ ಇರುವಾಗ, ಪ್ರೈಮರಿಯಲ್ಲಿ ಇರುವಾಗ್ಲೂ ಸಹ ಹಾಗೆ ನಮ್ಗೆ ಶನಿವಾರ ನನ್ಗೆ ಈಗ್ಲೂ ಯಾವಾಗ್ಲೂ ನೆನಪಾಗ್ತಾ ಇರುತ್ತೆ ಅದು ಎಷ್ಟು ಅದ್ಭುತವಾಗಿತ್ತಲ್ಲ ಅಂತ. ಅವಾಗ ಪ್ರತಿ ಸ್ಯಾಟರ್ಡೆ ಚರ್ಚಾ ಸ್ಪರ್ಧೆ ಇರ್ತಾ ಇತ್ತು ಸ್ಕೂಲಲ್ಲಿ. ಆ ಟೈಮಲ್ಲೇ ಕನ್ನಡ ಮೀಡಿಯಂ ಸ್ಕೂಲ್, ಅಂಡ್ ಆ ಕಾಂಪಿಟೇಷನ್ ಹೇಗಿತ್ತು ಅಂತಂದ್ರೆ, ನಾವು ಮಾತಾಡ್ಬೇಕು ಸ್ಟೇಜ್ ಮೇಲೆ ಹೋಗಿ. ಪ್ರತಿಯೊಬ್ರು ಕೂಡ ನಮ್ಮ ಸೀನಿಯರ್ಸ್ ಎಲ್ಲ ಮಾತಾಡೋದು ನಾವು ನೋಡಿ, ಹಳ್ಳಿ ಮೇಳ, ಸಿಟಿ ಮೇಳ, ಅವಾಗೆಲ್ಲ ಹೆಂಚಿನ ಮನೆ ಮೇಳ ಅಥವಾ ತಾರಸಿ ಮನೆ ಮೇಳ, ಈ ತರದ ಕಾಂಪಿಟೇಷನ್. ಅದು ಒಂದು ಪರ, ಇನ್ನೊಂದು ವಿರೋಧ. ಈ ತರ ಚರ್ಚಾ ಸ್ಪರ್ಧೆಗಳನ್ನ ನೋಡ್ಕೊಂಡು ಸ್ಟೇಜ್ ಮೇಲೆ ಹೋಗೋದು, ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್, ಸೇವಾದಳ, ಈ ತರದೆಲ್ಲ ನಾನು ಪ್ರೈಮರಿ ಸ್ಕೂಲಲ್ಲಿ ಜಾಸ್ತಿಯಾಗಿ ನೋಡಿದೆ. ಅವಾಗಲೇ ಮೌನ ಆಕ್ಟಿಂಗ್, ಸ್ಟೋರಿ ಟೆಲ್ಲಿಂಗು ಇದೆಲ್ಲ ಬಂತು. ಹೈಸ್ಕೂಲಲ್ಲಿ ನನಗೆ ನೆನಪಿರೋ ಹಾಗೆ ಒಂದು 25ರಿಂದ 30 ಕಾಂಪಿಟೇಷನ್ ಇಡ್ತಾ ಇದ್ರು ನಮ್ಗೆ ಆನ್ಯುವಲ್ ಡೇಗೆ. ಜಸ್ಟ್ ಇಮ್ಯಾಜಿನ್, ಆ 25 ಕಾಂಪಿಟೇಷನ್ ಅಲ್ಲಿ ನಾನೊಂದು 12ರಿಂದ 15 ಕಾಂಪಿಟೇಷನ್ಗೆ ಹೆಸರು ಕೊಡ್ತಾ ಇದ್ದೆ. ಈವನ್ ಅಲ್ಲಿ ಆಶುಭಾಷಣ, ಸ್ಟೋರಿ ರೈಟಿಂಗ್, ಆಮೇಲೆ ಕಾವ್ಯ ವಾಚನ, ನೀವು ಕೇಳಿದಿರಾ ಅನ್ಸುತ್ತೆ, ಹಳೆಗನ್ನಡದ ಕಾವ್ಯವನ್ನ ಓದುದು. ಅದೆಲ್ಲ ಅಂದ್ರೆ ಎಲ್ಲದಲ್ಲೂ ಪಾರ್ಟಿಸಿಪೇಟ್ ಮಾಡುವಂತ ಉತ್ಸಾಹ ಕೊಟ್ಟಿದ್ದೆ ಆ ವೇದಿಕೆ ಅಂತ ಹೇಳ್ಬೋದು. ಮಕ್ಕಳಿಗೆ ಎಷ್ಟು ನೀವು ಅವಕಾಶಗಳನ್ನ ಕೊಡ್ತೀರಾ, ಅಷ್ಟು ಅವರಿಗೆ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೇವಲ ನೀವು ಒಂದಿಷ್ಟು ಕಾಂಪಿಟೇಷನ್ಗೆ ಸೀಮಿತ ಮಾಡ್ಬಿಟ್ರೆ ಆ ವ್ಯಕ್ತಿಯಲ್ಲಿರುವಂತ ಪ್ರತಿಭೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಅವನನ್ನ ಹುಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗುತ್ತೆ. ಅದ್ರಲ್ಲಿ ಅವ್ರು ಕಾಂಪಿಟೇಷನ್ ಅಲ್ಲಿ ಏನ್ ಕೊಡ್ತಾರೆ, ಪ್ರೈಸ್ ಅನ್ನೋದು ಮುಖ್ಯ ಆಗಲ್ಲ. ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಅವನಿಗೆ ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ PU ಆದ್ಮೇಲೆ ಡಿಗ್ರಿ. ಬಾಲ್ಯದಲ್ಲಿ ಬಹುಶಃ ಇಂಥ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವಂತದ್ದು ಎಷ್ಟು ಅಗತ್ಯ ಅಂತ ಈಗ ತಿಳಿತದೆ ಅಂತ. ಖಂಡಿತ ಏನೇ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಬ್ಯಾಕ್ ಗ್ರೌಂಡ್ ಆಗಿ ಕಾಂಪಿಟೇಟಿವ್ ಸ್ಪಿರಿಟ್. ಈಗ ನೀವೇನೋ ಹೊಸತನ್ನ ಮಾಡೋದಕ್ಕೆ ಹೊರಟಿದಿರಲ್ಲ,
ಅಂದ್ರೆ ಪ್ರತಿದಿನ ಏನೋ ಮಾಡ್ಬೇಕು, ಕಾಂಪೀಟ್ ಮಾಡ್ಬೇಕು ಅನ್ನೋಂಥದ್ದು, ಆ ಕಾಂಪಿಟೇಷನ್ ಇಂದಾನೆ ಶುರು ಆಗುತ್ತದು. ಖಂಡಿತ ಏನು ಇಲ್ಲದೆ ಇದ್ರೆ ನೋಡಿ, ಈಗ ಮಕ್ಳಿಗೆ ಅನಿವಾರ್ಯ, ಸ್ಟೇಜ್ ಮೇಲೆ ಹೋಗ್ಲಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಇವತ್ತು ಎಲ್ರು ಮಾತಾಡ್ಬೇಕು. ಪಬ್ಲಿಕ್ ಸ್ಪೀಕಿಂಗ್ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ವಾ. ಖಂಡಿತ. ಅದಾದ ನಂತರ ನೀವು ಈ ರೇಡಿಯೋ ಜರ್ನಿ ಹಾ, ಡಿಗ್ರಿ ಆದ್ಮೇಲೆ ನಾನು ಬೆಂಗಳೂರಲ್ಲಿ MBA ಮಾಡಿದೆ. ಅಲ್ಲಿ ಓದ್ತಾ ಇರುವಾಗ ಕಂಪ್ಲೀಟ್ ನನ್ಗೆ ಬೇರೆ ಯಾವ್ದು ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ನಾನು ಅಲ್ಲಿ ಓದ್ತಾ ಇರುವಾಗ. ಮತ್ತೆ ಶುರುವಾದದ್ದು ಅಲ್ಲಿ ಸಹ ನಾನು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅವರು ನಮ್ಮ ಮಂಗಳೂರಿನವರೇ ಆಗಿದ್ರು, IIM ಅಲ್ಲಿ ಓದಿದಂತ ವ್ಯಕ್ತಿ ಒಬ್ರು. ಕವನ ಬರಿತಿದ್ದೆ ಅಲ್ಲ ನಾನು, ಅವಾಗ ಅವ್ರು ನನ್ನ ಕವನಗಳನ್ನ ನೋಡಿ ಹೇಳ್ತಾ ಇದ್ರು, ಇನ್ನು ಬರಿಬೇಕು ನೀವು ಅಂತ ಹೇಳಿ. ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಮತ್ತೆ ಪುನಃ ಮಂಗಳೂರಿಗೆ ಬಂದ್ಮೇಲೆ ನನ್ನ ಓದು ಶುರು ಆಯ್ತು, ಮತ್ತೆ ಬರವಣಿಗೆ ಕಂಟಿನ್ಯೂ ಆದದ್ದು. ಹಾಗೆ ಈ ರೇಡಿಯೋ ಜಾಕಿ ಆದಾಗ ಬಹುಶಃ ಅಲ್ಲಿ ಏನೆಲ್ಲ ಚಾಲೆಂಜಿಂಗ್ ಇರ್ತದೆ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಒಂದು ಸ್ಟುಡಿಯೋದಲ್ಲಿ ನೀವು ಕೂತಾಗ ಅಲ್ಲಿ ಏನೆಲ್ಲ, ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ಯಾವುದೇ ಆಡಿಯನ್ಸ್ ಆಗಲಿ ಅಥವಾ ಯಾರು ಕಾಣುದಿಲ್ಲ ಅಲ್ಲಿ. ಸೊ ಯಾವ ತರ ಅದು ಚಾಲೆಂಜಿಂಗ್ ಆಗಿರ್ತದೆ? ಅದೊಂಥರ ಸೆಲ್ಫ್ ಮೋಟಿವೇಶನ್. ಈಗ ಹೇಳ್ತಾರಲ್ಲ ಕೆಲವರಿಗೆ, ನನ್ಗೆ ಯಾರು ಸಪೋರ್ಟ್ ಮಾಡೋದೇ ಇಲ್ಲ, ನನ್ನನ್ನು ಯಾರು ಮೇಲೆತ್ತೋದೇ ಇಲ್ಲ, ಮನೆಯವರು ಹೇಳೋದಿಲ್ಲ, ನನ್ಗೆ ಯಾರಾದ್ರೂ ಸಪೋರ್ಟ್ ಮಾಡೋರು ಸಿಕ್ಕಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತಿದ್ದೆ ಅಂತ. ಅಂದ್ರೆ ಆಫೀಸಲ್ಲೂ ಹಾಗೆ ಕೆಲವರು ನೋ ಮೋಟಿವೇಶನ್, ಹೇಗ್ ವರ್ಕ್ ಮಾಡೋದು ಅಂತ ಕೇಳೋದಿಲ್ವಾ ನೀವು? ಸೊ ಈ ಮೋಟಿವೇಶನ್ ಇಲ್ಲದೆ ಇರುವಂತಹ ಒಂದು ಇದರಲ್ಲಿ ನಾವು ಸೆಲ್ಫ್ ಮೋಟಿವೇಶನ್ ತಗೋಬೇಕಲ್ಲಿ. ಎದುರುಗಡೆ ಯಾರು ಇಲ್ಲ, ಬಟ್ ನಾನ್ ಇಮ್ಯಾಜಿನ್ ಮಾಡ್ಕೋತಾ ಇದೀನಿ, ಇವತ್ತು ನನ್ನ ಶೋ ಅನ್ನ ಯಾರೋ ಒಬ್ಬ ಕೇಳ್ತಿದ್ದಾರೆ ಅಂಡ್ ಅವರು ಇಂಥ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಂಡ್ ಅವ್ರು ನನ್ನ ಶೋ ಅನ್ನ ಕೇಳಿದಾಗ ಏನ್ ಅನ್ಸ್ಬೋದು ಅವ್ರಿಗೆ? ಅಯ್ಯೋ ಏನ್ ಮಾತಾಡ್ತಿದ್ದಾಳೆ ಇವಳು, ಔಟ್ಡೇಟೆಡ್ ಅಂತ ಅನ್ಸ್ಬೋದಾ? ಅಥವಾ ಈ ವಿಷಯ ಓಕೆ ಹೌದಲ್ವಾ, ನನ್ಗೂ ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸ್ಬೋದಾ? ಅಥವಾ ಯಾವ್ದೋ ಒಬ್ಬ ವಿದ್ಯಾರ್ಥಿಗೆ ಕೇಳಿದಾಗ ಇನ್ಸ್ಪೈರಿಂಗ್ ಅಂತ ಅನ್ಸ್ಬೋದಾ? ಅಥವಾ ಇದೇನಿದೆ ಅಜ್ಜಿ ಕತೆ ಅಂತ ಅನ್ಸ್ಬೋದಾ? ಅಥವಾ ನನ್ ಮುಖದಲ್ಲಿ ಒಂದು ಸ್ಮೈಲ್ ಬಂತು ಅಂತ ಅನ್ನಿಸ್ಬೋದಾ? ಇದೆಲ್ಲದರ ಲೆಕ್ಕಾಚಾರ ಇರುತ್ತೆ. ಅದನ್ನ ಮಾಡ್ಕೊಂಡೆ ನಾವು ಒಂದು ಟಾಪಿಕ್ ಅನ್ನ ರೆಡಿ ಮಾಡ್ತೀವಿ. ಒಂದು ನೀವು ಮಾತಾಡ್ಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬಾ ಅಧ್ಯಯನ, ರಿಸರ್ಚ್ ಇರುತ್ತೆ. ಹೌದು, ಈಗ ಒಂದ್ ಟಾಪಿಕ್ ಅನ್ನ ಹೇಗೆ ಹೇಳ್ಬೇಕೋ ಹಾಗೆ ಹೇಳ್ಬೇಕು. ಓಕೆ, ಕಂಡಲ್ಲಿ ಕಸ ಬಿಸಾಡುವಂತಹ ಅಭ್ಯಾಸ, ಈ ತರ ಅದನ್ನ ಸರಿ ಮಾಡೋದಕ್ಕೆ ಹೊರಟ್ರು ಕೆಲವರಿಗೆ ಅವ್ರ ಮನೆಯಲ್ಲಿರುವಂತಹ ಕಸನ ಹೊರಗಡೆ ಹಾಕಿದ್ರೆ ಸಾಕಿರುತ್ತೆ, ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದನ್ನ ಈಗ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ನೋಡಿ 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 ಅಲ್ಲಿ ಯಾರೋ ಕಸ ಬಿಸಾಡ್ತಾ ಇದ್ದಾರೆ, ಅವರಿಗೋಸ್ಕರ ಈ ಸಾಂಗ್ ನ ಡೆಡಿಕೇಟ್ ಮಾಡ್ತಾ ಇದೀನಿ, ಓಯ್ ಕಳ್ಳ 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 ಏನ್ ಮಾಡ್ತಾ ಇದೀಯಾ ಅಂತ. ಇದು ರೇಡಿಯೋದಲ್ಲಿ ಕನೆಕ್ಟ್ ಮಾಡೋದಕ್ಕಾಗೋದು. ಜೋರಾಗಿ ಮಳೆ ಬರ್ತಾ ಇದೆ ನೋಡಿ, ಎಷ್ಟು ಖುಷಿಯಾಗಿದೆ ಇವತ್ತಿನ ವೆದರ್ ಅಂತಂದ್ರೆ, ವಾವ್, ಈ ವೆದರ್ಗೆ ಒಂದ್ ಕೈಯಲ್ಲಿ ಒಂದು ಕಪ್ ಕಾಫಿ ಇರ್ಬೇಕು. ಆ ಕಾಫಿನ ಕುಡಿತಾ ಕುಡಿತಾ ಹಾಡುಗಳನ್ನ ಕೇಳ್ತಾ ಇದ್ರೆ ಹೀಗೆ ಅಂತೆ ನೋಡಿ, ತುಂತೂರು ಅಲ್ಲಿ ನೀರ ಹಾಡು ಹುಟ್ಟಿದ್ದು. ಕೆ ಕಲ್ಯಾಣ್ ಅವರು 1 ಕಪ್ ಕಾಫಿನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು, ಆಗ ಕೈ ಕಂಪಿಸ್ತಾ ಇತ್ತು, ಹೊರಗಡೆ ತುಂತುರು ಮಳೆ ಹನಿ ಬೀಳ್ತಾ ಇತ್ತು, ಆಗ ಈ ಹಾಡನ್ನ ಬರ್ದ್ರಂತೆ ನೋಡಿ. ಅಂಡ್ ನೀವು ಹೇಳುವಾಗ ಇಮ್ಯಾಜಿನೇಷನ್ ಬರುತ್ತೆ ಅಂತ. ಈಗ ಪ್ಲೇ ರೇಡಿಯೋ ಇಸ್ ಆಲ್ ಅಬೌಟ್ ಇಮ್ಯಾಜಿನೇಷನ್. ಓಕೆ, 1-to-1 ಕನೆಕ್ಷನ್ ಅಲ್ಲಿ ನಾನು ಪಕ್ಕದ ಮನೆ ಹುಡುಗಿಯಾಗೆ ಮಾತಾಡ್ಬೇಕು. ನಾನು ಎಲ್ಲೋ ಕೂತ್ಕೊಂಡು ಕೇಳ್ತಾ ಇದ್ದೀರಾ 92.7 ಬಿಗ್ FM ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನ್ ನಯನ. ಇವತ್ತು ಮಳೆ ಬರ್ತಾ ಇದೆ ಮಂಗಳೂರಲ್ಲಿ, ಈ ಮಳೆಗೆ ನಮಗೆ 1 ಕಪ್ ಕಾಫಿ ಕುಡಿಬೇಕು ಅಂತ ಹೀಗೆ ಹೇಳಿದ್ರೆ ಅದು ರೇಡಿಯೋ ಆಗಲ್ಲ, ಇಟ್ಸ್ ನ್ಯೂಸ್. ಸೊ FM ಅಲ್ಲಿ ಆಗಲ್ಲ, ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು. ನಿನ್ನೆ ಯುಗಾದಿ ಹಬ್ಬ ಅಲ್ಲ, ಬಿಸು ಪರ್ಬ ಅಲ್ಲ, ಹೆಂಗ ಆಚರಣೆ ಮಾಡಿದ್ರಿ? ಇವತ್ತು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ, ಒಂದ್ ಕೆಲಸ ಮಾಡಿ, ಒಂದ್ ಪೆನ್ನು ಪೇಪರ್ ಹಿಡ್ಕೊಳ್ಳಿ. ನೀವು ವರ್ಷಕ್ಕೆ ಒಂದು ರೆಸಲ್ಯೂಷನ್ ಅಂತ ತಗೊಳ್ತೀರಲ್ಲ, ಕ್ಯಾಲೆಂಡರ್ ಚೇಂಜ್ ಮಾಡುವಾಗ, ಅದೇ ತರ ಈಗ ನಮ್ಮ ಹೊಸ ವರ್ಷಕ್ಕೆ ನಾನು ಏನಾಗ್ಬೇಕು ಅನ್ನೋದನ್ನೆಲ್ಲ ನೀವು ಬರ್ದಿಟ್ಕೊಂಡಂತ ಕನಸುಗಳು 40-43% ಸತ್ಯ ಆಗತ್ತಂತೆ. ಇವತ್ತು ಇದನ್ನ ಮಾಡಿ ಆಯ್ತಾ? ಕೆಲವ್ರು ಕೇಳ್ಬೋದು, ಅಯ್ಯೋ ನನ್ಗೆ ವಯಸ್ಸಾಯ್ತಲ್ಲ, ನನಗ್ ಯಾಕೆ ಇನ್ ಕನ್ಸಲ್ಲ, ಏನಿದ್ರು ನನ್ನ ಮಕ್ಕಳಿಂದ ನಾನು ಕಾಣ್ತೀನಿ ಅಂತ. ಅಯ್ಯೋ ವಯಸ್ಸಾಯ್ತು ಅಂತ ನೀವ್ ಅನ್ಕೊಳಕ್ ಹೋಗ್ಲೇಬೇಡಿ, ವಯಸ್ಸಾಗೋದೇ ಇಲ್ಲ. ವಯಸ್ಸು ಅನ್ನೋದು ಜಸ್ಟ್ ಅ ನಂಬರ್. ಮೊನ್ನೆ ಅದ್ಯಾರೋ PUC ಎಕ್ಸಾಮ್ ಅನ್ನ ಮಕ್ಕಳ ಜೊತೆ ಬರ್ದ್ರಂತೆ. ಅಲ್ಲ, ನಿಮ್ಗೆ ಇನ್ನೆಂತ ಎಕ್ಸಾಂಪಲ್ ಬೇಕು? ಇರೋ ತನಕ ನಾವ್ ಏನಾದ್ರು ಮಾಡ್ತಾ ಇರ್ಬೇಕು, ಕಳ್ಕೋಬಾರ್ದು ಉತ್ಸಾಹ ಅಂತ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಒಂದು ಏನು ಅಂತ ಹೇಳಿದ್ರೆ ಇವಾಗದ ಒಂದು ಜನರೇಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ಎಲ್ರು ಕೂಡ ಬಿಸಿ ಲೈಫ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾರಲ್ಲಿ ಹೋಗ್ತಾ ಇರ್ತಾರೆ, ಆ ಟೈಮಲ್ಲಿ ಒಂದು 5 ನಿಮಿಷ ರೇಡಿಯೋ ಆನ್ ಮಾಡ್ತಾರೆ. ಆ 5 ನಿಮಿಷದಲ್ಲಿ ಏನ್ ಕೇಳ್ತಾರೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೂ ಸಹ ಟ್ರೈನಿಂಗ್ ಇರುತ್ತೆ ಆಯ್ತಾ. ಕೆಲವರು ಅನ್ಕೋತಾರೆ ಇವ್ರು ಎಷ್ಟೊತ್ತಿಗೂ ಮನ್ಸು ಬಂದ ಹಾಗೆ ಬರ್ತಾರೆ ಅಂತ ರೇಡಿಯೋದಲ್ಲಿ. ಆತರ ಏನು ಇರೋದಿಲ್ಲ. 1 ಗಂಟೆಗೆ ನಾವು 5 ಸಲ ಬರ್ಬೋದು, ಅದಕ್ಕೂ ಒಂದ್ ಟೈಮ್ ಇರುತ್ತೆ. ಸೊ 2 ಹಾಡಾದ್ಮೇಲೆ
ಮೂಡ್ ಹಾಡಾದ್ಮೇಲೆ ಅಥವಾ 4 ಬ್ಯಾಕ್ ಟು ಬ್ಯಾಕ್ ಹಾಡುಗಳ ನಂತರ ಅಂತ ಅಲ್ಲಿ ಇಟ್ಟಿರ್ತಾರೆ, ಲಿಂಕ್ ಅಂತ ಹಾಕಿರ್ತಾರೆ. ಅಲ್ಲಿ ನಾವು ಮಾತಾಡ್ಬೇಕು. ಲೈವ್ ಮಾತಾಡ್ತಿದೀವಿ ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ ಆ ಹಾಡು ಮುಗಿತಾ ಬರುತ್ತೆ, ಓಕೆ ಈ ಹಾಡನ್ನ ಕೇಳಿ ಯಾರಿಗೋ ಅವರ ಚೈಲ್ಡ್ಹುಡ್ ಡೇಸ್ ನೆನಪಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಗೊತ್ತಾ, ಕನಸುಗಾರ ಮೂವಿ ರಿಲೀಸ್ ಆದಾಗ ನಮ್ಮ ಒಂದು ಬಸ್ಸಲ್ಲಿ ಇಡೀ ವರ್ಷವಿಡೀ ಅದೇ ಹಾಡುಗಳು. ಇವತ್ತಿಗೂ ನನ್ಗೆ ಆ ಫ್ರೆಂಡ್ಸ್ ನೆನಪಾಗ್ತಾರೆ, ಅದ್ರ ಜೊತೆ ಅಟ್ಯಾಚ್ ಆಗಿದಂತ ಮೆಮೊರೀಸ್ ನೆನಪಾಗುತ್ತೆ. ನಿಮ್ಗೂ ಹಾಗೆ ನೆನಪಾಗುತ್ತೆ ಏನಾದ್ರು? ಅಥವಾ ಕೆಲವರು ಹೊಸದಾಗಿ ಮದುವೆ ಆಗಿ ಸುತ್ತಾಡಕ್ ಹೋದಾಗ ಕೇಳಿಸ್ಕೊಂಡಿದ್ದು, ಅಥವಾ ನಿಮ್ಮ ಒಂದು ತುಂಬಾ ಪ್ರೀತಿ ಪಾತ್ರರ ಜೊತೆಯಲ್ಲಿ ಆ ಹಾಡನ್ನ ಹಾಡಿದ್ದು ಸ್ಟೇಜ್ ಮೇಲೆ, ಕಾಲೇಜ್ ಡೇಸ್, ಏನೆಲ್ಲ ನೆನಪಾಯ್ತು ಅಂತ ಹೇಳ್ತಾ ಇದ್ದೀರಾ ನೀವು? ನಿಜವಾಗಿ ಹೇಳ್ಬೇಕು ಅಂತಂದ್ರೆ ನಾವ್ ಹೇಳುವಂತ ವಿಚಾರಗಳು ಎಲ್ಲೋ ಯಾರಿಗೋ ಎಂತ ಒಂದು ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ. ರೀಸೆಂಟ್ ಆಗಿ ನಾನು ಹೇಳ್ತಾ ಇದ್ದೆ, ಮಕ್ಕಳು ತುಂಬಾ ಮಾತಾಡ್ತಾರೆ ಅಥವಾ ಕಮ್ಮಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಒಂದು ರಿಸರ್ಚ್ ಹೇಳುತ್ತೆ, ತುಂಬಾ ಕಡಿಮೆ ಮಾತಾಡುವಂತ ಪೇರೆಂಟ್ಸ್ ಜೊತೆ ಬೆಳೆದಂತ ಮಕ್ಕಳು ಅವರು ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಮಾತಾಡೋರೇ ಆಗಿರ್ತಾರೆ. ಹೇಗೆ ಅಂತಂದ್ರೆ ಅವ್ರ ಮನೆಯಲ್ಲಿ ಧ್ವನಿ ಎತ್ತಿ ಮಾತಾಡಿದ್ದನ್ನೇ ಕೇಳಿರೋದಿಲ್ಲ. ಅಂಡ್ ಜೋರಾಗಿ ಮಾತಾಡೋರು, ಕೂಗೋರು, ಕಿರ್ಚೋರು ಅಥವಾ ಅಗ್ರೆಸಿವ್ ಆಗಿರೋರು ಮಕ್ಕಳು ಸಹ ಅದನ್ನ ಕಲ್ತ್ಕೊಂಡಿರ್ತಾರೆ. ಕೆಲವೊಂದು ರೇರ್ ಕೇಸ್ ಅಪ್ಪ ಅಮ್ಮನ ತರ ಆಗ್ಬೇಕು ಅಂತೇನಿಲ್ಲ ಅಂತ. ಇಮ್ಮಿಡಿಯೇಟ್ ಆಗಿ ನನ್ಗೊಬ್ರು ಆಫೀಸರ್ ಮೆಸೇಜ್ ಮಾಡಿದ್ರು, ನಮ್ಮ ಮನೇಲೂ ಇದೇ ಕತೆ, ನಮ್ಮಮ್ಮ ಬಂದಾಗ ಹೇಳ್ತಿರ್ತಾರೆ, ಅದೇನದು ನೀನು ನಿನ್ ಗಂಡ ಮಾತಾಡೋದು ಇಲ್ಲ, ನನ್ಗಂತೂ ಬೋರ್ ಆಗತ್ತೆ ನಿಮ್ ಮನೆಗ್ ಬಂದ್ರೆ ಅಂತ. ಅಂದ್ರೆ ಈ ತರ ಕೆಲವೊಮ್ಮೆ ಆಗೋದು ಇರುತ್ತೆ. ತುಂಬಾ ಈ ತರ ಎಕ್ಸಾಂಪಲ್ಸ್ ಕೂಡ ಇದೆ. ಆ ತರ ರಿಯಾಕ್ಷನ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಒಂದ್ಸಲ ನಾನು ಮೋಟಿವೇಶನಲ್ ಸ್ಪೀಚ್ ಅಲ್ಲಿ ಮಾತಾಡಿದ್ದು, ಫೋನ್ ಮಾಡ್ತಾ ಇರ್ಲಿಲ್ಲ ಮಗಳು ಪ್ರತಿದಿನ. ತಂದೆನೆ ಫೋನ್ ಮಾಡ್ಲಿಕ್ಕೆ ಹೋದ್ರೆ ದಿನ ಮಾತಾಡೋದಕ್ಕೆ ಏನಿರುತ್ತೆ, ವಾರಕ್ಕೊಂದ್ಸಲ ಕಾಲ್ ಮಾಡಿದ್ರೆ ಸಾಕಾಗಲ್ವಾ? ದಿನ ಹೇಗಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ ಕೇಳೋದಕ್ಕೆ ದಿನ ಕಾಲ್ ಮಾಡ್ಬೇಕಾ ಅಂತ. ಅದನ್ನ ಕೇಳಿ ಬೆಳಿಗ್ಗೆ 7:30ಗೆ ನಮ್ಗೊಂದು ಕಾಲ್ ಬಂದಿತ್ತು. ಅವರಿಗೆ ಒಂದು 85 ಇರ್ಬೋದು. ಅವರು ತಮಾಷೆಯಾಗಿ ಹೇಳಿದ್ರು, ನಾಯನಾ ನೀನೇನೋ ಆ ಭಾಷಣ ಹೇಳಿದ್ದ ಒಂದು ವಿಡಿಯೋ ಕಳ್ಸಿದ್ಯಲ್ಲ, ಅದನ್ನ ನನ್ನ ಮಗನಿಗೆ ಕಳ್ಸು ನೀನು ಅಂತ ಹೇಳಿದ್ರು. ನಂಗೆ ಏನಂತ ಅರ್ಥ ಆಗ್ಲಿಲ್ಲ, ಏನಾಯ್ತು, ಏನ್ ವಿಡಿಯೋ ಯಾವ್ದು ಅಂತ. ಅವನು ದಿನ ಫೋನ್ ಮಾಡ್ತಾನೆ ನನ್ಗೆ, ಅದನ್ನ ಕೇಳಿ ಆದ್ರೂ ಅಟ್ ಲೀಸ್ಟ್ ಅಂತ. ಇಲ್ಲ ತಮಾಷೆಗೆ ಹೇಳಿದ್ದು, ನನ್ ಮಗ ಮಾಡ್ತಾನೆ ಫೋನು ಅಂತ ಹೇಳಿದ್ರು. ಇರ್ಲಿ, ಅವ್ರ ಮಗ ಮಾಡ್ತಾನೆ, ಮಾಡೋದಿಲ್ಲ, ಅದನ್ನ ಸೈಡಿಗೆ ಇಟ್ರೆ. ಇವತ್ತು ಎಷ್ಟೋ ಜನ ಹಾಗೆ ದೂರಲ್ಲಿ ಪೇರೆಂಟ್ಸ್ ಇರ್ತಾರೆ, ಬಟ್ ಮಕ್ಳು ಒಂದು ಫೋನ್ ಸಹ ಮಾಡೋದಿಲ್ಲ. ಒಂದು ಫೋನ್ ಕಾಲ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋದು ರೀಸನ್ ಅಲ್ವಾ? ದಿನದಲ್ಲಿ 24 ಗಂಟೆಗಳಲ್ಲಿ ಏನ್ ಬೇಕಾಗುತ್ತೆ ಅಪ್ಪ ಅಮ್ಮನಿಗೆ? ಜಸ್ಟ್ ಒಂದು ಫೋನ್ ಮಾಡಿ, ಏನ್ ಮಾಡ್ತಿದ್ದೀರಾ ನೀವು, ಊಟ ಆಯ್ತಾ, ಟ್ಯಾಬ್ಲೆಟ್ಸ್ ತಕೊಂಡ್ರಾ, ಜಾಗ್ರತೆ, ನಾವೆಲ್ಲ ಚೆನ್ನಾಗಿದೀವಿ, ನಾಳೆ ಮಾಡ್ತೀನಿ, ಇಷ್ಟು ಮಾಡಿದ್ರು ಸಾಕು. ಅವ್ರಿಗೆ ಸಂಭ್ರಮ, ಅಯ್ಯೋ ನನ್ ಮಗ ಫೋನ್ ಮಾಡಿದಾನೆ, ನನ್ ಮಗಳು ಫೋನ್ ಮಾಡಿದಾಳೆ ಅಂತ ಅಲ್ವಾ? ಇಂಥ ನನ್ಗೆ ಟಚ್ ಆಗೋದು ಇಂಥ ವಿಚಾರಗಳೇ. ಇದೆಲ್ಲ ಹೇಗೆ ಅಂತ ಕೇಳಿದ್ರೆ, ನಾರ್ಮಲಿ ಕಾನ್ವರ್ಸೇಷನ್ ಮಾಡುವಾಗ ನಾವು ಯಾವ ತರದ ಜನರ ಜೊತೆ ಮಿಂಗಲ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅವರಲ್ಲಿ ನಾವು ಎಂತಹ ಸ್ಟೋರಿಯನ್ನ ಹುಡುಕ್ತೀವಿ ಅಂತ. ಕೆಲವರೆಲ್ಲ ನಾವು ಅನ್ಕೋತೀವಿ, ತುಂಬಾ ದೊಡ್ಡ ತಪ್ಪು ನಾವು ಮಾಡೋದೇನಪ್ಪಾ ಅಂತಂದ್ರೆ, ಸ್ಟೋರೀಸ್ ಎಲ್ಲ ಇರೋದು ಜಸ್ಟ್ ಇಂಥವ್ರ ಜೊತೆ ಮಾತ್ರ, ಈ ತರ ಮಾಡಿದ್ರೆ ಕಲರ್ಫುಲ್ ಆಗಿದ್ರೆ ಮಾತ್ರ ಸಾಧನೆ ಅಂತ. ಬಟ್ ಈಗ ನೋಡಿ, ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಬ್ಬ ತಂದೆ ಹೀರೋ ಆಗಿರ್ತಾನೆ. ಆ ಫ್ಯಾಮಿಲಿಯಲ್ಲಿ ಅವನು ಎಷ್ಟು ಕಷ್ಟಪಡ್ತಾನೆ ಬೆಳಿಗ್ಗೆಯಿಂದ. ಮಕ್ಳಿಗೆ ಗೊತ್ತಿರುತ್ತಾ ಅವನು ಏನ್ ಕಷ್ಟಪಟ್ಟಿರ್ತಾನೆ, ಏನ್ ಮಾಡ್ತಿರ್ತಾನೆ ಅಂತ. ಅವರೆಲ್ಲ ಸ್ಟೋರಿಗಳನ್ನ ಹೇಳ್ತಾರೆ. ನಾವೀಗ ಆಟೋದಲ್ಲಿ ಟ್ರಾವೆಲ್ ಮಾಡುವಾಗ ಆಟೋ ಡ್ರೈವರ್ ಜೊತೆ ಮಾತಾಡಿದ್ರೆ ಎಷ್ಟು ಸ್ಟೋರಿಗಳು ಬಂದ್ಬಿಡ್ಬೋದು. ಆದ್ರೆ ಮಕ್ಳಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಕಷ್ಟ ತೋರ್ಸೋದಿಲ್ಲ ಯಾರು ಸಹ. ಎಷ್ಟೋ ಜನ ವರ್ಕ್ ಮಾಡ್ತಾ ಇರೋರ ಕತೆ ಅಂದ್ರೆ, ನಾವೇನು ಕಷ್ಟಪಟ್ಟಿದೀವಿ ಅದು ನಮ್ಮ ಮಕ್ಳು ಪಡಬಾರ್ದು ಅಂತ. ರೀಸೆಂಟ್ ಆಗಿ ಯಾರೋ ಹೇಳ್ತಾ ಇದ್ರು, ಮಕ್ಳು ಕೇಳಿದೆಲ್ಲ ತಿಂಡಿಗಳನ್ನ ತಂದ್ಕೊಡ್ತಾ ಇದ್ರಂತೆ. ಅಮ್ಮನಿಗೆ ಗೊತ್ತು ಆ ತಿಂಡಿಗಳನ್ನೆಲ್ಲ ತಿಂದ್ರೆ ಜಂಕ್ ಫುಡ್ ಆರೋಗ್ಯ ಹಾಳಾಗುತ್ತೆ ಅಂತ. ಅಪ್ಪನಿಗೂ ಗೊತ್ತಿದೆ, ಆದ್ರೆ ಅಪ್ಪ ತಂದ್ಕೊಡುವಾಗ ಏನ್ ಹೇಳೋದು ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಗೆ ಆಸೆ ಇತ್ತು ತಿನ್ಬೇಕು ಅಂತ, ಯಾರು ತಂದ್ಕೊಡ್ತಿರ್ಲಿಲ್ಲ, ಈಗ ನನ್ ಮಕ್ಳಿಗೆ ಅದರ ಕೊರತೆ ಆಗ್ಬಾರ್ದು ಅಂತ. ಇದು ಡೇಂಜರಸ್ ಅಲ್ವಾ? ಯಾಕೆಂತಂದ್ರೆ ಈ ತರ ಜಂಕ್ ಫುಡ್ ತಿಂದು ಇವತ್ತು ಪ್ರಾಬ್ಲಮ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ನೋಡುವಂತ ವಿಷಯವಾದ್ರೂ ಅಷ್ಟೇ. ಆ ಸ್ಟೋರಿ ಕೇಳಿದಾಗ ನನ್ಗದು ಟಚ್ ಆಯ್ತು. ಓಕೆ, ಎಷ್ಟು ಜನರ ಮನೇಲಿ ಹೀಗೆ ಅಲ್ವಾ ಆಗ್ತಿರೋದು, ನನಗಾಗ ಇರ್ಲಿಲ್ಲ, ನನ್ ಮಕ್ಳಿಗೆ ಇದನ್ನ ಕೊಡ್ಬೇಕು ಅಂತ. ಹಾಗೇನಿಲ್ಲ, ಪ್ರತಿ ಮಕ್ಕಳನ್ನ ಬೆಳೆಸುವಾಗ ಸಹ ನಾನ್ ಹೇಗೆ ಬೆಳೆದಿದ್ದೀನೋ ಅದೇ ತರದ ಒಂದು ಲೈಫ್ ಸಹ ತೋರಿಸ್ಬೇಕಾಗತ್ತೆ. ಆಗ ಅವರಿಗೆ ಯಾವುದೇ ಚಾಲೆಂಜಸ್ ಇದ್ರು ಫೇಸ್ ಮಾಡ್ತಾರೆ. ಈಗ ನೋಡಿ, ಓಕೆ ಎಲ್ಲವೂ ಚೆನ್ನಾಗಿದೆ, ನನ್ನ ಮಕ್ಳಿಗೆ ನಾನು ಎಲ್ಲ ಲಕ್ಸುರಿಗಳನ್ನ ಕೊಡಬಲ್ಲೆ, ಅದೆಲ್ಲ ಸರಿ. ಮೊನ್ನೆ ಈಗ AI ಇಂದ ಎಷ್ಟೋ ಜನರ ಕೆಲಸ ಹೋಯ್ತು. ಬೆಳಗಾದ್ರೆ ನೋಡುವಾಗ ಅವನಿಗೆ ಆ ಒಂದು ಆದಾಯ ಇಲ್ಲದೆ ಹೋದಾಗ ಅವನು ಮಾನಸಿಕವಾಗಿ ಕುಗ್ಗೋಗ್ತಾನೆ, ಸಹಜವಾಗಿ ಆಗುವಂತದ್ದು.
ಆದ್ರೆ ತನ್ನ ಮಕ್ಕಳಿಗೆ ನೀನು ಒಂದು ದಿನ ಕೆಲಸ ಇಲ್ಲದೆ ಇದ್ರೂ ಸಹ ನೀನ್ ಬದುಕಬಹುದು ಅನ್ನೋ ಪಾಠವನ್ನ ಅವನು ಹೇಳ್ಕೊಟ್ಟಿದ್ರೆ ಅವ್ರು ಎಲ್ಲಿ ಹೋದ್ರು ಬದುಕೊಂಡ್ ಬರ್ತಾರ. ಅದಕ್ಕೆ ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ನ, ಹಸಿವನ್ನ ನೋಡ್ಬೇಕು, ಕಷ್ಟ, ದುಡ್ಡು ಇಲ್ಲದೆ ಇರುವಂತ ದಿನಗಳನ್ನ ನೋಡ್ಬೇಕು, ಅವಮಾನ ನೋಡ್ಬೇಕು, 4 ಜನರ ಮುಂದೆ ಬೈಸ್ಕೊಂಡು ಪೆಟ್ಟು ತಿನ್ಕೊಂಡು ಅಭ್ಯಾಸ ಇರ್ಬೇಕು. ಇದೆಲ್ಲ ಆದಾಗ, ಅದೆಲ್ಲ ಸಹಜ ಅಂತ ಸ್ವೀಕರಿಸಿದಾಗ, ಬಿದ್ರೆ ಎಲ್ಲಿಗ್ ಬೀಳೋದು, ಅಲ್ಲಿ ಕೆಳಗೆ ತಾನೇ, ಕೆಳಗಡೆಯಿಂದ ಬರೋದು ನನಗೆ ಗೊತ್ತಿದೆಯಲ್ಲ ಅಂತ. ಆಫ್ಟರ್ ಕೋವಿಡ್ ಎಷ್ಟೊಂದು ಜನ ಜೀವ ಕಳೆದುಕೊಂಡವರು ಇದ್ದಾರೆ, ಜೀವನ ಪಡ್ಕೊಂಡವರು ಇದ್ದಾರೆ ಅಲ್ವಾ. ಎಷ್ಟೋ ಜನ ಈಗ ಉದ್ಯೋಗದಲ್ಲಾಗಿರ್ಬೋದು ಎಲ್ಲ ಕಡೆ ಲಾಸ್ ಅನ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಕರೆಕ್ಟ್. ಹಾಗೆ ನೀವ್ ಹೇಳ್ದಾಗೆ ಅದನ್ನ ಮೆಟ್ಟಿ ನಿಂತು ಎದ್ದು ಬಂದವರು ಇನ್ನು ತುಂಬಾ ಜನ ಇದ್ದಾರೆ. ಅಂದ್ರೆ ಓಕೆ, ಲೈಫ್ ಅಂತಂದ್ರೆ ಏನ್ ಗೊತ್ತಾ, ಒಂದ್ಸಲ ಎಲ್ಲವೂ ಹೋಯ್ತು ಅಂತ ಹೇಳಿ ಎಲ್ಲವನ್ನ ಕಳ್ಕೊಳ್ಳೋದಲ್ಲ, ಹೋಯ್ತಲ್ವಾ ಮತ್ತೆ ಸೃಷ್ಟಿ ಮಾಡ್ತೀನಿ ಅಂತ. ಆ ಒಂದು ಚಾಲೆಂಜ್ ಹಾಕುವಂತ ಮನಸ್ಥಿತಿಯನ್ನ ಒಂದು ಎಜುಕೇಶನ್ ಡೆವಲಪ್ ಮಾಡಿಲ್ಲ ಅಂತಂದ್ರೆ ಎಜುಕೇಶನ್ ವೇಸ್ಟ್. ಹಾಗೆ ಇನ್ನೊಂದು ಕೇಳ್ಬೇಕು ಏನು ಅಂತ ಹೇಳಿದ್ರೆ, ನೀವು ಅಂದ್ರೆ ಪ್ರತಿದಿನ ಮನುಷ್ಯ ಅಂದ್ರೆ ಬೇರೆ ಬೇರೆ ನಿಮ್ಮ ಜೊತೆ ಇರುವವರನ್ನ ಒಬ್ಸರ್ವ್ ಮಾಡ್ತಾ ಇರ್ಬೇಕಾಗುತ್ತಾ? ಅಂದ್ರೆ ಇವಾಗ ಪ್ರತಿಯೊಂದು ಬಿಹೇವಿಯರ್ ಆಗಿರ್ಬೋದು, ಬಹುಶಃ ಅದನ್ನ ಒಬ್ಸರ್ವ್ ಮಾಡ್ತಾ ಇರ್ಬೇಕು. ಬಟ್ ಎಲ್ರು ಮಾಡ್ತಾರೆ ಅಂತೇನಿಲ್ಲ. ನನ್ನ ಸ್ವಭಾವ ಸ್ವಲ್ಪ ಹಾಗೆ, ನಾನು ಬೇರೆಯವರ ಮಾತುಗಳನ್ನ ಕೇಳುವಂತ ಒಂದು ಅಭ್ಯಾಸ ನನ್ಗಿದೆ, ಅದು ಸಹಜವಾಗಿಯೇ ಇದೆ. ಮೇ ಬಿ ಕೆಲವರು ಏನಾದ್ರೂ ಮನಸ್ಸಿನ ಮಾತುಗಳನ್ನ ಶೇರ್ ಮಾಡ್ಕೋತಾರೆ, ಗಾಸಿಪ್ ಮಾಡೋದು ಬೇರೆ, ಅಂಡ್ ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನ ಅವ್ರು ಹೇಳ್ಕೊಳ್ಳುವಾಗ ನಾವು ಸುಮ್ಮನೆ ಕಿವಿ ಆದ್ರೆ ಸಾಕು, ಅವ್ರಿಗೆ ಸಮಾಧಾನ ಆಗುತ್ತೆ ಅಲ್ವಾ. ಅದು ಕೂಡ ಒಂದು ಮೇನ್ ಮಕ್ಕಳಿಗೆ ಕಲಿಸಲೇಬೇಕಾದಂತ ವಿಚಾರ. ಎಷ್ಟೋ ಮಕ್ಕಳಿಗೆ ಇವತ್ತು ಬೇರೆಯವ್ರು ಹೇಳಿದನ್ನ ಕೇಳಿಸ್ಕೊಳ್ಳುವಂತಹ ಒಂದು ಕಾನ್ಸಂಟ್ರೇಟ್ ಮಾಡುವಂತ ಬುದ್ಧಿಯೇ ಇಲ್ಲ. ಅವರದ್ದು ಮಾತ್ರ ಸ್ಟೋರಿ ಹೇಳ್ತಿರ್ತಾರೆ, ಮಕ್ಕಳು ಅಂತಲ್ಲ ದೊಡ್ಡವರು ಸಹ. ಈಗ ನಾವಿಬ್ರು ಮಾತಾಡ್ತಾ ಇರುವಾಗ ಇರುವಂತ ಕಾನ್ವರ್ಸೇಷನ್ ಅಲ್ಲಿ ಎದುರುಗಡೆ ಇರುವಂತ ವ್ಯಕ್ತಿಗೆ ಮಾತಾಡುವಂತ ಅವಕಾಶ ನಾವು ಜಾಸ್ತಿ ಕೊಡ್ಬೇಕು. ಮಾತಿನ ಇಂಟರ್ವ್ಯೂ ನಾನು ಹೇಳ್ತಿರೋದು. ಫಾರ್ ಎಕ್ಸಾಂಪಲ್, ಯಾರೋ ಮಾತಾಡ್ತಿದ್ದಾರೆ ಅಂತಂದ್ರೆ ಕೇವಲ ಹಾಗಾಯ್ತು ಹೀಗಾಯ್ತು ಅಂತ, ಬಟ್ ಪಾಪ ಎದುರುಗಡೆ ಇರೋನ್ ಏನೋ ಹೇಳ್ಬೇಕು ಅಂತ ಹೊರಟಿದ್ದಾನೆ, ಅವನಿಗೆ ಅವಕಾಶನೇ ಇಲ್ಲ ಅಲ್ವಾ. ತುಂಬಾ ಕಡೆ ಹಾಗಾಗುತ್ತೆ. ಮಾತಾಡುವಾಗ್ಲೂ ತುಂಬಾ ಜಾಗ್ರತೆ ಮಾಡ್ಬೇಕು, ಎಷ್ಟು ಬೇಕಷ್ಟೇ. ಹಾಗೆ ಈ ಭಾಷಣ ಅಂತ ಹೇಳುವಂತದ್ದು ಎಲ್ಲಿಂದ ಪ್ರಾರಂಭ ಆಯಿತು? ಅಂದ್ರೆ ಇವಾಗ ರೇಡಿಯೋದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದವರು, ಒಮ್ಮೆಲೆ ನಮ್ಗೆ ಜಾಸ್ತಿ ಕಡೆ ಕಂಡಂತದ್ದು ಮೋಟಿವೇಶನಲ್ ಸ್ಪೀಚ್ ಗಳಲ್ಲಿ. ಸೊ ಇದು ಹೇಗೆ ಆರಂಭ ಆಯ್ತು? ನಿಜ, ಇದು ಈಗ ಕೆಲವರು ಹೇಳ್ತಾರೆ, ಓಕೆ ಇದಕ್ಕೆ ಟ್ರೈನಿಂಗ್ ತಗೊಂಡ್ ಬಂದ್ರ ಅಥವಾ ಏನಾದ್ರು. ಈಗಂತೂ ನಿಮ್ಗೆ ಗೊತ್ತಿದೆ, ಒಂದು ಭಾಷಣ ಮಾಡ್ಬೇಕು ಅಂತಂದ್ರೂ ಟ್ರೈನಿಂಗ್ ಕೊಡುವಂತದ್ದು ಕೂಡ ಇದೆ ಈಗ, ಆಗೋದಿಲ್ಲ. ಬಟ್ ಇದೆಲ್ಲ ಹೇಗೆ ಅಂತಂದ್ರೆ, ಈ ಫಸ್ಟ್ ಟೈಮ್ ಗೆಸ್ಟ್ ಆಗಿ ಕರೀಲಿಕ್ಕೆ ಶುರುವಾಯ್ತು ರೇಡಿಯೋಗೆ ಬಂದ್ಮೇಲೆ. ಗೆಸ್ಟ್ ಆಗಿ ಕರೆದ ಮೇಲೆ ಅಲ್ಲಿ ಸ್ಪೀಚ್ ಮಾಡ್ಲೇಬೇಕು. ನಾನು ಹೋಗುವಾಗ ನಾನು ಯೋಚನೆ ಮಾಡ್ತಿದ್ದೆ, ಯಾವ್ದ್ರ ಬಗ್ಗೆ ಮಾತಾಡ್ಲಿ. ಎಲ್ಲರೂ ಸಾಧಾರಣವಾಗಿ ಹೇಳ್ತಾರೆ ನಮ್ ಕ್ಯೂರಿಯಾಸಿಟಿ ಇರೋದು FM ಬಗ್ಗೆ, ಅದ್ರ ಬಗ್ಗೆ ಮಾತಾಡಿ ಅಂತ. ಓಕೆ, ಅದು ಈಸಿ ಆಗ್ತಿತ್ತು ನಮ್ಗೆ. ಎಲ್ರಿಗೂ ಕುತೂಹಲ, FM ಅಲ್ಲಿ ಹೇಗ್ ವರ್ಕ್ ಆಗುತ್ತೆ, ಯಾವ ರೀತಿ ನೀವು ಮಾತಾಡ್ತೀರಾ. ನಾವು ಮಾತಾಡೋದು 1 ನಿಮಿಷ 1.5 ನಿಮಿಷ ಒಂದ್ಸಲ ಎಟ್ ಎ ಟೈಮ್, 2 ನಿಮಿಷ ಎಲ್ಲೋ ಮಾತಾಡ್ಬೋದು. ಆದ್ರೆ ಹೆಚ್ಚಿನ ಸಲ ನಾವು 1.5 ನಿಮಿಷಕ್ಕೇನೆ ಅದನ್ನ ಸೀಮಿತ ಮಾಡಿ, ಈ ತರ ಇಂಟ್ರೆಸ್ಟಿಂಗ್ ವಿಷಯಗಳು, ಯಾವ ವಿಷಯಗಳನ್ನ ಎಲ್ಲಿಂದ ಹುಡುಕ್ತೀರಾ, ಇಂಥದೆಲ್ಲ ಶುರು ಮಾಡ್ತಾ ಇದ್ದೆ. ಆಮೇಲೆ ಏನಾಯ್ತು ಅಂತಂದ್ರೆ, ನಾನು ಕಂಡಂತಹ ಸಮಸ್ಯೆಗಳನ್ನ ತಗೊಳ್ಳಿಕ್ ಶುರು ಮಾಡಿದೆ. ನಾನಾಗ್ಲೇ ಹೇಳಿದೆ, ಈಗ ಕಸ ಬಿಸಾಡುವಂತ ವಿಷಯದಿಂದ ಗಿಡ ನೆಡೋದು ಇರ್ಬೋದು, ಅದ್ರ ಬಗ್ಗೆ ಸ್ಟೋರೀಸ್ ಎಲ್ಲ ನಾನೀಗ ರೇಡಿಯೋಗೆ ಈಗ ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅದೇ ಸ್ಟೋರಿಯನ್ನ ನಾನು ಭಾಷಣದಲ್ಲಿ ತರ್ಲಿಕ್ಕೆ ಶುರು ಮಾಡಿದೆ ನಿಧಾನವಾಗಿ. ಹೋಗುವಾಗ ಮತ್ತೆ ಹೋಗ್ತಾ ಆಡಿಯನ್ಸ್ ಯಾರು, ನನ್ನ ಆಡಿಯನ್ಸ್ ಯಾರು ಅಂತ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆ ಆಡಿಯನ್ಸ್ಗೆ ಏನ್ ಬೇಕು ಅದನ್ನ ನಾನು ತಗೊಂಡು ಹೋಗ್ಬೇಕು, ಒಂದಿಷ್ಟು ಬೇಸಿಕ್ ಪ್ಲಾನ್ಸ್. ಈಗ ನೋಡಿ, ನನ್ನ ಆಡಿಯನ್ಸ್ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಇನ್ಸ್ಪೈರಿಂಗ್ ಸ್ಟೋರೀಸ್ ವರ್ಕ್ ಆಗುತ್ತೆ. ಅದೇ ನನ್ನ ಆಡಿಯನ್ಸ್ ಕಂಪ್ಲೀಟ್ ವರ್ಕಿಂಗ್ ವುಮೆನ್ ಆಗಿದ್ರೆ ಅವರಿಗೆ ಬೇರೆ ಟಾಪಿಕ್ಗಳು. ಅದೇ ಪಕ್ಕಾ ಹೋಮ್ ಮೇಕರ್ ಆಗಿದ್ರೆ ಅವ್ರಿಗೆ ಯಾವ ತರ ಮಾತಾಡ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ. ರೀಸೆಂಟ್ ಆಗಿ ನಾನು ನಮ್ಮ ಹೆಚ್ಚಾಗಿ ಸ್ವಸಹಾಯ ಸಂಘಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಮಹಿಳೆಯರು ಜೊತೆಯಾಗಿ ಕೆಲವರು ಉದ್ಯೋಗ ಮಾಡ್ತಿದ್ದಾರೆ, ಇನ್ನು ಕೆಲವರು ಅವರದೇ ಆದಂತಹ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಆಕ್ಟಿವ್ ಆಗಿರುವವರು, ಹೆಚ್ಚಾಗಿ ಹೋಮ್ ಮೇಕರ್ ಸಹ ಇರ್ತಾರೆ ಅದರಲ್ಲಿ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಯೋಚನೆ ಮಾಡ್ತಾ ಇದ್ದೆ, ಎಷ್ಟೋ ಜನರಿಗೆ ಒಂದು ಕೀಳರಿಮೆ ಇರುತ್ತೆ, ನಾನೇನು ಮಾಡ್ತಿಲ್ಲ, ನಾನು ಹೋಮ್ ಮೇಕರ್ ಅಂತ. ಆಗ ನಾನು ಆ ಪಾಯಿಂಟ್ ಅನ್ನು ಮಾತಾಡ್ಬೋದು ಅಂತ ಅನಿಸ್ತು ನನಗೆ. ಒಂದು ಹೆಣ್ಣು ಎಷ್ಟೇ ಸಾಧನೆಗಳನ್ನ ಮಾಡಿದ್ರು ಅವಳು ಹೋಮ್ ಮೇಕರ್ ಆಗ್ಲೇಬೇಕು. ಪ್ರತಿಯೊಬ್ರು ಕೂಡ ಅನಿವಾರ್ಯ. ಅವಳೊಬ್ಳು ತಾಯಿ, ಅವಳೊಬ್ಳು ಹೆಂಡತಿ, ಅವಳೊಬ್ಳು ಸಿಸ್ಟರ್. ಅದನ್ನ ನಾವು ಯಾವಾಗ್ಲೂ ಒಪ್ಪಬೇಕು. ಅದನ್ನ ನಾನು ಶೋಷಣೆ ಅಂತ ನನ್ಗೆ ಹೇಳ್ಬೇಕು ಅಂತ ಅನ್ಸ್ತಿಲ್ಲ. ಪ್ರೀತಿಯಿಂದ ಮಾಡ್ತಾಳೆ ಅವಳು. ಅಡುಗೆ ಮಾಡುವಾಗ ಪ್ರೀತಿಯಿಂದ ತನ್ನ ಮಗುವಿಗೆ ತಿನ್ನಿಸ್ತಾಳೆ. ತನ್ನ ಮಗು ಹೊಟ್ಟೆ ಹಸಿವಲ್ಲಿರೋದನ್ನ ಯಾವ ತಾಯಿ ಸಹ ಇಷ್ಟಪಡೋದಿಲ್ಲ. ಅದು ತಾಯ್ತನ ಅಲ್ವಾ.
ಸೊ ಓಕೆ, ನಾನು ಇದನ್ನ ಹೇಗೆ ಹೇಳ್ಬೋದು? ಇಂದ್ರಾ ನೂಯಿ ಅವರ ಎಕ್ಸಾಂಪಲ್ ಇದಕ್ಕೆ ಕೊಡ್ಬೋದು. ಇಂದ್ರಾ ನೂಯಿ ಪೆಪ್ಸಿಕೋ ಕಂಪನಿಯ ಅಧ್ಯಕ್ಷೆಯಾದಂತಹ ಸಮಯದಲ್ಲಿ ಅವರಿಗೆ ಅತ್ಯುನ್ನತ ಶ್ರೇಣಿಗೆ ಆ ಒಂದು ಪ್ರಮೋಷನ್ ಸಿಕ್ಕಂತಹ ಸಂಭ್ರಮ. ಅಲ್ಲೆಲ್ಲ ಆಫೀಸಲ್ಲಿ ಹೇಗಿರುತ್ತೆ ವಾತಾವರಣ, ಫುಲ್ಲೆಲ್ಲ ಅವರಿಗೆ ಸನ್ಮಾನ ಮಾಡ್ಬಿಟ್ಟು, ಅವ್ರ ಬಗ್ಗೆ ಸ್ಪೀಚ್ ಮಾಡ್ಬಿಟ್ಟು, ಅವ್ರ ಬಗ್ಗೆ ಹೊಗಳಿಬಿಟ್ಟು ಎಲ್ಲವನ್ನ ಮಾಡ್ಕೊಂಡು ಅವ್ರ ಮನೆಗೆ ಖುಷಿಯಲ್ಲಿ ಬಂದಿರ್ತಾರೆ ರಾತ್ರಿ. ಆಯ್ತಾ, ಜಸ್ಟ್ ಇಮ್ಯಾಜಿನ್. ಬರುವಾಗ ಅವ್ರಮ್ಮ ಬಾಗ್ಲಲ್ಲಿ ಹೀಗೆ ಕೈ ಕಟ್ಕೊಂಡು ನಿಂತ್ಕೊಂಡಿರ್ತಾರೆ. ಆಯ್ತಾ, ಅಮ್ಮ ಇವತ್ತು ಆಫೀಸಲ್ಲಿ ಏನಾಯ್ತು ಗೊತ್ತಾ? ನೀನು ಆಫೀಸಲ್ಲಿ ಏನಾಯ್ತು ಅನ್ನೋದನ್ನ ಮತ್ತೆ ಹೇಳು, ನಿನ್ ಗಂಡ ಆಫೀಸಿಂದ ಬಂದು ಕೂತ್ಕೊಂಡಿದ್ದಾನೆ, ಇನ್ನು ಟೀ ಮಾಡಿಲ್ಲ, ಮನೇಲಿ ಹಾಲಿಲ್ಲ, ಹಾಲು ತಗೊಂಡ್ ಬಾ. ಇದನ್ನ ಅವ್ರು ತಮಾಷೆಗೆ ಹೇಳ್ತಾರೆ. ಸಿ, ಇಂದ್ರಾ ನೂಯಿ ಏನಾದ್ರೂ ಆಗಿನ ವಾತಾವರಣ ಇತ್ತು ಅಂತ ಅವ್ರು ಸಾಧನೆ ಮಾಡೋದನ್ನ ಬಿಟ್ರಾ? ಇಲ್ಲ. ನಾನು ಹೇಳುದು ಎಲ್ಲ ಹೆಣ್ಮಕ್ಳಿಗೆ ನಿಮ್ಗೆ ನಿಮ್ದೇ ಆದಂತ ಚಾಲೆಂಜಸ್ ಇರುತ್ತೆ. ಸಿ, ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಹ ಅವ್ರಿಗೂ ಅವ್ರದ್ದೇ ಆದಂತ ಚಾಲೆಂಜಸ್ ಇರುತ್ತೆ. ಸುಧಾಮೂರ್ತಿ ಅವ್ರು ಒಂದ್ ಕಡೆ ಹೇಳ್ತಾರೆ, ನಾನೇನ್ ಅಷ್ಟೊಂದ್ ಚೆನ್ನಾಗೇನ್ ಅಡುಗೆ ಮಾಡಲ್ಲ, ಈಗ್ಲೂ ನನ್ ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ, ನೀನ್ ಪರ್ಫೆಕ್ಟ್ ಮದರ್ ಆಗಿರ್ಲಿಲ್ಲ ಅಂತ ಅಲ್ವಾ? ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಪರ್ಫೆಕ್ಟ್ ಅಂತ ಹೆಸರು ತಗೊಳ್ಳೋದಕ್ಕೆ ಅಂತಹ ವ್ಯಕ್ತಿಗಳಿಗೂ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವ್ ಯಾವಾಗ್ಲೂ ಗಿಲ್ಟಿ ಫೀಲ್ ಅಲ್ಲಿ ಇರ್ತೀವಿ. ಅಯ್ಯೋ, ನನ್ ಮಗುನ್ ಬಿಟ್ಟು ಆಫೀಸಿಗೆ ಹೋಗೋದಾ, ನಾನು ಇಲ್ದೇ ಇದ್ದಾಗ ನನ್ ಮಗು ಏನ್ ಮಾಡ್ತಿರುತ್ತೋ. ಹೀಗೆ ಇದ್ರೆ ನಾವು ಖುಷಿಯಾಗಿರೋದಕ್ಕಾಗೋದಿಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ, ಮಕ್ಳು ಬೆಳ್ಕೊಂಡು ಹೋಗ್ತಾರೆ, ಅರ್ಥ ಮಾಡ್ಕೋತಾರೆ. ಅವರು ನಮ್ಮಮ್ಮ ಏನೋ ವರ್ಕ್ ಮಾಡ್ತಿದ್ದಾರೆ, ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು, ಅವರಿಗೆ ನಾವು ಸಹ ಹೆಲ್ಪ್ ಮಾಡ್ಬೇಕು ಅಂತ. ಎಲ್ಲಿವರೆಗೆ ಕೆಲವೊಂದು ತಾಯಂದಿರು ಮಕ್ಕಳ ಸೇವೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ 6-7 ವರ್ಷದ ತನಕ ಅವರಿಗೆ ಬಾಯಿಗೆ ಕೊಟ್ಟು ತಿನ್ನಿಸುವಂತದ್ದು. ಆಯ್ತಾ, ಈಗ ಅಮ್ಮಂದಿರ ಸಭೆಗೆ ಹೋಗ್ತೀನಿ ಅಂತಂದ್ರೆ ಈ ವಿಷಯ ಎಲ್ಲ ಬರುತ್ತೆ. ಅದನ್ನೇ ನಾನು ಕಂಟಿನ್ಯೂಯೇಷನ್ ಮಾಡ್ಕೊಂಡು ಹೋಗ್ತಾ ಇರೋದು. ಶೂ ಲೇಸ್ ಕಟ್ಟೋದು, ಶೂ ಪಾಲಿಶ್ ಮಾಡೋದು. ಈ ಮಕ್ಕಳಿಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು 1.5 ವರ್ಷದಿಂದ ಅವರಿಗೆ ತಟ್ಟೆಗೆ ಹಾಕಿ ಕೊಡ್ತಾ ಇದ್ದೆ ಊಟವನ್ನ. ಇದು ನನ್ನ ಅಜ್ಜಿ ನನ್ಗೆ ಹೇಳಿದ್ದು, ತಟ್ಟೆಗೆ ಹಾಕಿ ಕೊಟ್ರೆ ಅವ್ರು ತಿಂತಾರೆ ಅಂತ. ಅಯ್ಯೋ, ಅಷ್ಟು ಚಿಕ್ಕ ಮಗುವಿಗೆ ತಟ್ಟೆಗೆ ಹಾಕೊಡೋದ, ತಿನ್ನಿಸ್ಬೇಕಲ್ವಾ ಅಂತ ನಾನೇ ಫಂಕ್ಷನ್ಗಳಿಗೆಲ್ಲ ಹೋದಾಗ ನನ್ನ ತರ ನೋಡ್ತಾ ಇದ್ದು, ಈಗ್ಲೂ ಸಹ ನೋಡ್ತಾರೆ. ಅಂದ್ರೆ ಮಗು ತಿಂತಾ ಇದೆ, ಇವಳದ್ದು ಗಮನನೇ ಇಲ್ಲ, ತಿನ್ನಿಸ್ಬೋದಲ್ಲ ಇವಳು, ಆಮೇಲೆ ಊಟ ಮಾಡ್ಬೋದಲ್ಲ ಇವಳು ಅಂತ. ಮಗುವಿಗೆ ಇಂಡಿಪೆಂಡೆಂಟ್ ಆಗಿ ತಿನ್ನಿಸೋದಕ್ಕೆ ನಾವು ಅಭ್ಯಾಸ ಆಟೋಮೆಟಿಕಲಿ ಮಾಡಿಸ್ಬೋದಲ್ಲ. ಎಷ್ಟೋ ಜನ ಹಬ್ಬ ಹರಿದಿನಗಳಲ್ಲಿ ಬೇರೆ ಬೇರೆ ಮಕ್ಳು ಬರ್ತಾರೆ, ನೀವು ಆ ಮಕ್ಳಿಗೆ ಒಟ್ಟಿಗೆ ಊಟಕ್ಕೆ ಹಾಕೊಡಿ, 1 ವರ್ಷದ ಮಗು ಸಮೇತ ಅವ್ರನ್ನ ನೋಡಿ ತಿಂತದೆ. ಈ ತರದ ಒಂದು ಸಹಜ ಬೆಳವಣಿಗೆ ಅಭ್ಯಾಸ ಮಾಡಿದ್ರೆ ಯಾವ ತಾಯಿಗೂ ಮಕ್ಕಳು ಹೊರೆ ಆಗಲ್ಲ. ಅಯ್ಯೋ, ಮಕ್ಳನ್ನ ನೋಡ್ಕೊಳ್ಳೋದು ಹೇಗೆ, ಕೆಲ್ಸಕ್ಕೆ ಹೋಗೋದು ಹೇಗೆ, ನಿಮ್ ಬ್ಯಾಗಿಗೆ ನಿಮ್ ಪುಸ್ತಕ ನೀವೇ ಹಾಕೊಳ್ಳಿ, ಯೂನಿಫಾರ್ಮ್ ಹೋಗಿ ತಕೊಂಡ್ ಬನ್ನಿ, ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿರುತ್ತೆ ತಾನೇ ಅವರಿಗೆ, ತಕೊಂಡ್ ಬನ್ನಿ. ನಿಮ್ ಬಟ್ಟೆ ಒಗ್ದಿಟ್ಟಿರೋದಿದೆ ಅದನ್ನ ಮಡಚಿ, ಒಗೆಯೋದಂತೂ ಅವ್ರು ಮಾಡೋದಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳಿಗೆ, ಫೋಲ್ಡ್ ಮಾಡಿ. ಬಟ್ಟೆ ಫೋಲ್ಡಿಂಗ್ ಸಹ ಕಲಿಸ್ಬೇಕಾದಂತಹ ಸಿಂಪಲ್ ವಿಷಯ, ಆದ್ರೆ ಅದು ತುಂಬಾ ಪ್ರಭಾವಕಾರಿ ಲರ್ನಿಂಗ್. ಓಕೆ, ಟಾಯ್ಲೆಟ್ ಹೋದ್ರ ಫ್ಲಶ್ ಮಾಡಿ, ಲೈಟ್ ಸ್ವಿಚ್ ಆಫ್ ಮಾಡಿ ಬನ್ನಿ. ಸ್ನಾನ 2 ಟೈಮ್ ಮಾಡಿ, ಒಂದ್ಸಲ ನಾನ್ ಮಾಡಿಸ್ತೀನಿ, ಇನ್ನೊಂದ್ಸಲ ನೀವೇ ಮಾಡಿ. ನಿಮ್ಮ ಕೆಲಸವನ್ನ ನೀವು ಮಾಡ್ಕೋಬಹುದು, ನಾನ್ ಮನೇಲಿ ಇಲ್ಲದೆ ಇದ್ರು ನೀವಿರ್ಬೋದು. ಆತರ ಕಲಿಸಿ ಮಕ್ಕಳನ್ನ. ಸೊ ಈಗ ನಾನು ಹೋದಂತ ಪ್ಲೇಸ್ ಅಂಡ್ ಅಲ್ಲಿರುವಂತಹ ಲೇಡೀಸ್ ಅವರಿಗೆ ಬೇಕಾಗಿರುವಂತ ವಿಚಾರ ಈ ತರ ಪಾಯಿಂಟ್ಸ್. ಓಕೆ, ಇನ್ನೇನ್ ಮಾಡ್ತಾರೆ ಹೆಚ್ಚಿನವರು, ತಮ್ಮ ಕೆಲಸ ಆಗ್ಲಿ ಅಂತ ಮೊಬೈಲ್ ಕೊಟ್ಬಿಡ್ತಾರೆ. ಓಕೆ, ನೀವು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಾನು ನೋಡ್ತಾ ಇದ್ದೆ, ಅದನ್ನ ಹಾಗೆ ಹೇಳ್ಬಿಡ್ತೀನಿ ನಾನು ಇರೋದನ್ನ. ಈಗ ಇದೆಲ್ಲ ನಾನು ಕ್ರಿಯೇಟ್ ಮಾಡಿದಂತ ಎಕ್ಸಾಂಪಲ್ಗಳಾಗಿರೋದಿಲ್ಲ. ಅಭಿಷೇಕ್ ಬಚ್ಚನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಇದ್ರು, ಅವ್ರ ಮಗಳು ಆರಾಧ್ಯ ಐಶ್ವರ್ಯ ಫೋನನ್ನೇ ಯೂಸ್ ಮಾಡ್ತಾಳೆ ಅಂತ. ಗೊತ್ತಾಯ್ತಾ? ಅವಳಿಗೆ ನಾವು ಫೋನ್ ಅನ್ನ ಸಪರೇಟ್ ಕೊಡಿಸ್ಲಿಲ್ಲ, ನಾವು 16-17 ಇಯರ್ ತನಕ ಕೊಡ್ಸೋದಿಲ್ಲ ಅಂತಾನು ಅನ್ಕೊಂಡಿದೀವಿ ಅಂತ. ಬಚ್ಚನ್ ಫ್ಯಾಮಿಲಿಯಲ್ಲೇ ನಡೆಯುತ್ತಂತೆ. ಇನ್ನು ನಮ್ ಫ್ಯಾಮಿಲಿಯಲ್ಲಿ ನಾವು ಅಯ್ಯೋ ಮಕ್ಕಳಿಗೆ ದೂರ ಇಟ್ರೆ ಅವ್ರಿಗೇನ್ ಕಲಿಯೋದಿಲ್ವೋ, ಅವ್ರಿಗೇನ್ ಗೊತ್ತಾಗೋದಿಲ್ವೋ ಅಂತ ಅನ್ಕೋತಾರ. ಆ ಎಕ್ಸಾಂಪಲ್ ಕೊಟ್ಟಾಗ ಒಂದ್ ಸ್ವಲ್ಪ ಆದ್ರೂ ಚೇಂಜಸ್ ಆಗ್ಬಹುದಾ ಅಂತ. ಮತ್ತೆ ನನ್ಗೆ ಭ್ರಮೆ ಇಲ್ಲ. ಆಯ್ತಾ, ನಾನ್ ಭಾಷಣ ಮಾಡ್ತೀನಿ, ಕೆಲವರು ಇದೆಲ್ಲ ಯಾರು ಕೇಳ್ತಾರೆ, ಭಾಷಣ ಎಲ್ಲ ಯಾರಿಗ್ ಬೇಕಾಗಿದೆ, ಒಪ್ಕೋತೀನಿ ನಾನು. ಭಾಷಣ ಯಾರಿಗೂ ಬೇಡ. 100 ಅಮ್ಮಂದಿರಿದ್ರೆ ಆ 100 ಅಮ್ಮಂದಿರಲ್ಲಿ 1 ಅಮ್ಮ ಬದಲಾದ್ರೆ ನಯನಾ ಎಸ್ ಗುಡ್ ಜಾಬ್. ಭಾಷಣ ಮಾಡಿದ ನಂತರ ಆತರ ಅಭಿಪ್ರಾಯ ಬಂದದ್ದು ಇದೆಯಾ? ತುಂಬಾ ಸಲ ನಾನು ಅದೇ ಹೇಳಿದಲ್ಲ ಮೊನ್ನೆ, ಈಗ ತಂದೆ ತಾಯಿಗೆ ಕಾಲ್ ಮಾಡುವಂತ ವಿಷಯದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಅದೇ ತರ ಎಷ್ಟೋ ಜನ ಮಕ್ಕಳ ವಿಷಯದಲ್ಲಿ ಮಾತಾಡಿದಾಗ ಇದೇ ವಿಡಿಯೋ 2 ಮಿಲಿಯನ್ ಏನೋ ಹೋಗಿತ್ತು. ಇನ್ನೊಂದು ಮಕ್ಕಳನ್ನ ಬೆಳೆಸುವಂತ ವಿಚಾರಕ್ಕೆ ಕೂಡ ಹಾಗೆ, ಅದಕ್ಕೆ ಕೂಡ ಪಾಸಿಟಿವ್ ಎಷ್ಟೋ ಜನ ನನ್ನ ಮಕ್ಳಿಗೆ ತೋರಿಸ್ತೀನಿ ನಾನು ವಿಡಿಯೋ, ನಮ್ಗೆ ತುಂಬಾ ಖುಷಿ ಆಗೋದಾಗ. ಅಂದ್ರೆ ಕೆಲವೊಂದು ಅಮ್ಮಂದಿರು ಒಳ್ಳೇದನ್ನ ನೋಡಿದಾಗ ಮಕ್ಳಿಗೂ ತೋರಿಸ್ಬೇಕು ಅಂತ ಹೊರಡ್ತಾರಲ್ಲ, ಆವಾಗ ಖುಷಿ ಆಗುತ್ತೆ. ರೀಸೆಂಟ್ ಆಗಿ ಮಾಡಿದಂತ ಒಂದು ವಿಡಿಯೋ ಅದೇನು ಅಂತಂದ್ರೆ, ನೀವು ಎಷ್ಟೇ ಕಷ್ಟ ಆದ್ರೂ ರಾತ್ರಿ ನೀವು ಪಾತ್ರೆಗಳನ್ನ ತೊಳೆದಿಡಿ, ಇದು ನಿಮ್ಗೆ ಮೋಟಿವೇಶನ್, ಇನ್ಸ್ಪಿರೇಷನ್. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಹೋಗುವಾಗ ಪಾತ್ರೆಗಳೆಲ್ಲ ಹಾಗೆ ಬಿಟ್ಕೊಂಡಿದೆ ಅಂತಂದ್ರೆ ಫಸ್ಟ್ ಹೋಯ್ತು ಎನರ್ಜಿ.
ಡ್ರಾಪ್. ಏನು ಮಾಡೋದಕ್ಕಾಗೋದಿಲ್ಲ. ಅಯ್ಯೋ ಇಷ್ಟೊಂದು ಪಾತ್ರೆಗಳಿದೆಯಲ್ಲ, ಇಷ್ಟೊಂದು ಗಲೀಜಾಗಿದೆಯಲ್ಲ, ನಿನ್ನೆ ರಾತ್ರಿ ತಿಂದಿರೋದೆಲ್ಲ ಹಾಗೇ ಅಡುಗೆ ಮನೇಲಿ ಆಡ್ಕೊಂಡಿದೆ ಅಂದ್ರೆ ಹೇಗೆ? ಆ ವಿಡಿಯೋ ನೋಡಿದಾಗ ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡ್ಮಕ್ಳೇ ಇಷ್ಟಪಟ್ಟಿದ್ರು ಅದನ್ನ. ಹೆಣ್ಮಕ್ಳು ಬೈಕೊಂಡಿದ್ದವರು ಇದ್ದಾರೆ. ಅಂದ್ರೆ ನನ್ಗೆ ನನ್ನ ಕಲಿಗೆ ಹೇಳ್ತಾ ಇದ್ರು, ಏನೇ ನೀನು ಈ ತರ ವಿಡಿಯೋ ಎಲ್ಲ ಮಾಡಾಕಿದ್ಯಾ? ನನ್ ಗಂಡ ನನಗ್ ಕೇಳ್ತಾ ಇದ್ರು, ನೋಡಲ್ಲಿ ಅವಳು ಹೇಳ್ತಿದ್ದಾಳೆ ನೀನ್ ರಾತ್ರಿ ದಿನಾ ಪಾತ್ರೆ ತೊಳಿಬೇಕು ಅಂತ ಹೇಳ್ತಿದ್ದಾಳೆ ನೋಡು ನೀನ್. ಅವಳಿಗೇನು, ಅವಳಿಗೆ ಬೇರೆ ಯಾರೋ ಹೆಲ್ಪ್ ಮಾಡ್ತಾರಲ್ಲಿ ಪಾತ್ರೆ ತೊಳೆಯೋದಕ್ಕೆ. ಅವಳು ಆರಾಮಾಗಿ ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಎಷ್ಟೇ ಲೇಟ್ ಆದ್ರೂ ಎಷ್ಟೇ ಕೆಲಸ ಇದ್ರು ಅದನ್ನು ನಾನು ಮಾಡ್ತೀನಿ. ಅಂಡ್ ಆ ಹೇಳುವಾಗ ಸಹ ನಾನು ಮಾಡ್ತಿದೀನಿ ಅನ್ನೋದೊಂದಿರುತ್ತಲ್ಲ, ನಾನ್ ಮಾಡದೇ ಇರೋದನ್ನ ಹೇಳೋದಕ್ಕಾಗೋದಿಲ್ಲ. ಭಾಷಣದಲ್ಲಿ ಮುಖ್ಯ ಫೇಕ್ ಆಗುತ್ತೆ. ನೀವು ಭಾಷಣ ಮಾಡ್ಬೇಕಾದ್ರೆ ಅದನ್ನ ಮಾಡಿ ನಂತರ ನಾವು ತೋರಿಸ್ಬೇಕು. ಸುಮ್ನೆ ನಾನು ಈಗ ನೋಡು ಮೊಬೈಲ್ ಕೊಡ್ಬೇಡಿ ಅಂತ ಹೇಳ್ತೀನಲ್ಲ, ನನ್ಗೆ ಈಗ ನನ್ನ ಮಗನಿಗೆ 10 ವರ್ಷ, ಕೇಳ್ತಾನೆ, ಮೊಬೈಲು ನೋಡ್ತಾನೆ. ನಾನು ಅವ್ನಿಗೆ 1 ಗಂಟೆ ಕೊಡ್ಬೇಕು ಅಂತ ಲಿಮಿಟೇಷನ್ ಹಾಕ್ಲಿಲ್ಲ ಇಲ್ಲಿವರೆಗೂ, ಕೊಡೋದಿಲ್ಲ ಅಷ್ಟೇ, ಬೇಡ ಮೊಬೈಲ್ ಅಂತ. ಏನ್ ಅವಶ್ಯಕತೆ ಇದೆ ನಿಮ್ಗೆ ಮೊಬೈಲ್? ಇಲ್ಲಿವರೆಗೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದೆ ನಾನು. ಹಾಗಾಗಿ ನನಗೆ ಮಾತಾಡುವಂತ ಒಂದು ನೈತಿಕತೆ ಇದೆ ಅಂತ ನಾನು ಅನ್ಕೋತೀನಿ. ಒಂದ್ ವೇಳೆ ನನ್ನ ಮಕ್ಕಳು ಫೋನ್ಗೆ ಕಂಪ್ಲೀಟ್ ಅಡಿಕ್ಟ್ ಆಗಿದ್ರೆ ನಾನು ಮೋಸ್ಟ್ಲಿ ಆ ವಿಷಯ ಹೇಳೋದ್ರಲ್ಲಿ ಅರ್ಥ ಇರಲ್ಲ ಅಂತ. ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಾವು ಹೇಗೆ ಅಂತಂದ್ರೆ ಸಹಜವಾಗಿ ವಿಷಯಗಳನ್ನ ತಗೊಂಡು, ನಮ್ ರೇಡಿಯೋದಲ್ಲಿ ಇರೋದು ಅದೇ ಅಲ್ವಾ. ಈಗ ನಮ್ಮ ಸುತ್ತಮುತ್ತ ಆಗ್ತಾ ಇರೋದು, ನಮ್ಗೆ ಎಲ್ಲೋ ಒಂದ್ ಕಡೆ ಟಚ್ ಆಗಿರೋದು, ಅದನ್ನೇ ನಾವು ಸ್ಟೋರಿಯಾಗಿ ಮಾಡಿದಾಗ್ಲೇ ಅದು ಜಾಸ್ತಿ ಇಷ್ಟ ಆಗುವಂಥದ್ದು ಅಲ್ವಾ. ಹಾಗೆ ನಿಮ್ಮ ಪ್ರಕಾರ ರೇಡಿಯೋ ಕೇಳುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನಿಸ್ತದೆ? ನನಗೇನು ಹಾಗೆ ಅನಿಸ್ತಾ ಇಲ್ಲ. ಅಂದ್ರೆ ನಾನು ಯಾಕೆ ಮೀಡಿಯಾದಲ್ಲಿ ಇದ್ದೀನಿ ಅಂತಲ್ಲ, ಕಡಿಮೆ ಆಗಿದ್ರು ಕಾಂಪಿಟಿಷನ್ ಇದ್ದೇ ಇದೆ ಈಗ ಡಿಜಿಟಲ್ ಯುಗದಲ್ಲಿ. ಬಟ್ ನಾವು ಡಿಜಿಟಲ್ಗೂ ಬಂದಿದ್ದೇವೆ. ಸೊ ಅಲ್ಲೂ ಸಹ ಈಗ ಏನಿದೆ ಈ ಪಾರ್ಟ್ ಆಫ್ ಸ್ಪೀಚ್ ಇರ್ಬೋದು ಅಥವಾ ಇದೆಲ್ಲವೂ ಸಹ ರೇಡಿಯೋದ ಒಂದು ಭಾಗ ಕೂಡ. ನಾವಲ್ಲಿ ರೇಡಿಯೋದ ಒಂದು ಪ್ರತಿನಿಧಿಯಾಗಿ ಹೋಗ್ತೇವೆ ಬೇರೆ ಬೇರೆ ಕಡೆಯಲ್ಲೆಲ್ಲ. ಎಲ್ಲಿಂದ ನಮ್ಮ ಶುರುವಾಗಿರೋದು, ಎಲ್ಲಿಂದ ರೇಡಿಯೋ ಮಾತಿನಿಂದ ಕೇಳಿ ಅಲ್ಲಿಂದ ಡಿಜಿಟಲಿಗೆ ಬಂತು, ಅಲ್ಲಿಂದನೇ ಇಲ್ಲಿಗೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಏನಾಗ್ತಿದೆ ಅಂತಂದ್ರೆ, ಮೊದ್ಲೆಲ್ಲ ಆ ರೇಡಿಯೋ ಇಟ್ಕೊಂಡು ಕೇಳುವಂತದಿತ್ತು. ಬಟ್ ಈಗ ಡ್ರೈವ್ ಟೈಮ್ ಆಗಿದೆ, ಟ್ರಾಫಿಕ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಹಾಗೆ ಆ ತರದ ನಾನು ಹೇಳ್ಬೇಕು, ನಾನು ಎಷ್ಟೋ ಸಾಹಿತಿಗಳ ಮನೆಗೆ ಹೋಗಿದ್ದೆ, ಈಗಲೂ ಕೂಡ ರೇಡಿಯೋ ಇದೆ. ಅವ್ರು ಹೇಗೆ ಅಂತ ಹೇಳಿದ್ರೆ, ಅವರು ಇವಾಗ ಒಂದು ಸಾಹಿತ್ಯ ಬರಿಬೇಕು ಅಂತ ಹೇಳಿದ್ರೆ ಅಥವಾ ಏನೋ ಒಂದು ಕವನ ಬರಿಬೇಕು, ಕತೆ ಬರಿಬೇಕು ಅಂತ ಹೇಳಿದ್ರೆ ಈಗಲೂ ಕೂಡ ರೇಡಿಯೋ ಆನ್ ಮಾಡಿ, ಅದು ಮಂಗಳೂರು ಆಕಾಶವಾಣಿ ಇರ್ಬೋದು, ಯಾವುದೇ ಆಕಾಶವಾಣಿ ಆನ್ ಮಾಡಿ ಬರೀತಾರೆ ಈಗಲೂ ಕೂಡ. ಎಷ್ಟೋ ಸಾಹಿತಿಗಳ ಇವತ್ತಿಗೂ ನನಗೆ ಮರೆಯೋದಕ್ಕಾಗದೆ ಇರೋದು ಚಿಂತನ ಕಾರ್ಯಕ್ರಮ. ನಾನೀಗ ಏನ್ ಮಾತಾಡ್ತಾ ಇದ್ದೀನಿ ಅದು ಸುಪ್ತ ಮನಸ್ಸಿನ ವಿಚಾರಗಳು ಅಂತ ಹೇಳ್ಬೋದಾ. ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಅನ್ಕೋತಾ ಇದ್ದೆ, ಚಿಂತನ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅಂದ್ರೆ ಚಿಂತನದಲ್ಲಿ ಮಾತಾಡುವರು ಅಂತಂದ್ರೆ ಎಂತ ಗೌರವ ಅದು. ಒಬ್ಬ ವ್ಯಕ್ತಿ ಚಿಂತನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನನಗೆ ಅವರೇ ರೋಲ್ ಮಾಡೆಲ್ ಅಂತ. ಕೇಳ್ತಾರಲ್ಲ ನೀವು, ರಿಯಲ್ ಹೀರೋಗಳು ರೋಲ್ ಮಾಡೆಲ್ ಅಂತ ಅನ್ಸೋದಿಲ್ಲ, ಅವರು ಪಾತ್ರಕ್ಕೆ ಜೀವ ತುಂಬ್ತಾರೆ ಒಬ್ರು ಕಲಾವಿದರಾಗಿ ಅಂತ. ಅದೇ ವ್ಯಕ್ತಿ ಪರ್ಸನಲ್ ಲೈಫ್ ಅಲ್ಲಿ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಆಗ ಅವರು ರೋಲ್ ಮಾಡೆಲ್ ಆಗ್ಬೋದು. ಆದ್ರೆ ಚಿಂತನದಲ್ಲಿ ಒಬ್ಬ ವ್ಯಕ್ತಿ ಹೇಳುವಂತ ವಿಚಾರಗಳನ್ನ ಕೇಳಿದಾಗ ಆ ವ್ಯಕ್ತಿ ಗೊತ್ತಿದ್ದು ಅವನು ಅನುಭವಿಸಿ ಅದನ್ನ ಅರ್ಥ ಮಾಡ್ಕೊಂಡು ಅವನು ಹೇಳಿರ್ತಾನೆ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ವಾ. ಈಗ ಸಂತೋಷ್ ಹೆಗ್ಡೆ ಅವರಂತ ವ್ಯಕ್ತಿಗಳು ಹೇಳುವಂತ ಮಾತುಗಳು ತುಂಬಾ ಮನಸ್ಸಿಗೆ ಟಚ್ ಆಗುತ್ತೆ ಎಲ್ಲೋ ಒಂದ್ ಕಡೆ. ಯಾಕಂದ್ರೆ ಆ ವ್ಯಕ್ತಿ ಬದುಕಿದ್ದಾರೆ ಹಾಗೆ. ಆ ವ್ಯಕ್ತಿ ಎಲ್ಲಾದ್ರೂ ಒಂದು ಒಳ್ಳೆ ವಿಚಾರಗಳನ್ನ ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ನಾವು ಅಳವಡಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಈಗ ಸಮಾಜಕ್ಕೆ ಕೊರತೆ ಇರೋದೇ ಇಂತಹ ಸರಿ ತಪ್ಪುಗಳನ್ನ ಹೇಳುವವರ ಒಂದು ಕೊರತೆ. ಯಾಕಂದ್ರೆ ಅಪ್ಪ ಅಮ್ಮ ಸಹ ಈಗ ನಮ್ಮಿಂದ ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ, ನಮ್ಗೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ವರ್ಕಿಂಗ್ ಪೇರೆಂಟ್ಸ್ಗೆ ಸಮಯ ಇರೋದಿಲ್ಲ, ಪೇಷನ್ಸ್ ಸಹ. ಏನ್ ಮಾಡೋದಕ್ಕಾಗತ್ತೆ ಅಂತ ಚಿಕ್ಕ ಪುಟ್ಟ ವಿಷಯಗಳು, ಸಂಸ್ಕಾರ, ವ್ಯಾಲ್ಯೂ ಬೇಸಿಸ್ ಶಿಕ್ಷಣವೇ ಇಲ್ಲ ಈಗ, ಮಾರ್ಕ್ಸ್ ಬೇಸಿಸ್ ಶಿಕ್ಷಣ ಆಗ್ಬಿಟ್ಟಿದೆ. ನಮ್ಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡೋದಕ್ಕೆ ಗೊತ್ತಿಲ್ಲದಿದ್ರೆ ನಾವೇನ್ ಸಾಧನೆ ಮಾಡೋದಕ್ಕೆ ಸಾಧ್ಯ? ಅಲ್ಟಿಮೇಟ್ಲಿ ನಾವು ಏನೇ ಓದಿರ್ಲಿ, ಎಷ್ಟೇ ಮಾರ್ಕ್ಸ್ ತಗೊಂಡಿರ್ಲಿ, ಮುಂದೊಂದು ದಿನ ನಾವು ಯಾವ್ದಾದ್ರು ಕಾರ್ಪೊರೇಟ್ ಕಂಪನಿಗಳಿಗೆ ಅಥವಾ ಯಾವ್ದಾದ್ರು ಸಂಸ್ಥೆಗಳಿಗೆ ಕೆಲಸ ಮಾಡೋದಕ್ಕೆ ಹೋಗ್ಬೇಕು, ಇಲ್ಲ ಬಿಸ್ನೆಸ್ ಮಾಡ್ಬೇಕು. ಅಲ್ಲಿ ನಾವು ಯಾರ ಜೊತೆ ಬೆರಿಬೇಕು? ಮಷಿನ್ಗಳ ಜೊತೆ ಅಲ್ಲ, ಮನುಷ್ಯರ ಜೊತೆ ಬೆರಿಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ನಡೆದುಕೊಳ್ಳುವಂತದ್ದಿದೆ ಅಲ್ವಾ, ಅದು ಸಂಸ್ಕಾರಯುತವಾಗಿದ್ರೆ ಮಾತ್ರ ಅವನು ಬಿಸ್ನೆಸ್ ಅಲ್ಲೂ ಗ್ರೋ ಆಗ್ತಾನೆ, ಪರ್ಸನಲ್ ಲೈಫ್ ಅಲ್ಲೂ ಗ್ರೋ ಆಗ್ತಾನೆ. ಅವನಿಗೆ ಅವನ ಬಗ್ಗೆ ಒಂದು ಪರ್ಸೆಪ್ಷನ್ ಇರುತ್ತೆ. ಹೊರಗಡೆ ನಮ್ಮ ಸುತ್ತ ನಮ್ಗೆ ಗೊತ್ತಿರೋದಿಲ್ಲ, ಅದು ಬೇರೆಯವರಿಗೆ ನಮ್ಮ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ ನೋಡಿ. ಅದನ್ನ ನಾವು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಆ ಸಂಸ್ಕಾರಯುತವಾದಂತ ಶಿಕ್ಷಣ ಬೇಕು. ಅದು ಸ್ಪೆಷಲಿ ಬಾಲ್ಯದಲ್ಲಿ ತಂದೆ ತಾಯಿಗಳಿಂದ ಎಲ್ಲವನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ. ಆದ್ರೆ ನಾವು ಮಾಡೋದ್ರ ಮೂಲಕ, ನಡ್ಕೊಳ್ಳೋದ್ರ ಮೂಲಕ ಮಾಡ್ಬೋದು. ಈಗ ನೋಡಿ, ಹೋಗಿ ಕಾಲಿಗೆ ಬೀಳು ಅಂತ ಹೇಳುವಂತ ನಮ್ಮ ತುಳುನಾಡಲ್ಲಿ ಚಿಕ್ಕ ಮಕ್ಳಿಂದಾನೇ ಶುರು ಮಾಡ್ತೀವಿ ನಾವು. ನೀವು ಅಂತ ಕರೆಯೋದು ಮಕ್ಕಳಿಗೆ, ಅದು ಯಾಕೆ ಕರೀತಾರೆ?
ಬೇರೆಯವರಿಗೆ ನೀನು ಅಂತ ಹೇಳ್ಬಾರ್ದು ದೊಡ್ಡವರಾದ್ಮೇಲೆ ಅಂತ ನೀವು ಅಂತ ಕರೆಯೋದನ್ನ ಅಭ್ಯಾಸ. ಮಕ್ಕಳಿಗೆ ನಾವೇ ಕರಿಬೇಕು, ಆಗ ಅವ್ರು ಇನ್ನೊಬ್ರಿಗೆ ನೀವು ಅಂತ ಕರೀತಾರೆ ಅಂತ. ಎಷ್ಟು ಚಂದ ಅಲ್ವಾ And ಹಿರಿಯರ ಕಾಲಿಗೆ ಬೀಳುವಂಥದ್ದು. ಆ ಸಂಸ್ಕೃತಿ, ಹಿರಿಯರ ಕಾಲಿಗೆ ಬೀಳುವಂಥದ್ದು. ನೀವು ಮಕ್ಕಳು ಕೇಳ್ತಿಲ್ಲ ನಾನು ಹೇಳ್ಕೊಟ್ರು ಅಂತ ಹೇಳಿ ಟೆನ್ಷನ್ ತಗೋಬೇಡಿ, ನೀವು ಕಾಲಿಗೆ ಬೀಳೋದಕ್ಕೆ ಶುರು ಮಾಡಿ. ನೀವು 10 ಸಲ ಬೀಳೋದನ್ನ ನೋಡಿದ್ರೆ ಆಟೋಮೆಟಿಕ್ ಆಗಿ ಅವರು 15ನೇ ಸಲ ಬಿದ್ದೇ ಬೀಳ್ತಾರೆ ಅಲ್ವಾ. ಅಯ್ಯೋ ನನ್ನ ಮಕ್ಕಳು ಓದೋದಿಲ್ಲ. ನೀವ್ ಯಾವತ್ತಾದ್ರೂ ಯಾವ್ದಾದ್ರು ಒಂದು ಒಳ್ಳೆ ಪುಸ್ತಕ ಓದಿದೀರಾ, ಅಥವಾ ಮನೆಯಲ್ಲಿ ಪುಸ್ತಕಗಳ ವಾತಾವರಣವನ್ನ ಕ್ರಿಯೇಟ್ ಮಾಡಿದೀರಾ? ಮೊಬೈಲ್ ಬಿಡಿ ಅಂತ ನೀವು ಮೊಬೈಲ್ ಬಿಟ್ಟಿದ್ದೀರಾ. ಓಕೆ, ಇವತ್ತು ನಾನು ಮೊಬೈಲ್ ಬಿಡ್ತೀನಿ, ನೀನು ಮೊಬೈಲ್ ಬಿಡು, ನೋಡೇ ಬಿಡೋಣ. ನೀನು ಎಲ್ಲ ಮೊಬೈಲ್ ತೆಗೆದು ಲಾಕ್ ಮಾಡ್ಬಿಡ್ತೀನಿ ಮನೇಲಿ. ನಾನು ಹಾಗೆ ಹೇಳುದು. ನಾನೇನಾದ್ರೂ ಮೊಬೈಲ್ ಅಲ್ಲಿ ನೋಡುವಾಗ ನನ್ ಮಗ ಬಂದು ಹೇಳ್ತಾನೆ ಆಯ್ತಾ, ಅಮ್ಮ ನೀನ್ ನನಗೆ ಹೇಳ್ತೀಯ ಮೊಬೈಲ್ ನೋಡ್ಬೇಡ ಅಂತ, ನೀನು ಈಗ ರೀಲ್ಸ್ ನೋಡ್ತಿದ್ಯಲ್ಲ ಹೇಗೆ ಅಂತ. ಆಕ್ಚುಲಿ ನಾನು ಯಾವ್ದೋ ಕಾಂಟೆಂಟ್ ನೋಡ್ತಾ ಇರುವಾಗ್ಲೂ ಹೀಗೆ ಆಗುತ್ತೆ. ನಾವೀಗ ನೋಡೋದೇ ಹಿಂದೆ ಬೀಳೋದಕ್ಕೂ ಆಗೋದಿಲ್ಲ. ಏನಾಗ್ತಿದೆ ಏನ್ ಹೋಗ್ತಾ ಇದೆ ಅಂತಂದ್ರೆ ನೋಡ್ಲೇಬೇಕಾಗುತ್ತೆ. ಅಡಿಕ್ಷನ್ ಆಗ್ಬಾರ್ದು. ನಾನು ಅದ್ ಹೇಳ್ತೀನಿ, ಸರಿ ಬಿಡು, ಚಾಲೆಂಜ್, ನಿನ್ಗೂ ಬೇಡ ನನ್ಗೂ ಬೇಡ, ನೀನು ಟಿವಿ ನೋಡೋಂಗಿಲ್ಲ, ನಾನು ಮೊಬೈಲ್ ನೋಡೋದಿಲ್ಲ, ಓಕೆನಾ ಅಂತ. ಸ್ಕ್ರೀನ್ ಟೈಮ್ ಫಿಕ್ಸ್ ಮಾಡಿ ಅಂತ ಹೇಳು. ಈಗ ಚಿಕ್ಕ ಅಂದ್ರೆ 1-2 ವರ್ಷದವರೆಗೆ ನಮ್ಮ ಮಕ್ಕಳಿಗೆ ಅರ್ಧ ಗಂಟೆ ಸ್ಕ್ರೀನ್ ಟೈಮ್ ಕೂಡ ಕೊಡಬೇಡಿ ಅಂತ ಹೇಳ್ತಾರೆ. 5 ವರ್ಷದವರೆಗೆ ಅರ್ಧ ಗಂಟೆ ಕೊಡಿ ಅಂತಾರೆ. 5ರಿಂದ 10 1 ಅವರ್ ಅಂತ ಹೇಳಿ. ಎಷ್ಟು ಜನ ಇದನ್ನ ಫಾಲೋ ಮಾಡ್ತಾರೆ? ಯಾಕೆ ಸ್ಕ್ರೀನ್ ಟೈಮ್? ಒಂದು ಕಣ್ಣು, ಆಯ್ತಾ, ದೃಷ್ಟಿ ಅಂತೂ ಗೊತ್ತೇ ಇದೆ ನಮ್ಗೆ ಕಮ್ಮಿ ಆಗುತ್ತೆ ಅಂತ, ಬೇಸಿಕ್ ಆಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಇನ್ನೊಂದು ಎಷ್ಟೋ ಜನರಿಗೆ ಅರ್ಥ ಆಗದೆ ಇರೋದು, ಭಾವನೆಗಳು ಡೆವಲಪ್ ಆಗಲ್ಲ. ಈಗ ನೋಡಿ, ಒಂದ್ ಚಿಕ್ಕ ಉದಾಹರಣೆ ಹೇಳೋದಾದ್ರೆ, ನೀವು ನನ್ಗೆ ಕಾಲ್ ಮಾಡಿ ನಾವು ಮಾತಾಡಿದ್ವಿ. ಎಷ್ಟು ಜನ ಇತ್ತೀಚೆಗೆ ನೋಡಿ ವಾಟ್ಸ್ಆಪ್ ಅಲ್ಲಿ ಇನ್ವಿಟೇಷನ್ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಏನು ಬನ್ನಿ ಅನ್ನುವಂಥದ್ದು ಇರುವುದಿಲ್ಲ. ಓಕೆ, ಮದುವೆ ಉಪನಯನ ಎಲ್ಲದಕ್ಕೂ ಸಹ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಡ್ತಾರೆ. ಅಂಡ್ ಕೆಲವರಿಗೆ ಪಾಪ ಗೊತ್ತೇ ಇಲ್ಲ ಅದು ಸಹ ಒಂದು ಮೇನ್ ರೀಸನ್ ಅಂತ. ಫೀಲಿಂಗ್ಸ್, ಈಗ ಒಬ್ಬ ವ್ಯಕ್ತಿಗೆ ನಾವು ಫೋನ್ ಮಾಡಿ ಮಾತಾಡಿದಾಗ ಎದುರುಗಡೆ ಇರುವಂತ ವ್ಯಕ್ತಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆ ವ್ಯಕ್ತಿ ಓಕೆ, ಇವ್ರು ನಂಗೆ ಫೋನ್ ಮಾಡಿ ಹೇಳಿದ್ದಾರೆ, ಮನೆಗ್ ಬಂದು ಕರೆದಿದ್ದಾರೆ, ನಾನು ಹೋಗ್ಬೇಕು, ಅವ್ರ ಮನ್ಸಲ್ಲಿ ನನ್ಗೊಂದು ಸ್ಥಾನ ಇದೆ ಅಂತ. ನಾವು ಮದುವೆ ಮನೆಗೆ ಹೋದಾಗ್ಲೂ ನೋಡಿ, ಬಂದ್ರ ಖುಷಿ ಆಯ್ತು, ಊಟ ಮಾಡ್ಕೊಂಡು ಹೋಗಿ ಅಂತ. ಬಟ್ ಈಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ, ನಾವು ಫೋಟೋ ತಕೊಳ್ಳೋದ್ರಲ್ಲಿ, ವಿಡಿಯೋ ಮಾಡೋದ್ರಲ್ಲಿ, ಫೋಟೋ ಶೂಟ್ ಮಾಡೋದ್ರಲ್ಲಿ ಬಿಸಿ ಆಗ್ತಾ ಇದೀವಿ. ಅಲ್ಲಿ ಯಾರೋ ಬಂದು ಕಾಯ್ತಾ ಇದ್ದಾರೆ ಅವ್ರದೆಲ್ಲ ಸಮಯ ಬಿಟ್ಕೊಂಡು ವಿಶ್ ಮಾಡೋದಕ್ಕೆ, ನಮ್ದಿನ್ನು ಫೋಟೋ ಶೂಟ್ ಮುಗ್ದಿಲ್ಲ. ಇದೆಲ್ಲ ಏನಿದು? ನಾವು ಇನ್ನೊಬ್ಬ ವ್ಯಕ್ತಿಗೆ ಯಾವಾಗ ನಾವು ನಮ್ಮಲ್ಲಿ ಯಾವೊಂದು ಬೆಳೆದಿರ್ತದೆ ನೋಡಿ, ಆ ಫೀಲಿಂಗ್ಸ್ ಅನ್ನುವಂಥದ್ದು ಇರುತ್ತೆ ನೋಡಿ, ಆಗ ನಾವು ಹಾಗೆ ಮಾಡಲ್ಲ. ನಮಗ್ ಬರುತ್ತೆ ಅಲ್ಲಿ ಸೆನ್ಸ್, ಬೇಸಿಕ್ ಸೆನ್ಸ್, ಇನ್ನೊಬ್ಬ ವ್ಯಕ್ತಿಯನ್ನ ಕಾಯಿಸಬಾರ್ದು, ನಮಗೋಸ್ಕರ ಬಂದಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ, ನಾವು ಕರೆಕ್ಟ್ ಆನ್ ಟೈಮಿಗೆ ಅವ್ರನ್ನ ಚಂದ ಮಾಡಿ ಮಾತಾಡಿಸಿ ಕಳಿಸ್ಬೇಕು ಅಂತ. ಆ ಫೀಲಿಂಗೇ ಬರ್ತಾ ಇಲ್ಲ. ನನ್ಗೇನು ಬಂದಿದ್ದಾರೆ, ಅಪ್ಪ ಅಮ್ಮ ಇನ್ವೈಟ್ ಮಾಡಿರ್ತಾರೆ, ಬಟ್ ಮಕ್ಕಳಿಗೆ ಅದ್ರ ಬಗ್ಗೆ ಇರ್ಬೇಕಲ್ವಾ. ಓಕೆ, ಈಗ ಮನೆಗೆ ಹೋಗ್ತಾರೆ, ಯಾರಾದ್ರೂ ಮನೆಗೆ ಬಂದ್ರು, ಅಪ್ಪ ಅಮ್ಮ ಮನೇಲಿ ಇರೋದಿಲ್ಲ. ಈಗಿನ ಮಕ್ಕಳು ಹೇಗೆ ಹೇಳಿ, ರಪ್ ಅಂತ ಡೋರ್ ಮನೇಲಿಲ್ಲ ಅಮ್ಮ, ನಿಮ್ಗೆ ಹೇಗ್ ಅನ್ಸ್ತದೆ? ಹಾಗೆ ಮಾಡಿದಾಗ ಬೇಜಾರಾಗಿ ಆಗತ್ತಲ್ಲ. ಅದು ಅವ್ರ ತಪ್ಪಲ್ಲ, ಅವ್ರಿಗೆ ಆತರ ವಾತಾವರಣವೇ ಕೊಡ್ಲಿಲ್ಲ, ಹೇಳ್ಕೊಟ್ಟಿಲ್ಲ. ಹಾಗೆ ಮಾಡಬಾರ್ದು, ಕರಿ ಅವ್ರನ್ನ ಒಳಗಡೆ ಕೂರ್ಸು, ನಾನು ಇಲ್ದೇ ಇದ್ದಾಗ ಅವ್ರಿಗೆ ಒಂದ್ ಸ್ವಲ್ಪ ನೀರ್ ಬೇಕಾ ಅಂತ ಕೇಳು, ಅಮ್ಮ ಮನೇಲಿಲ್ಲ ಅಂತ ಒಂದ್ ಸ್ವಲ್ಪ ಮೆತ್ತಿಗೆ ಮಾತಾಡ್ಬೇಕು. ನಾವು ಮಾಡಿದ್ರೆ ಮಕ್ಳು ಕಲ್ತಿರ್ತಾರೆ ಅದನ್ನ ಆಟೋಮೆಟಿಕ್ ಆಗಿ. ಬನ್ನಿ ಕೂತ್ಕೊಳ್ಳಿ ಅಂತ. ಎಷ್ಟೋ ಮಕ್ಳನ್ನ ನೋಡಿದೀನಿ ನಾನು. ಸಂಸ್ಕಾರ, ಮನೆಗೆ ಯಾರಾದ್ರೂ ಬಂದ್ರೆ ಟಿವಿ ಆಫ್ ಮಾಡ್ಬೇಕು. ಯಾಕೆ ಮಾತಾಡ್ತೀರಾ ನೀವು? ಆ ಟೈಮಲ್ಲಿ ನೀವು ಟಿವಿ ಯಾಕೆ ನೋಡ್ತೀರಾ? ಕೇಳ್ಬೇಕು. ಮನೆ ವಾತಾವರಣ ಅಂತ ಹೇಳೋದು ಅಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನನಗೊಬ್ರು ಅವರು ದೊಡ್ಡ ಪೊಲಿಟಿಷಿಯನ್, ಈಗಲೂ ಕೂಡ ಆಕ್ಟಿವ್ ಪೊಲಿಟಿಷಿಯನ್, ಅಂಡ್ ಅವ್ರು ಹೇಳಿದ್ರು, ನೀವು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅಥವಾ ಹೆಣ್ಣು ಮಕ್ಕಳನ್ನ ನೀವು ಈ ತರ ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಹಾಗ್ ಮಾಡಿ, ಹೀಗ್ ಮಾಡಿ, ಸುಧಾರಣೆ ಮಾಡಿ, ಕಾನೂನಲ್ಲಿ ಬದಲಾವಣೆ ಮಾಡಿ ಅಂತ ಹೇಳೋದಕ್ಕಿಂತ ನೀವು ಹೀಗ್ ಮಾಡಿ, ಮನೇಲಿ ಗಂಡು ಹೆಣ್ಣನ್ನ ಸಮಾನವಾಗಿ ಬೆಳೆಸಿ. ನೀವೀಗ ಒಂದು ಮೂವಿ ನೋಡ್ತಾ ಇದ್ದೀರಾ, ಆ ಮೂವಿಯಲ್ಲಿ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಒಂದು ಸೀನ್ ಬರುತ್ತೆ. ಆ ಸೀನ್ ಬಂದ ತಕ್ಷಣ ಚಾನೆಲ್ ಚೇಂಜ್ ಮಾಡೋದಲ್ಲ, ಆಯ್ತಾ, ಅಲ್ಲಿ ಖಂಡಿಸಿ ಅದನ್ನ ಮಕ್ಕಳ ಮುಂದೆ. ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ರು ಪರವಾಗಿಲ್ಲ, ಹೇಳಿ ಅವರಿಗೆ, ಎಷ್ಟು ತಪ್ಪು ನೋಡು ಈ ತರ ಮಾಡೋದು, ಅವನಿಗೆ ಸರಿಯಾದ ಪನಿಷ್ಮೆಂಟ್ ಆಗ್ಬೇಕು, ಯಾವ ಮಕ್ಕಳು ಕೂಡ ಈ ತರ ಬಿಹೇವ್ ಮಾಡಬಾರ್ದು ಅಂತ. ಆಗ ಮಕ್ಕಳಿಗೆ ಏನಾಗುತ್ತೆ, ಅದು ತಪ್ಪು ಅನ್ನೋಂತ ಪಾಠ ಗೊತ್ತಾಗತ್ತಲ್ಲ. ಅದ್ರ ಬದಲು ನಾವು ಅವರಿಗೆ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ? ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ, ಅದು ತಪ್ಪು ಅನ್ನೋದು ಅರ್ಥ ಆಗಲ್ಲ ಅವ್ರಿಗೆ. ಅದಕ್ಕೆ ಅಮ್ಮ ಆಗಿದ್ದವಳು, ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ನನ್ಗನ್ಸೋದು ಎಲ್ಲ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತಾಡ್ಲೇಬೇಕು. ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಚಿಕ್ಕ ವಯಸ್ಸಲ್ಲೇ ಅದನ್ನ ಡೆವಲಪ್ ಮಾಡಿದ್ರೆ. ಅಪ್ಪ ಆಗಿದ್ದವನು ಕೂಡ ಅಮ್ಮನನ್ನ ಅಪ್ಪ ಗೌರವಿಸಿದ್ರೆ ಆಟೋಮೆಟಿಕ್ ಆಗಿ ಆ ಮನೆಯ ಮಗ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾನೆ.
ತನ್ನ ತಾಯಿ ಅಷ್ಟೇ ಅಲ್ಲ, ಬೇರೆಯವ್ರನ್ನ. ಅದೇ ಅಪ್ಪ, ನಿನ್ಗೇನ್ ಗೊತ್ತಿದೆ, ನಿನ್ಗೇನ್ ಕೆಲಸ ಇರುತ್ತೆ ಹೇಳಿ, ಮನೇಲಿ ಬಿದ್ಕೊಂಡಿರ್ತೀಯಲ್ಲ ಬೆಳಗಿಂದ ಸಂಜೆವರೆಗೂ, ನಿನಗ್ ಮಾಡೋದಕ್ಕಾಗೋದಿಲ್ವಾ, ನೀನ್ ಮೊದ್ಲು ಮಾಡು. ನೋಡು, ಮಗನಿಗೆ ಇವತ್ತು ದೋಸೆ ಇಷ್ಟ ಇಲ್ಲ ಅಂತೆ, ಬೇರೆ ಏನಾದ್ರು ತಿಂಡಿ ಮಾಡ್ಕೊಡು. ಇಂತಹ ಬಿಹೇವಿಯರ್ನ ತಂದೆ ಮಾಡಿದಾಗ ತಾಯಿ ಕಷ್ಟ ಆಗುತ್ತೆ. ಮುಂದೆ ಅದು ಜನರೇಷನ್ ಟು ಜನರೇಷನ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಕ್ಕಳ ಮನಸ್ಸಲ್ಲೂ ಕೂಡ ಅದೇ ಕೂತ್ಕೊಂಡ್ ಬಿಡುತ್ತೆ ಅದು. ಈ ತರ ವಿಚಾರಗಳನ್ನ ಹೆಚ್ಚಾಗಿ ನನ್ನ ಸ್ಪೀಚ್ ಅಲ್ಲಿ ತಗೊಳ್ಳೋದು, ಮತ್ತೆ ಸ್ಟೋರೀಸ್. ಅದೇ ಹಿಟ್ ಆದದ್ದು ಅಂತ ಹಾಗೇನು ಇಲ್ಲ, ನನ್ಗದು ಖುಷಿ ಇದೆ ಮಾತಾಡುವಾಗ. ಅಂಡ್ ಬಹುಶಃ ನಿಮ್ಮ ಜೀವನದಲ್ಲೂ ಕೂಡ ನೀವು ತುಂಬಾ ಅಪ್ ಅಂಡ್ ಡೌನ್ಸ್ 100% ಚಾಲೆಂಜಸ್ ಇದ್ದೇ ಇರುತ್ತೆ. ಮಕ್ಳನ್ನ ಬೆಳೆಸುವಂತದ್ದು, ಯಾರಾದ್ರೂ ನೋಡ್ಕೊಳ್ಳೋರು ಬೇಕು, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತಂದ್ರೆ ಹೇಗೆ, ಡಿಪೆಂಡ್ ಆಗ್ಬೇಕು, ಇದೆಲ್ಲ ಇದ್ದೇ ಇರುತ್ತೆ. ಎಲ್ಲ ಚಾಲೆಂಜಸ್ ನಡುವೆ ಸಹ ಸೋಲ್ಬಾರ್ದು ಅನ್ನುವಂಥದ್ದೊಂದು. ಕರಿಯರ್ ಅಲ್ಲಿ ಬ್ರೇಕ್ ಆಗ್ಬಾರ್ದು, ಏನಾದ್ರೂ ಒಂದ್ ಮಾಡ್ತಾ ಇರ್ಬೇಕು, ಯಾರಿಗಾದ್ರೂ ಅದರಿಂದ ಪ್ರಯೋಜನ ಆಗ್ಬೇಕು. ಹಾಗೆ ನನ್ ಸುತ್ತಮುತ್ತ ಇರೋರಿಗೆ ಏನೋ ಚಿಕ್ಕ ಪುಟ್ಟದ ಏನಾದ್ರೂ ಮಾಡೋದಕ್ಕಾದ್ರೆ ಅವ್ರಿಗೆ ಮಾಡ್ತಾ ಇರ್ಬೇಕು, ಯಾರು ಸಹ ಸೋಲ್ ಒಪ್ಕೊಳ್ಬಾರ್ದು ಅನ್ನೋದೊಂದು ಬೇಕು. ಅಂದ್ರೆ ಉದ್ಯೋಗ ಮಾಡ್ತಾ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಅನಿಸ್ತದೆ ಅಂತ ಹೇಳಿದ್ರೆ? 100% ಉದ್ಯೋಗಕ್ಕೆ ಹೋಗ್ತಾ ಈಗ ಒಂದು ಜಾತ್ರೆಗೆ ಎಷ್ಟೋ ಜನ ಹೇಗೆ ಅಂತಂದ್ರೆ, ನಾನಾಯ್ತು, ನನ್ ಪ್ರಪಂಚ ಆಯ್ತು ಅಷ್ಟೇ. ಇದು ಅಗೇನ್ ನನ್ನ ಸ್ಪೀಚ್ ಅಲ್ಲಿ ಇನ್ನೊಂದು ಟಾಪಿಕ್ ಆಗಿತ್ತು, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಅದನ್ನ ನಾನು ಎಲ್ಲ ಕಡೆನೂ ಹೇಳ್ತೀನಿ, ಅವ್ರು ಕೇಳಿಸ್ಕೊಳ್ದೇ ಇರ್ಲಿ. ನಾನ್ ಹೇಳ್ತೇನೆ, ಈ ಭೂಮಿ ಮೇಲೆ ನಾವು ಬಂದಿದೀವಿ ಅಂತಂದ್ರೆ ಏನೋ ಒಂದು ಪರ್ಪೋಸ್ ಇಂದಾನೆ ಬಂದಿರೋದು, ಉದ್ದೇಶ ಇಲ್ಲದೆ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಅವನ್ ಬದುಕೋದು ಇದ್ದೇ ಇದೆ, ಅವನಿಗೆ ಏನ್ ಬೇಕೋ ಅದನ್ನ ಮಾಡ್ಕೋತಾನೆ. ಅವನು ಜೊತೆಗೆ ಇನ್ನೊಬ್ಬರಿಗೆ ಏನ್ ಬೇಕು ಅನ್ನೋದನ್ನ ಅವ್ನು ಕೊಡ್ಬೋದು. ಕೆಲವ್ರು ಹೇಳ್ತಾರೆ, ಅಯ್ಯೋ ಕೊಡೋದಕ್ಕೆ ನನ್ನ ಹತ್ರನೇ ಹಣ ಇಲ್ಲ, ನಾನು ಹೇಗೆ ಹಣ ಕೊಡ್ಲಿ ಅಂತ. ಹಣ ಒಂದೇ ಅಲ್ಲ ಕೊಡೋದಕ್ಕಿರೋದು, ತುಂಬಾ ವಿಷಯಗಳಿರುತ್ತೆ. ಎಷ್ಟು ಅಂತಂದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಒಂಟಿ ಜೀವಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಅವ್ರಿಗೆ ಯಾರು ಅವರ ಮಾತು ಕೇಳೋರಿಲ್ಲ, ಅವ್ರಿಗೆ ಸಾಂತ್ವನ ನೀಡೋರಿಲ್ಲ, ನಿನ್ ಜೊತೆ ನಾನು ಇದ್ದೀನಿ ಅಂತ ಹೇಳೋರಿಲ್ಲ, ನೀನೇನ್ ಹೆದರ್ಕೋಬೇಡ ಅಂತ ಹೇಳೋರಿಲ್ಲ. ಅದು ಕೂಡ ಒಂದು ಸಮಾಜ ಸೇವೆ ಅಂತ ಹೇಳೋದು ನಾನು. ಈಗ ಯಾಕೆ ಸುಸೈಡ್ಗಳಾಗುತ್ತೆ? ಮನಸ್ಸಿನ ಮಾತುಗಳನ್ನ ಹೊರಗಡೆ ಹಾಕೋದಕ್ಕೆ ಅಥವಾ ನಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋದಾಗ ಅಂತ ವಿಚಾರಗಳು ಸಂಭವಿಸೋದು ಜಾಸ್ತಿ. ಯಾವಾಗ ನಾವು ಕನೆಕ್ಟ್ ಆಗಿರ್ತೀವಿ, ಎಷ್ಟು ನಮ್ಮ ಸುತ್ತಮುತ್ತ ಹ್ಯಾಪಿ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಆಗ ಅದನ್ನ ಫ್ಯಾಮಿಲಿಯಲ್ಲೂ ಕೂಡ ಆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೋದು. ನಮ್ಮ ಈಗೋ ಬಿಟ್ರೆ, ಈಗ ಎಲ್ರಿಗೂ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಈಗೋ, ನಾನು, ನಂದು, ಏನೂ ಇಲ್ಲ, ಮನಸ್ಸು ಬಿಚ್ಚಿ ಮಾತಾಡಿ. ಕಮ್ಯುನಿಕೇಶನ್ ಇಲ್ದೇನೆ ಸಂಬಂಧಗಳು ಸತ್ತೋಗುತ್ತೆ. ಅದ್ ನನಗೆ ಭಾರಿ ಬೇಜಾರಾಗೋದು. ಎಷ್ಟೋ ಸಲ ನಾವ್ ಮನ್ಸಲ್ಲೇ ಇಟ್ಕೊಂಡ್ ಬಿಡ್ತೀವಿ. ಈಗ ನೋಡಿ, ತುಂಬಾ ದಿನ ಆದ್ಮೇಲೆ ಫೋನ್ ಮಾಡಿದ ತಕ್ಷಣ, ಏನು ಇವತ್ ನೆನ್ಪಾಯ್ತಾ ನಂದು ಅಂತ. ನೀವ್ ಹಾಗ್ ಕೇಳ್ಬೇಡಿ, ಫೋನ್ ಮಾಡಿ ಅವರಿಗೆ, ನಿಮ್ಗೆ ಹಾಗ ಅನ್ಸ್ದಾಗ. ಯಾಕೆ ಫೋನ್ ಮಾಡ್ಲಿಲ್ಲ? ಏನ್ ಮರ್ತ್ ಬಿಟ್ಟಿಯ ನನ್ನ? ಏನ್ ಅನ್ಕೊಂಡಿದ್ಯಾ ನೀನು? ಬೈರಿ, ಏನಾಗತ್ತೆ ಆಗ? ಸ್ವಲ್ಪ ಹೊತ್ತು ಜಗಳ ಆಗ್ಬೋದು. ನಿಜವಾಗಿ ಆ ವ್ಯಕ್ತಿಗೆ ನಮ್ಮ ಮೇಲೆ ಪ್ರೀತಿ ಇದ್ರೆ ಆ ಸಂಬಂಧ ಕಂಟಿನ್ಯೂ ಆಗುತ್ತಲ್ಲ. ಇದು ಗಂಡ ಹೆಂಡತಿ ನಡುವೆನೋ ಆದ್ರೂ ಅಷ್ಟೇ, ಮಕ್ಕಳು ತಂದೆ ತಾಯಿಗಳ ನಡುವೆ ಆದ್ರೂ ಅಷ್ಟೇ, ಫ್ರೆಂಡ್ಸ್ ಮಧ್ಯೆ ಆದ್ರೂ ಅಷ್ಟೇ, ಎಷ್ಟೋ ಸಂಬಂಧಗಳು ಸಾಯೋದು ಜಗಳದಿಂದ ಅಲ್ಲ, ಮಾತಿಲ್ಲದೆ ಸಾಯೋದು. ಇದು ತುಂಬಾ ವಿಚಾರಗಳು. ಕರೆಕ್ಟ್ ಆಗಿ ಬಹುಶಃ ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡುವಂತ ಅನ್ನಿಸ್ತದೆ. ಇದೇ ನನಗೆ ಭಯ. ನಿಮ್ ಪ್ರಕಾರ ಜೀವನ ಅಂತ ಹೇಳಿದ್ರೆ ಖುಷಿ, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊ ಮಂಗಳೂರು ನನ್ನ ಏನ್ ಹೇಳೋದು ನಾನು, ನನಗೆ ತುಂಬಾ ಇಷ್ಟ. ನನ್ಗೆ ನನ್ನ ಕನಸುಗಳಿಗೆ ಹೊಸ ಹೊಸ ರೆಕ್ಕೆಗಳನ್ನ ಕೊಟ್ಟ ಊರು ಕುಂದಾಪುರ. ನನ್ನಲ್ಲಿ ಹೊಸ ಲೋಕಕ್ಕೆ ಪ್ರವೇಶ ಮಾಡೋದಕ್ಕೆ ಆ ಹೆಜ್ಜೆಗಳನ್ನ ಇಟ್ಟಂತಹ ಊರು, ನನ್ನೊಳಗಡೆ ಆ ಬೀಜಗಳನ್ನ ಬಿತ್ತಿದಂತ ಊರು. ತುಳುನಾಡಿನ ಆಚರಣೆಗಳು ನನ್ನ ಐಡೆಂಟಿಟಿ, ನನ್ನ ಹೆಗ್ಗುರುತು, ನನ್ನದು ಅಂತ ಹೇಳ್ಕೊಳ್ಳೋದಕ್ಕೆ ಇರುವಂತದ್ದು. ಹಾಗೆ ರೇಡಿಯೋ, ರೆಕ್ಕೆ ಕಟ್ಟಿ ಹಾರೋದಕ್ಕೆ ಸಿಕ್ಕಿರೋ ವೇದಿಕೆ. ಅನಂತರ ನಿಮ್ಮ ಮನೆಯವರಾಗಿರ್ಬೋದು ಅಥವಾ ಮಗ ಆಗಿರ್ಬೋದು. ಎಸ್, ಹಸ್ಬೆಂಡ್ ಸಪೋರ್ಟ್ ಅದಿಲ್ಲದಿದ್ರೆ ನಾನು ಹೋಗೋದಕ್ಕಾಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನ್ನ ಅಪ್ಪ ಎಲ್ಲದಕ್ಕೂ ಹೇಳ್ದೇನೆ ನನ್ನನ್ನ ಮುಂದೆ ಕರ್ಕೊಂಡು ಹೋದವರು. ಅಂಡ್ ಅವರ ನಂತರದ ಜವಾಬ್ದಾರಿಯನ್ನ ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ. ನಿಂಗೆ ಯಾವುದು ಲಿಮಿಟೇಷನ್ ಅನ್ನೋದಿಲ್ಲ, ಸ್ಕೈ ಈಸ್ ದ ಲಿಮಿಟ್, ನೀನೇನ್ ಬೇಕಾದ್ರೂ ಮಾಡುವಂತ, ಸಪೋರ್ಟಿವ್ ಆಗಿರ್ತೀನಿ ಅಂತ ಧೈರ್ಯ ತುಂಬುವಂತಹ, ಶಕ್ತಿ ತುಂಬುವಂತ, ತೆರೆ ಮರೆಯ ಹಿಂದೆ ಇಟ್ಕೊಂಡೇ ಎಲ್ಲವನ್ನ ಮಾಡುವಂತ ಸೂತ್ರಧಾರ. ಹಾಗೆ ನಿಮ್ಗೆ ಯಾರನ್ನಾದ್ರೂ ಸಂದರ್ಶನ ಮಾಡ್ಬೇಕು ಅಂತ ಅನ್ಸಿದ್ಯಾ ಅಥವಾ ಯಾರನ್ನ ಮಾಡ್ಬೇಕು ಅಂತ ಅನ್ಸಿದೆ? ಯಾಕೆ ಅನ್ಸಿದೆ?
ಸೊ ಅದು ಮಂಗಳೂರಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಯಾರನ್ನ ನಾನು ಇಂಟರ್ವ್ಯೂ ಮಾಡ್ಲೇಬೇಕು? ತುಂಬಾ ವ್ಯಕ್ತಿಗಳಿದ್ದಾರೆ, Okay. ಒಬ್ರು ಅಂತ ಹೇಳೋದಕ್ಕಾಗಲ್ಲ. ಬಟ್ ನನಗೆ ಹೆಚ್ಚಾಗಿ ಇಷ್ಟ ಆಗೋದು ವ್ಯಾಲ್ಯೂಸ್ ಮತ್ತೆ ಇನ್ಸ್ಪಿರೇಷನ್, ಇಂತಹ ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೆಚ್ಚಾಗಿ ಅನ್ಸುತ್ತೆ. ಅಂದ್ರೆ ಸಕ್ಸಸ್ನ ಕಾಣ್ಬೇಕು. ಯಾರು ನನ್ನಿಂದ ಆಗೋದಿಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನಾನು ಹಳ್ಳಿಯಿಂದ ಬಂದವರು ಹಾಗಂತ ಯಾರು ಅನ್ಕೋಬಾರ್ದು. ಅಂತಹ ಕಂಟೆಂಟ್ ರೆಡಿ ಮಾಡ್ಬೇಕು ಅಂತ ನನಗೆ ಆಸೆ. ಅಂದ್ರೆ ನೀವು ಕೂಡ ಗೆಲ್ಬಹುದು ಅಂತ. ಖಂಡಿತ. ತುಂಬಾ ಒಳ್ಳೆ ವಿಚಾರಗಳನ್ನ ಹೇಳಿದೆ. ಒಂದೆರಡು ಪ್ರಶ್ನೆ ಮೂಲಕ ಬಹುಶಃ ಈ ಪಾಡ್ಕಾಸ್ಟ್ ಅನ್ನ ಎಂಡ್ ಮಾಡ್ಬೋದು ಅಂತ. ಮೊದಲನೇದು, ಪ್ರತಿಯೊಬ್ರು ಕೂಡ ತಮ್ಮ ದಿನನಿತ್ಯವನ್ನ ಹೇಗೆ ಮೋಟಿವ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಎನರ್ಜೆಟಿಕ್ ಆಗಿ ಅದು ಬೆಳಗ್ಗೆಯಿಂದ ಇದನ್ನ ನಾವು ಎಲ್ಲ ಪಾಡ್ಕಾಸ್ಟ್ ಅಲ್ಲಿ ಇರ್ಬೋದು ಅಥವಾ ಎಲ್ಲಾ ಒಂದು ಇಂಟರ್ವ್ಯೂಸ್, ವಿಡಿಯೋಸ್, ರೀಲ್ಸ್ ಅಲ್ಲಿ ಎಲ್ಲ ಕಡೆ ನೋಡ್ತಿರ್ತೇವೆ ಆಯ್ತಾ. ಬೆಳಿಗ್ಗೆ ಎದ್ದು 1 ಗಂಟೆ ಹೊತ್ತು, ಫಸ್ಟ್ ಆಫ್ ಆಲ್ ಬೆಳಿಗ್ಗೆ ಬೇಗ ಹೇಳೋದು ಒಳ್ಳೆ ಅಭ್ಯಾಸ. 95% ಸಾಧಕರು ಬೆಳಿಗ್ಗೆ ಬೇಗ ಹೇಳೋರಂತೆ ರಿಸರ್ಚ್ ಪ್ರಕಾರ. ಅಂದ್ರೆ 5 ಹೇಳ್ತಾ ಇದ್ರು ಅಂತ ಹೇಳಿ 5 o'clock ಅಂತೂ ಎದ್ದೇ ಹೇಳ್ತಾರೆ. ರಾಬಿನ್ ಶರ್ಮಾ ಅವರ ಒಂದು ಪುಸ್ತಕ ಇದೆ 5 AM ಕ್ಲಬ್ ಅಂತ. 5 AM ಕ್ಲಬ್ ಅಂತಂದ್ರೆ 5 ಗಂಟೆಗೆ ಹೇಳೋದ್ರಿಂದ ಏನೆಲ್ಲ ಸಿಗುತ್ತೆ ಬೆನಿಫಿಟ್ಸ್ ಅಂತ ಅದ್ರಲ್ಲೇ ಬರ್ದಿದೆ. ಒಂದು ಬೇಗ ಹೇಳೋದೊಂದು, ಎದ್ದ 1 ಗಂಟೆ ನಾವು ಮೊಬೈಲ್ ನೋಡದೇ ಇರೋದು ಆಯ್ತಾ. ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ರು, ತೆಂಗಿನ ಮರ ನೋಡೋದು, ಆಕಾಶಕ್ಕೆ ಕೈ ಮುಗಿಯೋದು, ಸೂರ್ಯನಿಗೆ ಕೈ ಮುಗಿಯೋದು, ಭೂಮಿ ತಾಯಿಗೆ ನಮಸ್ಕಾರ ಮಾಡೋದು, ಮುಖ ಅಂಗೈ ನೋಡ್ಕೊಳ್ಳೋದು, ಕನ್ನಡಿ ನೋಡದೇ ಇರೋದು, ದೇವ್ರ ಫೋಟೋ ನೋಡೋದು, ಇಂಥ ಪಾಸಿಟಿವ್ ವಿಚಾರಗಳು. ಮತ್ತೆ ಡೀಪ್ ಬ್ರೀದಿಂಗ್ ಟೆಕ್ನಿಕ್ ದಿನವಿಡೀ ಎನರ್ಜಿಯನ್ನ ಕೊಡೋದಕ್ಕೆ ನಾನು ನೋಡಿರೋ ಪ್ರಕಾರ ಮೆಜಾರಿಟಿ ಜನರಿಗೆ ಹೆಲ್ಪ್ ಆಗೋದು. ಆ್ಯಂಡ್ ವಾಕಿಂಗ್ ಅಥವಾ ವರ್ಕೌಟ್ 20 minutes, ಅದೊಂದು ಬಹಳ ಖುಷಿ ಕೊಡುತ್ತೆ. ಸಾಧ್ಯ ಆದ್ರೆ ಒಳ್ಳೆ ಪುಸ್ತಕ ಓದಿ, ಬಟ್ ಪುಸ್ತಕ ಓದೋದಕ್ಕೆಲ್ಲ ಯಾರಿಗೂ ಟೈಮ್ ಇಲ್ಲ ಅನ್ಸುತ್ತೆ. ಮ್ಯೂಸಿಕ್ ಕೇಳೋದು, ಇನ್ಸ್ಪೈರಿಂಗ್ ಮೋಟಿವೇಶನಲ್ ಸ್ಪೀಚ್ ಗಳನ್ನ ಕೇಳೋದು ಬೆಳಗಿನ ಹೊತ್ತಿಗೆ ಬೇಕೇ ಬೇಕಾ. 1 hour ಇಡೀ ದಿನವನ್ನ ಡಿಸೈಡ್ ಮಾಡುತ್ತೆ 100%. ಮತ್ತೆ ಏನ್ ಗೊತ್ತಾ, ಇದೆರಡು ಹೇಳಲೇಬೇಕು ನಾನು. ಒಂದು ಗ್ರಾಟಿಟ್ಯೂಡ್ ಆಯ್ತಾ, ಲೈಫಲ್ಲಿ ಏನ್ ಸಿಕ್ಕಿದೆಯೋ ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಂತೆ, ನಾನು ಬದುಕಿದ್ದೀನಲ್ಲ ಅಂತ ಬೆಳಿಗ್ಗೆ ಆಯ್ತಾ. ಮತ್ತೆ ನನ್ಗೆ ನನ್ನ ಹತ್ರ ಏನೇನೆಲ್ಲ ಇದೆ, ನನ್ನ ಹತ್ರ ಇದಿದೆ ಅದಿದೆ ಅಂತ ಹೇಳಿದಾಗ ನಾನು ಎಷ್ಟು ಶ್ರೀಮಂತ ಅಂತ ಅರ್ಥ ಆಗುತ್ತಂತೆ. ಇನ್ನೊಂದು ಥ್ಯಾಂಕ್ಸ್ ಗಿವಿಂಗ್, ಅದೇ 2 ಸಹ ಇಂಪಾರ್ಟೆಂಟ್. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ತುಂಬಾ ಜನ. ನಿಜವಾಗಿ ಇದು ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು, ತುಂಬಾ ಬೇಜಾರಲ್ಲಿ ಇದ್ದಾಗ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ನೋಡಿ, ನಿಮ್ ಬೇಜಾರು ಆಟೋಮೆಟಿಕಲಿ ಹೋಗುತ್ತೆ. ಆ ಹೆಲ್ಪ್ ಹೆಂಗಾದ್ರೂ ಆಗಿರ್ಬೋದು, ನೀವು ಹೆಲ್ಪ್ ಮಾಡಿ. ಏನಿಲ್ಲ ಅಂತಂದ್ರೂ ಒಂದು ನಾಯಿ ಮರಿ ಅಥವಾ ಬೆಕ್ಕಿನ ಮರಿ ಮಳೆಯಲ್ಲಿ ನಡುಕ್ತಾ ಇತ್ತು, ಅದನ್ನ ಒಂದ್ ಸ್ವಲ್ಪ ಅದಕ್ಕೊಂದು ಶೆಲ್ಟರ್ ಏನಾದ್ರು ಅರೇಂಜ್ ಮಾಡಿ, ಫುಡ್ ಏನಾದ್ರು ಕೊಡಿ. ಎಷ್ಟು ಬಾಲ್ ಅಲ್ಲಾಡಿಸಿ ಪ್ರೀತಿ ತೋರಿಸುತ್ತಲ್ಲ, ಅದೊಂದು ಪರ್ಪೋಸ್ ಸಿಕ್ಬಿಡುತ್ತೆ ಲೈಫಿಗೆ. ಓ ನಂದೆಂತ ದುಃಖ ಅಂತ ಅನ್ಸ್ಬಿಡುತ್ತೆ. ಆಮೇಲೆ 4 ಜನರ ಜೊತೆ ಮಿಂಗಲ್ ಆಗುವಂಥದ್ದು. ಮನುಷ್ಯ ಸೋಷಿಯಲ್ ಅನಿಮಲ್, ಒಬ್ಬನೇ ಇರಲೇಬಾರ್ದು ಅಥವಾ ಒಬ್ಬಳೇ ಇರಲೇಬಾರ್ದು. ಯಾರನ್ನಾದ್ರೂ ಒಂದು ಒಳ್ಳೆ ಫ್ರೆಂಡ್ಸ್ನ ಇಟ್ಕೊಳ್ಳೋದು, ಮಾತಾಡೋದು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು. ಈಗ ನಿಮ್ಗೆ ಗೊತ್ತಾ, ಅತಿ ಹೆಚ್ಚು ಆಯಸ್ಸಿರೋರು ಯಾರು ಅಂತ ಕೇಳಿದ್ರೆ ಪೊಲಿಟಿಷಿಯನ್ಸ್. ರೀಸನ್ ಏನು ಅಂತ ಕೇಳಿ, ಅವ್ರು ತುಂಬಾ ಜನರ ಜೊತೆ ಮಿಂಗಲ್ ಆಗ್ತಾರೆ, ಜನರ ಜೊತೆನೇ ಇರ್ತಾರೆ, ಕಾಲಿಗೆ ಚಕ್ರ ಕಟ್ಕೊಂಡಾಗ ಓಡ್ತಾನೆ ಇರ್ತಾರೆ, ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಆಕ್ಟಿವ್ ಆಗಿರ್ಬೇಕು ಆಯ್ತಾ. ಮತ್ತೆ ಇನ್ನೊಂದು ಸಂಘ ಸಂಸ್ಥೆಗಳಲ್ಲಿರೋರು, ಸಂಘ ಸಂಸ್ಥೆಗಳಲ್ಲಿ ಅವರು ಸೇವೆ ಮಾಡ್ತಾರೆ ಹೌದಾ. ಆಗ ಅವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ, ನನ್ನ ಮನೆ ಸಮಸ್ಯೆ ದೊಡ್ಡದಲ್ಲ, ಬೇರೆ ಎಲ್ಲರ ಮನೇಲಿ ಸಮಸ್ಯೆ ಇದೆ. ಸೊ ನಾನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಪ್ರಪಂಚ ತಿಳ್ಕೊತಾರೆ. ಆಗ ಜಗಳ ಮಾಡೋದಿಲ್ಲ ಅಥವಾ ಏನು ಅವರಿಗೆ ಕೊರತೆ ಅಂತ ಅನ್ಸೋದಿಲ್ಲ. ಯಾರು 4 ಗೋಡೆಗಳ ಮಧ್ಯೆನೇ ಇರ್ತಾರೆ ನೋಡಿ, ಯಾರ ಜೊತೆನೂ ಮಿಂಗಲ್ ಆಗದೆ, ಅವರಿಗೆ ತುಂಬಾ ಸಂಕುಚಿತ ಪ್ರಪಂಚ ಎಲ್ಲ ಒಂದ್ ರೀತಿ ಏನ್ ಹೇಳೋದು, ಸ್ವಾರ್ಥವೂ ಜಾಸ್ತಿ ಆಗೋದು. ಸೊ ಇದೆಲ್ಲ ನನ್ನ ಪ್ರಕಾರ ಬೇಸಿಕ್ಸ್. ಖುಷಿಯಾಗಿರ್ಬೇಕು ಮೇನ್. ಖುಷಿ ಇಲ್ಲ ಅಂತಂದ್ರೆ ಎಲ್ಲ ಇದ್ದೇ ಏನ್ ಪ್ರಯೋಜನ. ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟೋ ಜನ ಖುಷಿಯನ್ನೇ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದಪ್ಪ, ಎಲ್ಲಿ ಖುಷಿ ಆಕ್ಚುಲಿ ಮನ್ಸು ಒಳಗಡೆನೆ ಸಿಗುತ್ತೆ, ಆದ್ರೆ ನಾವು ಅದನ್ನ ಕಾಣೋದಿಲ್ಲ. ಇರುವ ಪ್ಲೇಸ್ ಅಲ್ಲೇ ಖುಷಿಯನ್ನ ಹುಡ್ಕೋದಕ್ಕೆ ಸಾಧ್ಯ. ಆದ್ರೆ ಎಷ್ಟೋ ಜನ ಇದ್ರಲ್ಲಿಲ್ಲ ಖುಷಿ, ಅದ್ರಲ್ಲಿಲ್ಲ, ಎಲ್ಲದಕ್ಕೂ ಬೈಕೊಳ್ಳೋದು, ಎಲ್ಲದಕ್ಕೂ ಕಂಪ್ಲೇಂಟ್, ಪ್ರತಿಯೊಂದಕ್ಕೂ ಕಂಪ್ಲೇಂಟ್. ಈ ಕ್ಷಣದಲ್ಲಿ ಏನ್ ಸಿಕ್ಕಿದೆ, ಚೆನ್ನಾಗಿದೆ ಅಲ್ಲ, ವಾವ್, ಇನ್ನೊಬ್ರಿಗೊಂದು ಅಪ್ರಿಶಿಯೇಟ್ ಮಾಡಿ ನೋಡಿ, ಓ ನೀವ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಅಂತ ಆಟೋಮೆಟಿಕ್ ಆಗಿ ಸ್ಮೈಲ್ ಬಂದ್ಬಿಡುತ್ತೆ. ಇದ್ರಗಡೆ ಥ್ರಿಲ್ಲಿಂಗ್ ಅಲ್ಲ ಅದು. ನೀವು ಬೆಳಿಗ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತೀರಾ, ಟ್ರಾಫಿಕ್ ಅಲ್ಲಿ ಸಿಕ್ಕಾಪಟ್ಟೆ ನುಗ್ಗಲು ರಶ್, ಎಲ್ಲರಿಗೂ ಅದೇ, ಬೆಳಿಗ್ಗೆ ಬೇಗ ಆಫೀಸಿಗೆ ರೀಚ್ ಆಗ್ಬೇಕು, ಶಾಲೆಗೆ ರೀಚ್ ಆಗ್ಬೇಕು. ಜಸ್ಟ್ ಎದುರುಗಡೆ ಗಡಿಬಿಡಿಯಲ್ಲಿ ಹೋಗ್ತಾ ಇರುವವನಿಗೆ ನೀವು ದಾರಿ ಮಾಡಿಕೊಡಿ, ಅವನ ಮುಖದಲ್ಲಿ ಒಂದು ಸ್ಮೈಲ್, ಥ್ಯಾಂಕ್ ಯು. ಯಾರೋ ಅಪರಿಚಿತ ವ್ಯಕ್ತಿ, ನನಗ್ ಪರಿಚಯನೇ ಇಲ್ಲ, ಅವ್ನ್ ಸ್ಮೈಲ್ ಕೊಡ್ತಿದ್ದಾನಲ್ಲ ನನ್ಗೆ ಅಂತ ಖುಷಿಯಾಗಿ ಆಗುತ್ತೆ ಆಟೋಮೆಟಿಕ್. ಯಾರು ರೋಡ್ ದಾಟೋದಕ್ಕೆ ಕಷ್ಟಪಡ್ತಿದ್ದಾರೆ, ಆ ರೋಡ್ ದಾಟುವವನಿಗೆ ಸ್ವಲ್ಪ ನಾವು ವೆಹಿಕಲ್ ನ ಸ್ಟಾಪ್ ಮಾಡಿ, ನಾನ್ ಮೈಂಡೇ ಮಾಡೋದಿಲ್ಲ ಹಿಂದ್ಗಡೆ ಯಾರು ಎಷ್ಟೇ ಹಾರ್ನ್ ಮಾಡ್ಲಿ, ಮಕ್ಳು ಅಥವಾ ಬೇರೆ ಯಾರೋ ರೋಡ್ ದಾಟ್ತಾ ಇದಾರೆ ಅಂತಂದ್ರೆ ಸುಮ್ಮನೆ ನಿಂತ್ಕೊಳ್ತೀನಿ, ಖುಷಿ ಆಗುತ್ತೆ ಆಯ್ತಾ.
ಅವ್ರು ಕೆಲವೊಮ್ಮೆ ಸ್ಮೈಲ್ ಕೊಡ್ಬೋದು, ಕೊಡದೆ ಇರ್ಬೋದು. ಓ ನಾನೇನೋ ಮಾಡ್ಬಿಟ್ಟೆ ಇವತ್ತು ಅಂತ. ದಿನಕ್ಕೊಂದು 2-3 ಇಂಥದ್ದು ಟ್ರೈ ಮಾಡ್ಬೇಕು, ಬೇರೆಯವರ ಒಂದು ಮನಸ್ಸಲ್ಲಿ ಖುಷಿ ಮೂಡಿಸೋದಕ್ಕೆ. ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಹಾಗೆ ನಿಮಗೆ ಏನ್ ಮೋಟಿವೇಶನ್ ಆಕ್ಚುಲಿ, ಅಥವಾ ಯಾರು ಮೋಟಿವೇಶನ್ ಇಂಥ ಪರ್ಸನ್ ಅಂತಿದ್ದಾರ ಅಥವಾ ಯಾವ ತರ? ನನ್ಗೆ ಪರ್ಟಿಕ್ಯುಲರ್ ಪರ್ಸನ್ ಅಂತ ಇಲ್ಲ, ಪುಸ್ತಕ ಓದ್ತೀನಿ ನಾನು ತುಂಬಾ, ಅಲ್ಲಿಂದಾನೇ ನನ್ಗೆ ಬೇರೆ ಬೇರೆ ಐಡಿಯಾಸ್ ಡೆವಲಪ್ ಆಗೋದು. ಹಾಗಾಗಿ ಪುಸ್ತಕ ಓದುದು ಒಳ್ಳೆ ಅಭ್ಯಾಸ ಅಂತ. ಓದುದು, ರಿಸರ್ಚ್, ಪುಸ್ತಕ ಅಷ್ಟೇ ಅಲ್ಲ. ಅಫ್ಕೋರ್ಸ್ ಪಾಡ್ಕಾಸ್ಟ್ ನೋಡ್ತೀನಿ ಅಂಡ್ ರೀಲ್ಸ್ ನೋಡೋದಿಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ಆದ್ರೆ ನಾನು ನೋಡೋದೆಲ್ಲ ಕಾಂಟೆಂಟ್ ಓರಿಯೆಂಟೆಡ್. ನನಗೆ ಅದು ಬೆನಿಫಿಟ್ ಇದೆಯಾ, ಇನ್ನೊಬ್ಬರಿಗೆ ಅದನ್ನ ಹೇಳಿದಾಗ ಅವ್ರಿಗೆ ಏನಾದ್ರೂ ಅದರಿಂದ ಬೆನಿಫಿಟ್ ಸಿಗುತ್ತಾ, ನಾನೇನಾದ್ರೂ ಡಿಫ್ರೆನ್ಸ್ ಮಾಡ್ಬೋದಾದ್ರೆ ನನ್ಗೆ ಅದೇ ಎನರ್ಜಿ ಕೊಟ್ಬಿಡುತ್ತೆ. ಅದನ್ನ ಹೇಳುವಾಗ ಹೇಗೆ ಕಲರ್ಫುಲ್ ಆಗಿ ಹೇಳ್ಬೋದು. ಎಷ್ಟು ಆ ಬುಕ್ಸ್ ಓದಿದಾಗ ನನ್ಗೆ ಎಷ್ಟೋ ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಯ್ತು. ಅದೆಲ್ಲ ನನ್ಗೆ ಎಲ್ಲೂ ಸಿಕ್ಕಿರ್ಲಿಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹೇಳಿ? ಯಾವುದು ನಿಮ್ಮ ಪ್ರಕಾರ? ಅಲ್ಲ ಹೇಳಿ, ಇಡೀ ಪ್ರಪಂಚದಲ್ಲಿ ಜನರಿಗೆ ಇರುವಂತ ಅತಿ ದೊಡ್ಡ ಸಮಸ್ಯೆ ಯಾವ್ದಿರ್ಬೋದು? ನೆಮ್ಮದಿ ಇಲ್ಲದೆ ಇರೋದು. ಬೇರೆ ಅಂದ್ರೆ ಆರೋಗ್ಯ ಸಮಸ್ಯೆ ಅಲ್ಲ? ಅಲ್ಲ, ನಿಮ್ ಪ್ರಕಾರ ಸಮಸ್ಯೆ ಬಡತನ ಅನ್ನೋದು ಸಮಸ್ಯೆ. ನಾವ್ ಹೇಳ್ತೀವಲ್ಲ, ನಿರುದ್ಯೋಗ ಅನ್ನೋದು ಜಾಸ್ತಿ ಜನರನ್ನ ಕಾಡ್ತಿರೋದು. ಈ ಸಮಸ್ಯೆಯಲ್ಲಿ 10 ಹಲವಿದೆ, 1000 ಇದೆ. ಆ 1000ದಲ್ಲಿ ಟಾಪ್ ಮೋಸ್ಟ್ ಸಮಸ್ಯೆ ಯಾವುದು? ಹೆಚ್ಚು ಜನರಿಗೆ ಇದು ಸಮಸ್ಯೆಯೇ. ನಿರುದ್ಯೋಗ ಅಲ್ಲ, ಹಣ ಇಲ್ಲದೆ ಇರೋದು. ಮುಂದೆ ಕೇಳಿ, ಹಣ ಇಲ್ಲದೆ ಇರೋದು ಎಷ್ಟೋ ಜನರ ಸಮಸ್ಯೆ ಅಂತೆ. ಆದ್ರೆ ಅದಲ್ಲ ಅವರ ಸಮಸ್ಯೆ, ಹಣವನ್ನ ಸರಿಯಾಗಿ ಬಳಸೋದಕ್ ಬಾರದೇ ಇರೋದು ಅವ್ರ ಸಮಸ್ಯೆ. ಈ ವಿಷಯ ಹೆಂಗೆ ಸಿಕ್ತು ಅಂತ ಕೇಳಿದ್ರೆ, ಯಾವುದೋ ಒಂದು ಪುಸ್ತಕ ಓದುವಾಗ, ಎಲ್ಲೋ ಒಂದು ವ್ಯಕ್ತಿಯ ಮಾತನ್ನ ಕೇಳುವಾಗ, ಯಾವುದೋ ಒಂದು ರಿಸರ್ಚ್ ಬಗ್ಗೆ ಸ್ಟಡಿ ಮಾಡುವಾಗ ಸಿಕ್ಕಿದಂತ ವಿಷಯ. ಅಂಡ್ ಒಬ್ಬ ವ್ಯಕ್ತಿ ಹೆಚ್ಚು ಪ್ರೀತಿಸೋದು ಯಾರನ್ನ ಗೊತ್ತಾ ಜೀವನದಲ್ಲಿ? ಅವನನ್ನ. ಅವನ್ಗಿಂತ ಜಾಸ್ತಿ ಬೇರೆಯವರನ್ನ ಪ್ರೀತಿಸೋದಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ಅವ್ನು ಪ್ರೀತಿಸ್ತಾ ಇದ್ದಾನೆ ಅಂತಂದ್ರೆ ಅವ್ನು ತುಂಬಾ ಕಳ್ಕೊತಾನೆ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್. ನನ್ನೊಳಗಡೆ ಖುಷಿ ಇದ್ರೆ ನಾನು ಇನ್ನೊಬ್ರಿಗೆ ಖುಷಿ ಕೊಡ್ಬೋದು. ನನ್ನೊಳಗಡೆ ತೃಪ್ತಿ ಇದ್ರೆ ನಾನು ಇನ್ನೊಬ್ಬರಿಗೆ ಅದನ್ನೇ ಹಂಚ್ಬೋದು. ನನ್ನೊಳಗಡೆ ನೆಗೆಟಿವಿಟಿ ತುಂಬಿಕೊಂಡಿದ್ರೆ ನಾನು ಬರೀ ನೆಗೆಟಿವ್ ಅನ್ನ ಮಾತ್ರ ಹಂಚೋದಕ್ ಸಾಧ್ಯ ಅಲ್ವಾ? ಪಾಸಿಟಿವ್ ಹಂಚೋದಕ್ಕಾಗತ್ತಾ? ನಾನು ಕಂಪ್ಲೇಂಟ್ ಮಾಡ್ತಾನೆ ಇರ್ತೀನಿ, ಅಯ್ಯೋ ಈ ಸರ್ಕಾರ ಸರಿ ಇಲ್ಲ, ಅಯ್ಯೋ ಈ ಟೀಚರ್ಸ್ ಸರಿ ಇಲ್ಲ, ಚೆನ್ನಾಗಿ ಪಾಠ ಮಾಡಲ್ಲ, ನಮ್ ಪೇರೆಂಟ್ಸ್ ಸರಿ ಇಲ್ಲ, ನಾನು ಹುಟ್ಟಿದ ಊರ್ ಸರಿ ಇಲ್ಲ, ನಮ್ಮ ಗವರ್ಮೆಂಟ್ ಸ್ಕೀಮ್ಗಳು ಸರಿಯಾಗಿಲ್ಲ, ನನ್ನ ದೇಶ ಸರಿ ಇಲ್ಲ, ಇಂಥದ್ದೇ ಬೇಡದೇ ಇರೋ ಮಾತುಗಳನ್ನ ಹೇಳ್ತಾ ಇರ್ತೀವಿ. ಆದ್ರೆ ಯಾವಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ನೋಡಿ ಎಲ್ಲಾನು ಚೆನ್ನಾಗಿದೆ, ನಾನು ಒಳ್ಳೆ ಸುಭದ್ರವಾದ ದೇಶದಲ್ಲಿದ್ದೇನೆ, ಪ್ರಪಂಚದ ಎಲ್ಲ ದೇಶಗಳು ಬೇರೆ ಬೇರೆ ಸಮಸ್ಯೆಯಿಂದ ಬಳಲುವಾಗ ನಾನು ನನ್ನ ದೇಶದಲ್ಲಿ ಆರಾಮಾಗಿದ್ದೇನೆ, ಎಷ್ಟು ಖುಷಿ ಪಡುವಂತ ವಿಚಾರ ನೋಡಿ. ಇತ್ತೀಚೆಗೆ ನಮ್ಗೆ ರಿಯಲೈಸ್ ಆಗಿದೆ ಎಷ್ಟೋ ವಿಷಯಗಳಲ್ಲಿ. ಆಮೇಲೆ ಇದ್ದದ್ರಲ್ಲಿ ಖುಷಿ ಪಡೋದು ಯಾವಾಗ್ಲೂ ತುಂಬಾ ಒಳ್ಳೆ ಅಭ್ಯಾಸ. ಅದು ಕೊರತೆಗಳ ಬಗ್ಗೆ ಹೇಳೋದು ಅಥವಾ ತುಂಬಾ ಕಂಪ್ಲೇಂಟ್ಸ್ ಮಾಡೋದಿದೆ ಅಲ್ವಾ, ನಮ್ಮ ಬ್ರೈನ್ ಕೂಡ ಹೌದು ಮಾರಯ್ಯ ನೀನ್ ಹೇಳ್ತಾ ಇರೋದು ಸರಿ, ನೀನೇನೋ ಸಾಧನೆ ಮಾಡ್ತಿದ್ದೆ, ಬಟ್ ನಿನ್ ಟೈಮ್ ಸರಿ ಇಲ್ಲ, ನಿನ್ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ, ನಿನ್ ಹತ್ರ ಹಣ ಇಲ್ಲ, ನಿನಗ್ ಟ್ಯಾಲೆಂಟ್ ಇಲ್ಲ, ಇದನ್ನೇ ಹೇಳುತ್ತೆ ಅದು ಅಲ್ವಾ? ಅದ್ರ ವಿರುದ್ಧ ಹೋಗ್ಬೇಕು ನಾವು. ತುಂಬಾ ಒಳ್ಳೆ ವಿಚಾರವನ್ನ ಹೇಳಿದ್ವಿ. ಬಹುಶಃ ನಿಮ್ಮ ಪ್ರತಿಯೊಂದು ಮಾತುಗಳು ಕೂಡ ಮೋಟಿವೇಶನ್ ನೀಡುವಂತದ್ದು. ಹಾಗೇನಿಲ್ಲ, ನೀವು ಆಕ್ಚುಲಿ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಗದು ಅನಿಸ್ತಾ ಇದೆ. ಮೇ ಬಿ ನಿಮ್ಮಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿದ್ರೆ ಅದು ಇಲ್ಲ ಹೀಗಿಲ್ಲ ಅಂತ ಈಗ್ಲೂ ವಾದ ನಡೆಯುತ್ತೆ. ಎಷ್ಟೋ ಜನ ಹೇಳ್ತಾರೆ ಲೈಫಲ್ಲಿ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಯೋಗ ಇರ್ಬೇಕು, ಲಕ್ ಇರ್ಬೇಕು ಅಂತ. ಬರೀ ಲಕ್ಕನ್ನೇ ನಂಬ್ಕೊಂಡಿದ್ರೆ ಆಗಲ್ಲ, ಹಾರ್ಡ್ ವರ್ಕ್ ಸಹ ಬೇಕೇ ಬೇಕು. ಕೆಲವ್ರು ಹೇಳ್ತಾರೆ ಓಕೆ ಹಾರ್ಡ್ ವರ್ಕ್ ಮಾಡ್ತಾರೆ ಆದ್ರೂ ಸಹ ಆಗೋದಿಲ್ವಲ್ಲ ಅಂತ. ಹಾರ್ಡ್ ವರ್ಕ್ ಅವ್ರು ಹೇಗ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಸ್ಮಾರ್ಟ್ ಆಗಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಸಿದ್ಧಾಂತವೇ ವರ್ಕ್ ಆಗುತ್ತೆ. ಕಾಡಲ್ಲಿ ಒಬ್ಬ ಬಲಶಾಲಿಯಾಗಿದ್ದವನು ಹೇಗೆ ಒಂದು ಪ್ರಾಣಿ ಹೋರಾಟ ಮಾಡ್ತದೆ, ಇಲ್ಲಿ ಸಹ ಹಾಗೆ ಉದ್ಯೋಗದ ವಿಷಯದಲ್ಲಿ ಇರ್ಬೋದು, ಅವರ ಬಿಸ್ನೆಸ್ ವಿಷಯದಲ್ಲಿ ಇರ್ಬೋದು, ಸತತ ಹೋರಾಟ. ಒಂದ್ಸಲ ಗೆದ್ದು ನಂದಾಯ್ತು ಅಂತ ಹೇಳೋ ಹಾಗೆ ಇಲ್ಲ, ಪ್ರತಿ ದಿನ ಹೋರಾಟದ ಜೀವನವನ್ನ ಮಾಡ್ಲೇಬೇಕು ಅವನು. ಒಂದ್ಸಲ ಸಕ್ಸಸ್ ಆಯ್ತು ಅಂತಂದ್ರೆ ಅವನಲ್ಲೇ ನಿಂತು ಬಿಟ್ರೆ ಜೀವನ ಇಡೀ ಒಂದು ಸಕ್ಸಸ್ ಅವ್ನು ಹೇಳ್ತಾ ಇರ್ಬೇಕಷ್ಟೇ. ಈಗ ನೀವೇ ನೋಡಿ, ನಮ್ಗೆಲ್ಲ ಗೊತ್ತಿರುವಂತ ಆಕ್ಟರ್ ಈಗಿನ ಮಕ್ಳಿಗೆ ಗೊತ್ತಿದಾರ? ನಾವ್ 20 ವರ್ಷದ ಹಿಂದೆ ಯಾರನ್ನ ನಾವು ಸೂಪರ್ ಆಕ್ಟರ್ ಅಥವಾ ಸೂಪರ್ ಅಚೀವರ್ ಅಂತ ಹೇಳ್ತಾ ಇದ್ವೋ, ಇವತ್ ನಮ್ಮ ಮಕ್ಕಳಿಗೆ ಅವ್ರನ್ನ ನೋಡುವಾಗ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಈಗಿನ ಜನರೇಷನ್ ಅವರು ಅಷ್ಟೇ ಪರಿಚಯ ಅಲ್ವಾ? ಹಾಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಜೀವನದ ಉದ್ದೇಶ ಏನು ಅಂತ ಅನಿಸ್ತದೆ? ನಾನು ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ಬದುಕೋದು, ನನ್ಗೆ ಏನ್ ಬೇಕು ಅನ್ನೋದನ್ನ ಕಂಡ್ಕೋಬೇಕು. ಅವ್ನು ಮೊದ್ಲು ತುಂಬಾ ಟೈಮ್ ತಗೊಳುತ್ತೆ ಕೆಲವರಿಗೆ. ನನ್ನ ಖುಷಿಗೋಸ್ಕರ ನಾನೇನ್ ಮಾಡುದು, ಸ್ಯಾಟಿಸ್ಫೈಯಿಂಗ್ ಅವರ್ ಓನ್ ನೀಡ್ಸ್ ಮತ್ತೆ ಸ್ಯಾಟಿಸ್ಫೈಯಿಂಗ್ ಸೋಷಿಯಲ್ ನೀಡ್ಸ್ ಡಿಫ್ರೆನ್ಸ್ ಇದೆ. ಸೊಸೈಟಿ ಏನ್ ಹೇಳುತ್ತೆ,
ನೀನ್ ಚೆನ್ನಾಗ್ ಓದು, ಮದುವೆ ಮಾಡ್ಕೊ, ಮನೆ ಕಟ್ಟು, ಕಾರ್ ತಗೋ, ಬ್ಯಾಂಕ್ ಬ್ಯಾಲೆನ್ಸು, ಫಾರಿನ್ ಟೂರು, ಅಥವಾ ನೀನು ಹಿಂಗಿರು ಹಂಗಿರು ಅಂತ. ಇದು ಸೊಸೈಟಿ ಸೆಟ್ ಮಾಡಿರೋ ಫಾರ್ಮೆಟ್. ನನ್ಗೇನ್ ಬೇಕು? ನಾನು ನಿಜವಾಗ್ಲೂ ಜಾಬ್ ಮಾಡೋದ್ರಲ್ಲಿ ಖುಷಿ ಇದೆಯಾ ಅಥವಾ ಬಿಸ್ನೆಸ್ ಮಾಡೋದ್ರಲ್ಲಿ ಖುಷಿ ಇದೆಯಾ? ಈ ಸಬ್ಜೆಕ್ಟ್ ಓದೋದ್ರಲ್ಲಿ ಖುಷಿ ಇದೆಯಾ, ಆ ಸಬ್ಜೆಕ್ಟ್ ಓದೋದ್ರಲ್ಲಿ ಖುಷಿ ಇದೆಯಾ, ಈ ಬಿಸ್ನೆಸ್ ಖುಷಿ ಇದೆಯಾ? ಈಗ ನನ್ನ ವೃತ್ತಿಯನ್ನ ನಾನು ಖುಷಿಯಿಂದ ಮಾಡ್ತಾ ಇರೋದು. ಎಲ್ಲದಕ್ಕಿಂತ ನನ್ಗೆ ಇದು ಖುಷಿ ಮ್ಯಾಟರ್ ಆಗುತ್ತೆ ಬೇರೆ ಎಲ್ಲದಕ್ಕಿಂತ. ನಾನು ಖುಷಿಯಾಗಿ ಇಲ್ಲದೆ ಇರುವಂತ ಜಾಬ್ ಮಾಡ್ತಾ ಇರೋದಕ್ಕೂ ಖುಷಿಯಾಗಿರುವಂತ ಜಾಬ್ ಮಾಡ್ತಾ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ಅಂಡ್ ಇನ್ನೊಂದು, ಇನ್ನೊಬ್ಬರಿಗೆ ಏನಾಗುತ್ತೆ ಅದು ಚಿಕ್ಕ ಪುಟ್ಟದ್ದು, ದೊಡ್ಡ ದೊಡ್ಡದಂತೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಕು ಅಂತ ಇಲ್ಲ. ನಮ್ಮದೇ ಲಿಮಿಟೇಷನ್ ಒಳಗಡೆ ನಾವೇನ್ ಮಾಡ್ಬೋದು. ಅಂಡ್ ಎಲ್ಲನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ 10 ಜನ ಏನೋ ಒಂದ್ ಕೇಳ್ತಾರೆ, ಆ 10 ಜನರಿಗೆ 10 ಜನರಿಗೂ ಮಾಡ್ಬೇಕು ಅಂತಂದ್ರೆ ಆಗೋದಿಲ್ಲ, ಇಂಪಾಸಿಬಲ್ ಅಲ್ವಾ? ನಮ್ಮ ಲಿಮಿಟೇಷನ್ ಇರುತ್ತೆ. ಆದ್ರೆ ಆ 10ರಲ್ಲಿ ಒಂದು 4 ಜನಕ್ಕಾದ್ರೂ ಮಾಡ್ಬೋದಲ್ಲ, ನಮ್ಮ ಕೈಲಾದದ್ದು, ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಇರುವಂತದ್ದು. ಬಹುಶಃ ಕಾರ್ಯಕ್ರಮವನ್ನ ಎಂಡ್ ಮಾಡೋ ಸಮಯದ ಮಿತಿ ನೋಡಿದ್ರೆ ಎಂಡ್ ಮಾಡ್ಬೇಕು ಅಂತ ಅನ್ನಿಸ್ತದೆ. ಆದ್ರೆ ನಿಮ್ ಮಾತುಗಳನ್ನು ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಕೊನೆಯದಾಗಿ ಒಂದು ಒಳ್ಳೆಯ ಕಥೆಯ ಮೂಲಕ ಈ ಪಾಡ್ಕಾಸ್ಟ್ ಅನ್ನ ಎಂಡ್ ಮಾಡುವಂತ ಅನ್ನಿಸ್ತದೆ. ಯಾವ್ದಾದ್ರು ಒಂದು ಒಳ್ಳೆಯ ಕಥೆಯನ್ನ ಹೇಳಿ. ಕತೆ ತುಂಬಾ ಇದೆ. ನೀವು ನನ್ಗೆ ಏನ್ ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರಿಂದ ನಾನು ಆಲ್ರೆಡಿ ಹೇಳಿರುವಂತ ಕಥೆನೇ ಇದು. ಇದನ್ನ ತುಂಬಾ ಜನ ಇಷ್ಟಪಟ್ಟಿದ್ರು ಕೂಡ. ಸರ್ ಆಲ್ಫ್ರೆಡ್ ನೊಬೆಲ್ ಗೊತ್ತಿದೆ ಅಲ್ಲ, ನೊಬೆಲ್ ಪಾರಿತೋಷಿಕ ಅಂತ ಅತ್ಯುನ್ನತವಾದಂತಹ, ಇವತ್ತಿಗೂ ಅತ್ಯಂತ ದೊಡ್ಡ ಪ್ರಶಸ್ತಿ. ಅದನ್ನ ಮೀರಿಸಿದಂತ ಪ್ರಶಸ್ತಿ ಇಲ್ಲ. ಪ್ರಶಸ್ತಿ ಹಿಂದೆ ಒಂದು ಕತೆ ಇದೆ, ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಈ ಸರ್ ಆಲ್ಫ್ರೆಡ್ ನೊಬೆಲ್ ಅನ್ನುವಂತಹ ವ್ಯಕ್ತಿ ಇನ್ವೆಂಟ್ ಮಾಡಿದ್ದು ಡೈನಮೈಟ್. ಹಾಗೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್, ವ್ಯಾಪಾರಿಯಾಗಿರ್ತಾನೆ. ಅಂಡ್ ಈ ಡೈನಮೈಟ್ ಅನ್ನುವಂತಹ ಸ್ಫೋಟಕವನ್ನ ಅವನು ಆರಂಭದಲ್ಲಿ ವ್ಯಾಪಾರಿ ಉದ್ದೇಶಕ್ಕಾಗಿ ಕಂಡು ಹಿಡಿದಿದ್ದು. ಆದ್ರೆ ಅದನ್ನ ಯುದ್ಧದಲ್ಲೆಲ್ಲ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಓಕೆ, ಯುದ್ಧದಲ್ಲಿ ಬಳಸೋದಕ್ಕೆ ಶುರು ಮಾಡಿದಾಗ ಎಷ್ಟೋ ಜನರ ಸಾವಾಗುತ್ತೆ. ಆ ಡೈನಮೈಟ್ ಇಂದನೇ ಶುರು ಆಗುತ್ತೆ ಅಂತಂದ್ರೆ ಬಾಂಬ್ಗಳೆಲ್ಲ ಬಳಕೆ ಆಗುತ್ತೆ. ಅದು ಅವನಿಗೆ ಎಲ್ಲೋ ಒಂದು ಕಡೆ ಅದರಿಂದ ಬೇಜಾರು ಇರುತ್ತೆ, ಆಯ್ತಾ. ಇನ್ನೊಂದು ಕಥೆಯ ಪ್ರಕಾರ ಹೇಳ್ತಾರೆ, ಅವರು ಅಣ್ಣ ತಮ್ಮ ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಬೆಂಕಿ ಅವಘಡ ಆಗುತ್ತೆ. ಬೆಂಕಿ ಅವಘಡ ಆದಾಗ ಅವರ ಸಹೋದರ ಸಾಯ್ತಾರೆ. ಸತ್ತಾಗ ಎಲ್ರು ಇವ್ರು ಸತ್ರು ಅಂತ ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೋತಾರೆ ಮಾಧ್ಯಮದವರು. ಆಗ ಅವರಿಗೆ ಮಾಧ್ಯಮದವರು ಕೊಡುವಂತ ಶೀರ್ಷಿಕೆ ಏನ್ ಗೊತ್ತಾ? ಮರ್ಚೆಂಟ್ ಆಫ್ ಡೆತ್, ಸಾವಿನ ವ್ಯಾಪಾರಿಯ ನಿಧನ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಸತ್ತೋಗಿದಾನೆ, ಪಾಪ ಅವನಿಗೆ ಅನುಕಂಪ ಸೂಚಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವನು ವಿನಾಶಕ್ಕೆ ಕಾರಣ ಆದವನು, ಇವನು ಪ್ರಪಂಚವನ್ನ ನಾಶ ಮಾಡುವಂತ ಡೈನಮೈಟ್ ನ ಅನ್ವೇಷಣೆ ಮಾಡಿದ, ಅವನಿಂದ ಏನ್ ಪ್ರಯೋಜನ ಇಲ್ಲ, ಒಳ್ಳೇದಾಗಿಲ್ಲ, ಬರೀ ಕೆಟ್ಟದ್ದೇ ಆಗಿದೆ. ಆ ಪುಣ್ಯಾತ್ಮ ಸತ್ತವನು ಇನ್ನೊಂದ್ಸಲ ಸಾಯ್ಲಿ ಅಂತ ಹೇಳ್ತಾರಲ್ಲ, ತುಂಬಾ ಕೆಟ್ಟ ವ್ಯಕ್ತಿಗಳು ಸತ್ರೆ ಅವನು ಇನ್ನೊಂದ್ಸಲ ಸಾಯ್ಲಿ ಅಂತ, ಅಷ್ಟು ಕೆಟ್ಟದಾಗಿರುತ್ತೆ. ಇಮ್ಯಾಜಿನ್. ಹಾಗೆ ಇವನಿಗೇನಾಯ್ತು, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಮರ್ಚೆಂಟ್ ಆಫ್ ಡೆತ್ ಅಂತ ಕರೆದ್ರಲ್ಲ, ಸಾವಿನ ವ್ಯಾಪಾರಿ ಅಂತ ಕರೆದ್ರಲ್ಲ, ತುಂಬಾ ಬೇಜಾರಾಗುತ್ತೆ. ಅವರು ಕನ್ಫ್ಯೂಸ್ ಮಾಡ್ಕೊಂಡು ಇವನ ಬಗ್ಗೆ ಆರ್ಟಿಕಲ್ ಬರ್ದಿತ್ತು. ಆಗ ತೀರ್ಮಾನ ಮಾಡ್ತಾನೆ, ಮುಂದೊಂದ್ ದಿನ ನಾನು ಹೇಗಿದ್ರು ಸಾಯ್ತೇನೆ, ಆದ್ರೆ ಜಗತ್ತು ನನ್ನನ್ನ ಸಾವಿನ ವ್ಯಾಪಾರಿ ಅಥವಾ ಡೈನಮೈಟ್ ದೊರೆ ಅಂತ ಹೇಳಿ ನನ್ನನ್ನು ನೆನ್ಪಿಟ್ಕೊಳ್ಳೋದು ಬೇಡ, ಒಳ್ಳೆ ವಿಷಯಗಳಿಂದ ನೆನ್ಪಿಟ್ಕೋಬೇಕು ಅಂತ. ಸತ್ತ ನಂತರ ನನ್ನನ್ನ ಹೇಗೆ ನೆನ್ಪಿಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮಲ್ಲಿ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ಬೇಕಾಗಿರೋದು ಅದನ್ನೇ. ತುಂಬಾ ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಬದುಕಬೇಕು ಅಂತಂದ್ರೆ ಈ ವಿಷಯವನ್ನ ಯಾವಾಗ್ಲೂ ನೆನ್ಪು ಮಾಡ್ಕೋಬೇಕು. ನಾನು ಒಂದಿನ ಈ ಜಗತ್ತಿಂದ ಹೋಗ್ಬಿಡ್ತೇನೆ, ಒಬ್ಬ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡಿದಾಗ ಅವನ ಮನಸ್ಸಲ್ಲಿ ಏನ್ ಭಾವನೆಗಳು ಮೂಡಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ಲಾಸ್ಟ್ ಮೊದ್ಲು ಏನೇ ನಾವು ಓಡಾಟ ಮಾಡಿದ್ರು, ಹಾರಾಟ ಮಾಡಿದ್ರು, ಎಷ್ಟೇ ಸ್ವಾರ್ಥಿಯಾಗಿದ್ರು, ಎಷ್ಟೇ ನಾನು ನಮ್ಮವರೇ ಕಾಲ್ ಮಾಡಿದ್ರು ನಾವು ಬಿಸಿ, ನನಗ್ ಟೈಮ್ ಇಲ್ಲ ಅಂತ ತೋರಿಸ್ಕೊಂಡ್ರೆ ಮುಂದೊಂದು ದಿನ ಈ ಜಗತ್ತು ಬಿಟ್ಟು ಹೋಗ್ಲೇಬೇಕಲ್ವಾ ಅಂತ ಅವನು ಯೋಚನೆ ಮಾಡ್ದ. ಶಾಂತಿಗಾಗಿ ಏನಾದ್ರು ಮಾಡ್ಬೇಕು ಅಂತ. ಅದಕ್ಕೋಸ್ಕರನೇ ವಿಶ್ವ ಶಾಂತಿಗಾಗಿ ಅವನು ಸ್ಥಾಪನೆ ಮಾಡಿದ್ದು ಆ ನೊಬೆಲ್ ಅವಾರ್ಡ್ ಅನ್ನ. ತನ್ನೆಲ್ಲ ಆಸ್ತಿ ಪಾಸ್ತಿಗಳನ್ನ ಒಗ್ಗೂಡಿಸ್ಕೊಂಡು ಅದನ್ನ ಆ ಒಂದು ಪ್ರಶಸ್ತಿಗೋಸ್ಕರ ಅಂತ ಮೀಸಲಿರ್ತಾನೆ. ಇವತ್ತಿಗೂ ಕೂಡ ಆ ಪ್ರಶಸ್ತಿ ಎಷ್ಟು ಮೊತ್ತದ ಬಹುಮಾನ ಯಾರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೊಬೆಲ್ ಶಾಂತಿ ಪ್ರಶಸ್ತಿ. ಈಗ ನೋಡಿ ನೊಬೆಲ್ ಹೆಸರು ಹೇಗ್ ನಾವು ನೆನ್ಪಿಟ್ಕೋತೀವಿ, ವಿಶ್ವ ಶಾಂತಿ ಪ್ರಶಸ್ತಿ ಅಂತ. ಎಲ್ಲ ಒಂದು ದೇಶ ಅಲ್ಲ, ಇಡೀ ಪ್ರಪಂಚವೇ ನೆನ್ಪಿಡುತ್ತೆ. ಎಲ್ಲರಿಗೂ ಕೂಡ ಪ್ರಪಂಚ ನೆನ್ಪಿಡುವಂತ ಕೆಲಸ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ನೆನ್ಪಿಡುವಂತ ಕೆಲಸ ಮಾಡಿ. ಅವನೊಬ್ಬ ಇದ್ದ, ಎಲ್ಲರನ್ನ ಒಗ್ಗೂಡಿಸ್ತಾ ಇದ್ದ, ಎಲ್ರ ಜೊತೆ ಚೆನ್ನಾಗಿರ್ತಾ ಇದ್ದ. ಅವನ್ ಬಂದ ಅಂತಂದ್ರೆ ಆ ಮನೆಯಲ್ಲಿ ಜೀವಂತಿಕೆ ಇರ್ತಾ ಇತ್ತು, ಅವನಿರೋ ಜಾಗದಲ್ಲೆಲ್ಲ ಖುಷಿ ಇರ್ತಾ ಇತ್ತು, ಅವನು ಪಾಸಿಟಿವಿಟಿಯನ್ನ ಹಂಚ್ತಾ ಇದ್ದ, ಅವನು ಇನ್ಸ್ಪೈರಿಂಗ್ ವ್ಯಕ್ತಿ ಆಗಿದ್ದ. ಅವನು ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟ, ಎಷ್ಟೋ ಜನರಿಗೆ ಮನೆ ಕಟ್ಟಿಸಿ ಕೊಟ್ಟ, ಎಷ್ಟೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾದ.
ದೇಶಕ್ಕೋಸ್ಕರ ಹೋರಾಟ ಮಾಡ್ದ, ಎಷ್ಟು ಖುಷಿ ಆಗುತ್ತೆ ಅಲ್ವಾ ಕೇಳೋದಕ್ಕೆ. ಅದಕ್ಕೆ ನಾನು ಎಲ್ಲೂ ಹೋದ್ರು ಈ ಕಥೆನ ಹೇಳೋದಕ್ಕೆ ನನಗೆ ಬಹಳ ಇಷ್ಟ ಆಗುತ್ತೆ. ಹಾಗೆ ನಾನು ಎಲ್ಲೂ ಹೋದ್ರು ಹೇಳೋ ಕಥೆಗಳಲ್ಲಿ ಅರುಣಿಮಾ ಸಿನ್ಹಾ ಅವರ ಸಾಧನೆ ಏನು, ಎಲ್ಲ ಇದ್ಕೊಂಡು ನನ್ನ ಹತ್ರ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳೋವರಿಗೆ, ಒಬ್ಬ ಆಂಪ್ಯೂಟಿ ಹೇಗೆ ಒಂದು ಕಾಲ್ ಇಲ್ದೆ ಹೋದ್ರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು, ಎವರೆಸ್ಟ್ ಶಿಖರವನ್ನ ಏರಿದ್ರು ಅನ್ನುವಂಥದ್ದನ್ನ ಯಾವಾಗ್ಲೂ ಹೇಳ್ತೀನಿ. ಇನ್ನೊಂದು ಥಾಮಸ್ ಆಲ್ವಾ ಎಡಿಸನ್ ಅವರು ಶಾಲೆಯಲ್ಲಿ ಬುದ್ಧಿವಂತರಾಗಿರ್ಲಿಲ್ಲ, ಆದ್ರೆ ಅವರು ವಿಜ್ಞಾನಿಯಾಗಿ ಜಗತ್ತಿಗೆ ಹೇಗೆ ಕೊಡುಗೆ ಕೊಟ್ರು, ಇದನ್ನ ನಾನು ಟ್ಯಾಲೆಂಟ್ ಇಲ್ಲ ಅನ್ನೋರಿಗೆ ಹೇಳುವಂತಹ ಕತೆ. ಮತ್ತೊಂದು ಕತೆ, ಒಬ್ರು IAS ಆಫೀಸರ್ ಸುರಭಿ ಗೌತಮ್ ಅಂತ, ಹಳ್ಳಿಯಿಂದ ಬಂದಂತಹ ಹುಡುಗಿ, ಇಂಗ್ಲಿಷ್ ಬಾರದೆ ಶಾಲೆ ಬಿಟ್ಟು ಓಡಿ ಹೋಗ್ಬೇಕು ಅಂತ ಅನ್ನಿಸಿದಾಗ ಆಕೆ ಅದನ್ನ ಕಷ್ಟಪಟ್ಟು ಕಲ್ತು ಇಂಜಿನಿಯರಿಂಗ್ ಮಾಡ್ಕೊಂಡು ಮತ್ತೆ IAS ಆಫೀಸರ್ ಆದಂತಹ ಕತೆ. ಅದನ್ನ ನಾನು ಸ್ಟೂಡೆಂಟ್ಸಿಗೆ ಹೇಳ್ತೇನೆ. ಎಷ್ಟೋ ಜನ ನೆಪ ಹೇಳ್ತಾರೆ, ಅಯ್ಯೋ ನನಗೆ ಇಂಗ್ಲಿಷ್ ಗೊತ್ತಿಲ್ಲ, ನನ್ಗೆ ಅದರಿಂದಾನೇ ಪ್ರಾಬ್ಲಮ್ ಆಯ್ತು, ನಾನು ಹಳ್ಳಿಯಿಂದ ಬಂದಿದ್ದು ಅಂತ. ಇದು ಯಾವುದು ನಿಮ್ಮ ಸಮಸ್ಯೆ ಅಲ್ಲ. ಎಲ್ರು ಕೂಡ ಒಂದಲ್ಲ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರಿಗೆ ಕೊರತೆ ಇದ್ದೇ ಇರುತ್ತೆ. ಯಾರು ಕೊರತೆಗಳನ್ನೇ ಅವ್ರ ಆಯುಧ ಮಾಡ್ಕೋತಾರೆ, ವೆಪನ್ಸ್ ಮಾಡ್ಕೋತಾರೆ, ಅವರೇ ಗೆಲ್ಲೋದು ಈ ಜಗತ್ತಲ್ಲಿ. ಇಲ್ಲ ಅಂತ ಹೇಳಿದ್ರೆ ಓಕೆ, ಕ್ರಿಯೇಟ್ ಮಾಡ್ಕೋತೀನಿ. ನಾನು ಹುಟ್ಟುವಾಗ ನನ್ನ ಹತ್ರ ಏನು ಇರ್ಲಿಲ್ಲ, ಆದ್ರೆ ನಾನು ಹೋಗುವಾಗ ಎಲ್ಲವನ್ನ ಮಾಡುವಂತ ಅವಕಾಶ ಇತ್ತಲ್ಲ, ನಾನು ಏನ್ ಮಾಡ್ದೆ? ಲೈಫ್ ಇಡೀ ಬ್ಲೇಮ್ ಮಾಡ್ದೆ. ವ್ಯರ್ಥ ಮಾಡ್ಕೋಬಾರ್ದು. ಸ್ವಾಮಿ ವಿವೇಕಾನಂದ ಅವರು ಬದುಕಿದ್ದು 30ರಷ್ಟು ವರ್ಷಗಳು, ಆದ್ರೆ ಅವರ ಸಾಧನೆ ಅಲ್ವಾ? ಪುನೀತ್ ರಾಜ್ಕುಮಾರ್ ಅವರ ಸಾಧನೆ, ಏಜ್ ಎಷ್ಟು ವರ್ಷ ಬದುಕ್ತಾರೆ ಅನ್ನೋದು ಮುಖ್ಯ ಅಲ್ಲ, ಇದ್ದಷ್ಟು ವರ್ಷ ಏನ್ ಮಾಡಿದ್ರು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಒಳ್ಳೆಯ ವಿಚಾರವನ್ನ ಹೇಳಿದೆ. ಹಾಗೆ ಕೊನೆಯದಾಗಿ ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನ್ ಹೇಳೋದು, ಇತ್ತೀಚೆಗಂತೂ ಎಲ್ರಿಗೂ ಹೇಳೋದಿದೆ, ನೀವು ಖುಷಿಯಾಗಿರಿ, ಆರೋಗ್ಯ ನೋಡ್ಕೊಳ್ಳಿ ಅಂತ. ಯಾಕಂದ್ರೆ ಎಷ್ಟೋ ಜನ ಖುಷಿಯಾಗಿರೋದನ್ನೇ ಮರ್ತು ಬಿಟ್ಟಿರ್ತಾರೆ. ನಾನು ಯಾವಾಗ್ಲೂ ಒಂದು ಪ್ರಶ್ನೆನ ಕೇಳೋದಿರುತ್ತೆ, ನೀವು ಕೊನೆಯ ಬಾರಿ ಖುಷಿಯಾಗಿದ್ದು ಯಾವಾಗ ಅಂತ. ಲಾಸ್ಟ್ ಟೈಮ್ ನಮ್ಮ ಓಲ್ಡ್ ಫ್ರೆಂಡ್ಸ್ ಮೀಟ್ ಆದಾಗ ನಾವು ಖುಷಿಯಾಗಿದ್ವಿ. ಆಮೇಲೆ ನನ್ ಮಗಳು ಮದುವೆ ಆಯ್ತು, ಆ ದಿನ ಖುಷಿಯಾಗಿದ್ದೆ. ನಂದು ರಿಸಲ್ಟ್ ಬಂದಾಗ ನನ್ ರ್ಯಾಂಕ್ ಬಂದೆ ಅಲ್ಲ, ಆ ದಿನ ನಾನು ಖುಷಿಯಾಗಿದ್ದೆ. ಅಂದ್ರೆ ನೀವು ಅದ್ರ ಮೇಲೆ ಖುಷಿಯಾಗಿಲ್ವಾ? ಇಂಥ ಅವಸ್ಥೆ. ದೇವ್ರು ನಮ್ಮನ್ನ ಸೃಷ್ಟಿ ಮಾಡ್ಬಿಟ್ಬಿಟ್ಟಿದ್ದಾನೆ. ಹಣ್ಣುಗಳನ್ನ ಕೊಟ್ಟಿದ್ದಾನೆ, ನದಿ ಕೊಟ್ಟಿದ್ದಾನೆ, ಸೂರ್ಯ ಕೊಟ್ಟಿದ್ದಾನೆ, ಚಂದ್ರ ಕೊಟ್ಟಿದ್ದಾನೆ. ಪ್ರಕೃತಿ ಎಷ್ಟು ಅದ್ಭುತ, ನನಗೆ ಬಹಳ ಖುಷಿ ಕೊಡುವಂಥದ್ದು. ಸಾಧ್ಯ ಆದ್ರೆ ಪ್ರಕೃತಿ ಮಾಡಿರಲ್ಲಿ ಎಷ್ಟು ಟೈಮ್ ಕಳಿಯೋದಕ್ಕಾಗುತ್ತೆ ಅಷ್ಟು ಟೈಮ್ ಕಳಿಯೋದಿದೆ ಅಲ್ವಾ, ಸಾರ್ಥಕ. ಅಂಡ್ ವಾಪಸ್ ಕೊಡೋದು ಕೂಡ. ನನ್ಗೆ ಒಂದು ಕೋರಿಕೆ ಕೂಡ ಇದೆ. ಈ ಸಲ ಇನ್ನೇನ್ ಮಳೆಗಾಲ ಹತ್ರ ಬರ್ತಾ ಇದೆ, ಒಬ್ಬೊಬ್ರು ಒಂದೊಂದು ಗಿಡ ನೆಟ್ರೆ ಸಾಕು, ಅಟ್ಲೀಸ್ಟ್ ಅದೊಂದು ಕೊಡುಗೆ ಅಂತ ಅನ್ಕೋತೀನಿ. ಆಮೇಲೆ ಜವಾಬ್ದಾರಿ ತಗೊಳ್ಳೋಣ. ಬೇರೆಯವ್ರು ಏನೋ ಬದಲಾವಣೆ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ನಾವು ಬದಲಾಗೋಣ. ಪ್ಲಾಸ್ಟಿಕ್ ಬಳಕೆ ವಿಷಯಕ್ಕಿರ್ಬೋದು, ನನ್ಗೆ ಭಯ ಆಗೋದು 2050ಕ್ಕೆ ಸಮುದ್ರದಲ್ಲಿ ಮೀನುಗಳಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಇರುತ್ತಂತೆ. ಆಲ್ರೆಡಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ ಇದನ್ನ ಹೇಳಲೇಬೇಕು ನಾನು. ನಮ್ಮ ಸಿಟಿಗಳಲ್ಲಿ ಕಸವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ಅಲ್ಲಿ ಕಲೆಕ್ಟ್ ಮಾಡುವಂತ ವ್ಯವಸ್ಥೆ ಮಾಡಿದ್ರು. ನಾನು ಕರಾವಳಿ ಕರ್ನಾಟಕದಲ್ಲಿ ಅಬ್ಸರ್ವ್ ಮಾಡಿದ್ದು ಹೇಳ್ತಾ ಇರೋದು. ಅವರು ಹೊಳೆಗಳಿಗೆಲ್ಲ ಬಿಸಾಡ್ತಾ ಇದ್ದಾರೆ, ನದಿಗಳಿಗೆ ಬಿಸಾಡ್ತಾ ಇದ್ದಾರೆ. ಇವತ್ತು ನಮ್ಮ ನೇತ್ರಾವತಿ ಇರ್ಬೋದು, ಕುಮಾರಧಾರ ಇರ್ಬೋದು, ಗುರುಪುರ ಇರ್ಬೋದು, ಎಷ್ಟೋ ನದಿಗಳು, ಸೌಪರ್ಣಿಕಾ ನದಿ ಇರ್ಬೋದು, ಹೀಗೆ ಈ ತರ ಹೊಳೆಗಳಿಗೆ ನದಿಗಳಿಗೆ ಬಿಸಾಡಿದ ಎಲ್ಲಿಗೆ ಹೋಗ್ತಾ ಇದೆ? ಸಮುದ್ರಕ್ಕೆ ಹೋಗ್ತಾ ಇದೆ. ಸಮುದ್ರಕ್ಕೆ ಹೋದ್ರೆ ಏನಾಗುತ್ತೆ? ಮೀನುಗಳು ತಿಂತವೆ, ನಾವೇನ್ ಮೀನ್ ತಿನ್ನಲ್ವಲ್ಲ ಅಂತಾರೆ. ಓಕೆ, ನೀವು ಮೀನ್ ತಿನ್ನಲ್ಲ ಸರಿ, ಆದ್ರೆ ಅದು ಬರೀ ನೀರಲ್ಲಿ ಸೇರ್ಕೊಂಡು ಸಮುದ್ರದಲ್ಲಿ ಅಷ್ಟೇ ಅಲ್ಲ, ನೀರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗ್ತಿದೆ, ಏರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ನಾವು ಬ್ರೀದ್ ಮಾಡ್ತಾ ಇದೀವಿ. ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಕಣಕಣದಲ್ಲೂ ಕೂಡ ಪ್ಲಾಸ್ಟಿಕ್ ತುಂಬಿಕೊಂಡಿರುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತಂದ್ಮೇಲೆ ನಮ್ಮ ಮನೆಯಿಂದ ಶುರು ಮಾಡೋಣ. ಕಸವನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದು, ಹಸಿ ಕಸ ಒಣ ಕಸ ವಿಂಗಡಣೆ ಮಾಡೋದು. ಇದೆಲ್ಲ ಭಾಷಣ ಅಂತ ಅನ್ಸುತ್ತೆ ಕೆಲವರಿಗೆ. ಏನಿದೆ, ಯಾವಾಗ ನೋಡಿದ್ರು ಪರಿಸರ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಪ್ರೀಚ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಇಲ್ಲ, ನಮ್ ಜವಾಬ್ದಾರಿ ಇದೆಲ್ಲ. ಬೇರೆ ದೇಶಕ್ಕೆ ಹೋದಾಗ ನಾವೇನ್ ಹೇಳ್ತೀವಿ ಹೇಳಿ, ವಾವ್ ಎಷ್ಟು ಅದ್ಭುತವಾಗಿದೆ, ಇಲ್ಲಿ ನೋಡಿ ಒಂದು ಚೂರು ಧೂಳಿಲ್ಲ ನೋಡಿ, ಹೀಗೆ ಅಬ್ಬಬ್ಬ ಅಲ್ಲಿ ಫೈನ್ ಹಾಕ್ತಾರಂತೆ ಉಗುಳಿದ್ರೆ. ಮೊನ್ನೆ ಯಾರೋ ಉಗುಳಿದ್ದಕ್ಕೆ ಫೈನ್ ಹಾಕಿದ್ರಂತೆ, ರೀಸೆಂಟ್ ಆಗಿ. ಇದು ಅವಾಗಲ್ಲ ಸ್ಟೋರಿ, ಕಂಟ್ರಿ ನಂಗೆ ಮರ್ತೋಯ್ತು. ಹೇಳಿದ್ರಂತೆ, ನೀವ್ ಇಂಡಿಯನ್ಸ್ ಎಲ್ಲ ಇಲ್ಲಿ ಬರ್ತೀರಾ, ಬಂದು ಗಲೀಜ್ ಮಾಡ್ತೀರಾ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗಿರೋ ಸ್ಥಾನಮಾನ ಏನು? ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ತುಂಬಾ ಎಜುಕೇಟೆಡ್ ಆಗಿರೋರು ಇವರೆಲ್ಲ ಗಲೀಜ್ ಮಾಡಲ್ಲ ಅಂತ. ನನಗೆ ಹೇಳಿ, ಫ್ಲೈಟ್ ಅಲ್ಲಿ ಓಡಾಡುವವರೆಲ್ಲ ಹೆಚ್ಚಿನವರು ಯಾರಾಗಿರ್ತಾರೆ? ಫ್ಲೈಟ್ ಅಲ್ಲಿ ಓಡಾಟ ಮಾಡೋರು, ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರುವಂತಹ, ಅವೇರ್ನೆಸ್ ಇರುವಂತ, ಅರಿವಿರುವಂತ ವ್ಯಕ್ತಿಗಳು, ಬಿಸ್ನೆಸ್ ಪರ್ಪಸ್ಗೋಸ್ಕರ ಓಡಾಡಿರೋರು. ಆದ್ರೆ ಇಂತಹ ವ್ಯಕ್ತಿಗಳೇ ಫಾರಿನ್ ಟೂರ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಇರುವಂತ ನನ್ಗೆ ಆದಂತ ಅನುಭವ, ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಅಂಡ್ ಆ ಇಂಡಿಯನ್ ರೆಸ್ಟೋರೆಂಟ್ ನ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ವಾಶ್ರೂಮ್ ನದ್ದು ಸೇಮ್ ಇಂಡಿಯಾದಲ್ಲಿ ನಾವೇನ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೋಡ್ತೀವೋ ಅದೇ. ಆದ್ರೆ ಅದೇ ದೇಶದಲ್ಲಿ ಬೇರೆ ವಾಶ್ರೂಮ್ಗಳು,
ಟಾಯ್ಲೆಟ್ಗಳಿಗೂ ಹೋದಾಗ ನನ್ಗನ್ಸಿದ್ದು ಅದಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಆದ್ರೆ ಇಂಡಿಯನ್ಸೇ, ಕೇವಲ ಇಂಡಿಯನ್ಸೇ ಹೋಗುವಂತಹ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಇದ್ದಂತಹ ವಾಶ್ರೂಮ್ ಹಾಗಾಗೋದಿತ್ತು. ಯಾಕೆ ಅಲ್ಲಿ ನೀರಿರ್ಲಿಲ್ವಾ? ಏನ್ ಸಮಸ್ಯೆ ಆಗಿತ್ತು? ನಮಗ್ ಬೇಸಿಕ್ ಕ್ಲೆನ್ಲಿನೆಸ್ ಇಲ್ಲ. ನಾವು ಓದದೇ ಇರೋದು ಸಮಸ್ಯೆ ಅಲ್ಲ. ನಾವು ಎಜುಕೇಟೆಡ್ ಆಗಿಯೂ ಕೂಡ ನಾವು ಸೋತಿದ್ದೇವೆ. ವರ್ಲ್ಡ್ ಎದುರುಗಡೆ ನಾವು ಸ್ವಚ್ಛತಾ ರಾಯಭಾರಿಗಳಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಟ್ಸ್ ಅ ಪೇನ್ ಫುಲ್ ಸಿಚುವೇಶನ್ ಒಬ್ಬ ದೇಶ ಪ್ರೇಮಿಗೆ ಅಲ್ವಾ? ಈಗಲೂ ಸಹ ಎಲ್ಲಿದೆ ನಮ್ಮ ಸ್ವಚ್ಛ ಭಾರತ ಆಂದೋಲನಕ್ಕೆ ಎಷ್ಟು ವರ್ಷ ಬೇಕಾಗ್ಬೋದು? ಇದನ್ನ ಶುರು ಮಾಡೋಣ, ಮನೆಯಿಂದ, ಮಕ್ಕಳಿಂದ ಶುರು ಮಾಡೋಣ ಅಂತ. ಇದು ಚಿಕ್ಕ ಮೆಸೇಜ್ ಆಗ್ಲಿಲ್ಲ, ತುಂಬಾ ದೊಡ್ಡ ವಿಷಯನೇ ಆಯ್ತು. ನೀವು ಅವಕಾಶ ಕೊಟ್ರಿ, ಅದಕ್ಕೆ ಹೇಳ್ಬೇಕು ಅಂತ ಅನ್ಸ್ತು ನನಗೆ. ಅಲ್ಲ, ಇದು ಪ್ರತಿಯೊಬ್ಬರನ್ನು ಕೂಡ ಮುಟ್ಬೇಕಾದಂತಹ ವಿಷಯ ಅಂತ ನನಗೆ ಅನಿಸುತ್ತೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಸ್ತಿನೇ ಮಾತಾಡಿದ್ ನಾನು. ಇಲ್ಲ ಇಲ್ಲ, ಮಾತು ಕಡಿಮೆ ಮಾಡೋದು ಬಹಳ ಕಷ್ಟ. ಕಷ್ಟ ಇಲ್ಲ, ಬಟ್ ನಿಮ್ಮ ಮಾತುಗಳನ್ನ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನಿಸುವಂತದ್ದು. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ಹೇಳ್ತಾ ಹೋದ್ರೆ ನಾವು ಒಂದು ದೊಡ್ಡ ಪಟ್ಟಿ ಆಗ್ತದೆ. ಸೊ ಹಾಗಾಗಿ ಬೇರೆ ಬೇರೆ ವಿಚಾರಗಳು, ಅದು ದಿನನಿತ್ಯಕ್ಕೆ ಬೇಕಾದಂಥದ್ದು, ತಂದೆ ತಾಯಿಗಳ ಬಗ್ಗೆ ಆಗಿರ್ಬೋದು, ಸಂಸ್ಕಾರದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಕೂಡ ಅದ್ಭುತವಾಗಿ ಮನ ಮುಟ್ಟುವಂತೆ ನೀವು ಹೇಳಿದಿರಿ. ಹಾಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಇಲ್ಲಿ ಬೆರೆತು ಇಷ್ಟು ಮಾತುಗಳನ್ನ ಆಡಿ ನಮ್ಮೆಲ್ಲರನ್ನ ನಮಗೊಂದು ಪ್ರೇರಣೆಯನ್ನ ನೀಡಿದಂತಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಗೂ ಕೂಡ ಥ್ಯಾಂಕ್ಸ್. ಅಂಡ್ ನಾನು ನೋಡ್ತಾ ಇರ್ತೀನಿ ನಿಮ್ಮ ಇಂಟರ್ವ್ಯೂಸ್, ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರ್ತೀನಿ, ಯೂಟ್ಯೂಬ್ ಅಲ್ಲೂ ಕೂಡ ನೋಡಿದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಹೆಜ್ಜೆಗಳು ಆಲ್ರೆಡಿ ನಾನು ಹೇಳ್ದ ಹಾಗೆ ಇದೇ ರೀತಿ ಕಂಟಿನ್ಯೂ ಆಗ್ಲಿ. ಆಲ್ರೆಡಿ ಅಚೀವ್ ಮಾಡಿದೀರಾ, ಇನ್ನಷ್ಟು ದೊಡ್ಡ ದೊಡ್ಡ ಅಚೀವ್ಮೆಂಟ್ ನಿಮ್ಮ ಕಡೆಯಿಂದ ಆಗ್ಲಿ. ನಾನು ಹೇಳೋದೇನಪ್ಪಾ ಅಂತಂದ್ರೆ, ಒಳ್ಳೇದಾಗೋದನ್ನ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡಿ. ಖಂಡಿತ. ಅಂಡ್ ಎಸ್, ನಾವು ಬದುಕಬೇಕು ಅಂತಂದ್ರೆ ನಾವು ಎಲ್ಲವನ್ನ ಕೂಡ ಮಾಡ್ಬೇಕಾಗುತ್ತೆ ವೃತ್ತಿಪರರಾಗಿ. ಅಂಡ್ ಅದ್ರ ಜೊತೆಗೆ ವಾಪಸ್ ಕೊಡುವಂತಹ ಒಂದು ಕಾನ್ಸೆಪ್ಟ್ ಕೂಡ ಅದರಲ್ಲಿ ಇರ್ಲಿ ಅನ್ನುವಂಥದ್ದು, ಅದು ನನ್ನ ಕಳಕಳಿಯ ವಿನಂತಿ. ಖಂಡಿತ. ಸೊ ಹಾಗಾಗಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ಬಂದು ಸಮಯವನ್ನ ನೀಡಿದ್ದಕ್ಕಾಗಿ